ಸೌಜನ್ಯ ಕೇಸ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳಾದ್ವಾ? ಅಕ್ವಿಟಲ್ ಕಮಿಟಿ ಮಾಡಿ ಸುಮ್ಮನಾಯ್ತಾ ಸರ್ಕಾರ? ತನಿಖೆಯ ಲೋಪವು, ನಿರ್ಲಕ್ಷ್ಯವು ಮತ್ತಿನ್ನೇನು? ಇದುವೇ ಇಂದಿನ ಚದುರಂಗದ ವಿಶೇಷ. ಸೌಜನ್ಯ ಕೇಸ್ ಕೆಡವಿದವರಿಗೆ ಶಿಕ್ಷೆ. ಸೌಜನ್ಯ ಪ್ರಕರಣ ಇದು ಇಡೀ ರಾಜ್ಯವನ್ನ ಮತ್ತು ವಿಶೇಷವಾಗಿ ನಾಗರಿಕ ಸಮಾಜವನ್ನ ತೀವ್ರ ಆಘಾತಕ್ಕೆ ಈಡು ಮಾಡಿರ್ತಕ್ಕಂತಹ ಪ್ರಕರಣ. ಒಂದು, ಈ ಹುಡುಗಿಯ ಬರ್ಬರ ಹತ್ಯೆಯಾಗತ್ತೆ, ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಎರಡನೇದು, ಈ ಹುಡುಗಿಯ ರೇಪ್ ಅಂಡ್ ಮರ್ಡರ್ ಆದರೂ ಕೂಡ ಅಷ್ಟೊಂದು ಭೀಭತ್ಸ ರೀತಿಯಲ್ಲಿ ಆಕೆಯನ್ನ ಕೊಲೆ ಮಾಡಿದ್ರೂ ಕೂಡ ಆಕೆಯ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಆಕೆಯ ಶವ ಸಿಕ್ಕಿದಂತಹ ಸ್ವರೂಪವನ್ನು ಗಮನಿಸಿದಾಗ ಎಂಥವನಿಗೆ ಆದರೂ ಕೂಡ ಇದೇನು ನಮ್ಮ ನಡುವೆ ಈ ರೀತಿಯಾದಂತಹ ಘಟನೆಯೂ ಕೂಡ ನಡೆಯುತ್ತಾ? ಈ ರೀತಿಯ ಘಟನೆ ನಡೆದ ನಂತರವೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷಣೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇದ್ದ ಏಕೈಕ ಆರೋಪಿ ಆತನಿಗೆ ಅಪರಾಧಿ ಅಂತೇಳಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆತನೇ ಅಪರಾಧಿ ಅಂತೇಳಿ, ಆತ ನಿರಪರಾಧಿ ಅಂತೇಳಿ ಆತನಿಗೆ ಈಗಾಗಲೇ ಅಕ್ವಿಟಲ್ ಆಗಿದೆ. ಹೀಗಿರುವಾಗ ಸೌಜನ್ಯ ಅನ್ನುವ 17 ವರ್ಷದ ಹುಡುಗಿಯನ್ನ, ಕಾಲೇಜಿಗೆ ಹೋಗಿ ವಾಪಸ್ ಮನೆಗೆ ಬರ್ತಾ ಇದ್ದಂಥ ಹುಡುಗಿಯನ್ನ ಕೊಲೆ ಮಾಡಿದ್ಯಾರು? ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದು ಯಾರು ಅನ್ನುವ ಪ್ರಶ್ನೆ ಕಳೆದ 12.25 ವರ್ಷದಿಂದ ಇಡೀ ರಾಜ್ಯ ಕೇಳ್ತಾ ಇದೆ. ಮುಂದಿನ ತಿಂಗಳು ಬಂತು ಅಂದ್ರೆ ಈ ಹುಡುಗಿ ಸಾವಿಗೀಡಾಗಿ 13 ವರ್ಷ ತುಂಬುತ್ತೆ. ಸೌಜನ್ಯ ಕೇಸ್ನಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅಕ್ವಿಟಲ್ ಕಮಿಟಿ. ಅಕ್ವಿಟಲ್ ಕಮಿಟಿಯ ರಚನೆಯ ವಿಚಾರವನ್ನ ಈಗ ಸೌಜನ್ಯ ತಾಯಿ ಹೇಳ್ತಾ ಇದ್ದಾರೆ. ಈಗ ಅಕ್ವಿಟಲ್ ಕಮಿಟಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಜೂನ್ 2023ರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದಾಗ ಸೌಜನ್ಯ ಕೇಸ್ನಲ್ಲಿ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡುವುದಕ್ಕೆ ಒಂದು ಸಲಹೆಯನ್ನ ಕೋರ್ಟ್ ಕೊಟ್ಟಿತ್ತು. ಈಗ ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿಯನ್ನ ರಚಿಸಬೇಕು ಅನ್ನೋಂಥ ಆಗ್ರಹವನ್ನ ಖುದ್ದು ಸೌಜನ್ಯಳ ತಾಯಿ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಕೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ, ದಯವಿಟ್ಟು ನೀವು ಒಂದು ಅಕ್ವಿಟಲ್ ಕಮಿಟಿಯನ್ನ ಮಾಡಿಸಿ, ಅಕ್ವಿಟಲ್ ಕಮಿಟಿಯ ಮುಂದೆ ಇದರ ಬಗ್ಗೆ ವಿಚಾರಣೆ ನಡೀಲಿ ಅನ್ನುವಂಥದ್ದನ್ನ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ಈ ಆರೋಪವನ್ನ ಸಾಬೀತುಪಡಿಸುವುದರಲ್ಲಿ ವಿಫಲವಾಗಿರುವುದಕ್ಕೆ ಬಹಳ ಮುಖ್ಯ ಕಾರಣ ಅಕ್ವಿಟಲ್ ಕಮಿಟಿಗೆ ಯಾಕೆ ರೆಫರ್ ಮಾಡಿದೆ, ಇದನ್ನ ಅಕ್ವಿಟಲ್ ಕಮಿಟಿ ಮಾಡಬಹುದು ಅಂತೇಳಿ ಯಾಕೆ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಬಹಳ ಮುಖ್ಯ ಕಾರಣ ಈ ಪ್ರಕರಣದ ಗೋಲ್ಡನ್ ಆರ್ನಲ್ಲಿ, ಅಂದ್ರೆ ಪ್ರಕರಣ ನಡೆದ ಆರಂಭಿಕ ಹಂತದಲ್ಲಿ ನಡೆದಂತಹ ತನಿಖೆ ಮತ್ತು ನಂತರ ಬಹಳ ಮುಖ್ಯವಾಗಿದ್ದಂತಹ ವೈಜ್ಞಾನಿಕ ಸಾಕ್ಷಿಯನ್ನ ಒದಗಿಸಿಕೊಡಬಹುದಾಗಿರುವಂತಹ ಆಕೆಯ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸಂಗ್ರಹಿಸಿದಂತಹ ಸ್ವಾಬ್, ಅದನ್ನ ಶೇಖರಿಸಿಟ್ಟಿರ್ತಕ್ಕಂತಹ ರೀತಿ, ಅದು ಇಡೀ ಕೇಸನ್ನ ಹಾಳುಗೆಡವಿದೆ ಅನ್ನುವಂಥದ್ದನ್ನ ನ್ಯಾಯಾಧೀಶರು ತಮ್ಮ ಜಡ್ಜ್ಮೆಂಟ್ ಕೊಡುವ ಸಂದರ್ಭದಲ್ಲಿ ಬರೆದಿರ್ತಾರೆ. ಈ ಕಾರಣಗಳಿಗಾಗಿನೇ ಈ ಪ್ರಕರಣದಲ್ಲಿ ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ಜಡ್ಜ್ ಅವರು ಬರೆದಿದ್ದಾರೆ, ಇದನ್ನ ಅಕ್ವಿಟಲ್ ಕಮಿಟಿಗೆ ಒಪ್ಪಿಸಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಅವರು ಕೊಡ್ತಾರೆ. ಈ ಅಕ್ವಿಟಲ್ ಕಮಿಟಿಯನ್ನ ಮಾಡಿಸ್ಬೇಕು ಅಂದ್ರೆ ಸೌಜನ್ಯ ತಾಯಿ ಕೇಳ್ತಾ ಇದ್ದಾರೆ. ಹಾಗೆಂದ್ರೆ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನ ಮಾಡೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಅಕ್ವಿಟಲ್ ಕಮಿಟಿ ಮಾಡಿದೆ. ಆದರೆ ಇದು ಕೂಡ ನಾಮಕಾವಸ್ಥೆಯ ಅಕ್ವಿಟಲ್ ಕಮಿಟಿಯಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ಅದರ ಬಗೆಗಿನ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಅಕ್ವಿಟಲ್ ಕಮಿಟಿ ವಿಚಾರದಲ್ಲಿ ಸೌಜನ್ಯ ತಾಯಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. 13 ವರ್ಷದಿಂದ ಇದೇ ನಮ್ಮ ಮಗಳು ಯಾವತ್ತೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದರೋ ಅವತ್ತಿನಿಂದಲೇ ಬಿಜೆಪಿ ಪಕ್ಷ ಇದ್ದದ್ದು. ಎಲ್ಲ ಆರ್ ಅಶೋಕ್ ಆಮೇಲೆ ಶೋಭಾಗ್ರಂಥ ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಯಾರು ಕೂಡ ಅವಾಗ ಬಂದಿಲ್ಲ. ಇವತ್ತು ನಾವಿದ್ದೇವೆ ನಿಮ್ಮ ಜೊತೆ ಹೇಳಿದ್ರೆ ಖಂಡಿತ ನಾವು ನಂಬುದಿಲ್ಲ. ಯಾಕಂದ್ರೆ ನಮಗೆ ನಂಬಿಕೆ ಇಲ್ಲ, ಎಲ್ಲ ಹೊರಟೋಗಿದೆ ನಂಬಿಕೆ. ನಮಗೆ ಹನ್ನಪ್ಪ ಮಂಜುನಾಥ ಮೇಲೆ ನಾವು ಮಾತ್ರ ನಂಬಿಕೆ ಇಟ್ಟಿದ್ದೇವೆ. ಇವತ್ತು ಒಂದು ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ಮಾಡಲಿ, ಅದು ಯಾಕೆ ಇವ್ರು ಮಾಡ್ತಿಲ್ಲ?
ಹಾಗೆಯೇ ಇಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕುಸುಮಾವತಿ ಅವರು ಕೇಳ್ತಾ ಇದ್ದಾರೆ, ಯಾಕೆ ಅಕ್ವಿಟಲ್ ಕಮಿಟಿ ಮಾಡಿಲ್ಲ, ಅಕ್ವಿಟಲ್ ಕಮಿಟಿ ಮಾಡಬೇಕಿತ್ತಲ್ಲ ಅನ್ನುವಂಥ ಅಂಶವನ್ನು ಅವರು ಕೇಳ್ತಾ ಇದ್ದಾರೆ. ಇದರ ನಡುವೆ ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ನಿನ್ನೆ ಬಿಜೆಪಿ ನಾಯಕರು ಮಾಡಿದ್ದಾರೆ. ಸೌಜನ್ಯ ಪ್ರಕರಣದ ಮರುತನಿಖೆಗೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೇ ಒತ್ತಾಯವನ್ನ ಕುಸುಮಾವತಿಯವರು ಮತ್ತು ಇತರರು ಮಾಡ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂತವರು ಮಾಡ್ತಾ ಇರುವಂತದ್ದು ಇದರ ಮರುತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದವರೆಗೂ ಕೂಡ ಅವರು ಬೇಡಿಕೆಯನ್ನು ಮಾಡಿದ್ದಾರೆ. ಆದರೆ ನಿನ್ನೆ ಧರ್ಮಸ್ಥಳ ಚಲೋ ವೇದಿಕೆಯಲ್ಲಿನೇ ಸೌಜನ್ಯ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರು ಈ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಚೌಟಾ ಅವರು ಕೂಡ ಮಾತಾಡಿದ್ದಾರೆ. ಬ್ರಿಜೇಶ್ ಚೌಟಾ, ದಕ್ಷಿಣ ಕನ್ನಡದ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರು ಕೂಡ ಮಾತನಾಡಿದ್ದಾರೆ. ಸೌಜನ್ಯ ಪ್ರಕರಣ ಮರುತನಿಖೆಗೆ ಕೊಡುವಂತೆ ಕೇಸರಿ ಕಲಿಗಳು ಆಗ್ರಹಿಸಿದ್ದಾರೆ, ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ, ನೀವು ಇದನ್ನ ಮರುತನಿಖೆಗೆ ಒಪ್ಪಿಸಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಮತ್ತು ಈ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ಪ್ರತಿಪಕ್ಷ ಬಿಜೆಪಿ ಈ ಆಗ್ರಹವನ್ನು ಮಾಡ್ತಾ ಇದೆ, ಮರುತನಿಖೆಗೆ ಇದನ್ನು ಕೊಡಬೇಕು ಅಂತ ಕೇಳ್ತಾ ಇದೆ. ಅಷ್ಟೇ ಅಲ್ಲದೆ ಸಮಾವೇಶದ ನಂತರ ಸೌಜನ್ಯ ಮನೆಗೂ ಕೂಡ ಭೇಟಿ ನೀಡಿ BY ವಿಜಯೇಂದ್ರ ಅವರು ಸೌಜನ್ಯ ತಾಯಿ ಕುಸುಮಾವತಿ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರಿಗೂ ಕೂಡ ಸಾಂತ್ವನ ಹೇಳಿದ್ದಾರೆ, ನಿಮ್ಮ ಕಾನೂನು ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ ಅನ್ನುವಂತಹ ಅಂಶವನ್ನು ಕೂಡ ಹೇಳಿ ಬಂದಿದ್ದಾರೆ ಕುಸುಮಾವತಿ ಅವರನ್ನ ಭೇಟಿಯಾಗಿರುವಂತಹ BY ವಿಜಯೇಂದ್ರ ಅವರು. ನಿನ್ನೆ ಸಮಾವೇಶದ ವೇದಿಕೆಯಲ್ಲಿ ಬಿಜೆಪಿ ನಾಯಕರುಗಳು, ಅದರಲ್ಲಿ ವಿಶೇಷವಾಗಿ BY ವಿಜಯೇಂದ್ರ ಅವರು ಹಾಗೇನೆ ಬ್ರಿಜೇಶ್ ಚೌಟಾ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರುತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರುತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಆ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ಇವತ್ತು ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ಅದರ ಮುಖೇನ ರಾಜ್ಯ ಸರ್ಕಾರ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ. ಸೌಜನ್ಯನ ಸಾವೇನಾಗಿದೆ ಅದರ ಮರು ತನಿಖೆ ಆಗಬೇಕು. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಸ್ಪಷ್ಟವಾಗಿ ಹೊರಗೆ ಬರಬೇಕು. ಸರ್ಕಾರದ ಜವಾಬ್ದಾರಿ ಇದೆ. ಈ ಮರು ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು. ಇಡೀ ಭಾರತೀಯ ಜನತಾ ಪಾರ್ಟಿ ಇದರ ಜೊತೆಗೆ ನಿಲ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹೀಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡದ ಸಂಸದರು ಈ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಕೂಡ ಸತ್ಯ ಹೊರ ಬರಬೇಕು ಅನ್ನುವಂತಹ ಅಂಶವನ್ನು ಹೇಳಿದರೆ, ನಿಜಕ್ಕೂ ಕೂಡ ಇದನ್ನ ನಾಗರಿಕ ಸಮಾಜವೂ ಕೂಡ ಅಲ್ಲಿ ಕೇಳ್ತಾ ಇರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ, ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದ್ದಾವೆ. ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಂತೂ ತಾಲೂಕು ವೈಸ್ ಕೂಡ ಹೋರಾಟ ನಡೆದಿದೆ. ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅಂತೇಳಿ ಈಗ ಆ ವಾಯ್ಸ್ಗೆ ಧ್ವನಿಯನ್ನಗೂಡಿಸಿರುವಂಥದ್ದು ಬಿಜೆಪಿಯ ರಾಜ್ಯ ನಾಯಕರುಗಳು. ಇದರ ನಡುವೆನೇ ಇಲ್ಲಿ ಹಾಗಾದ್ರೆ ಅಕ್ವಿಟಲ್ ಕಮಿಟಿ ಯಾಕೆ, ಅಕ್ವಿಟಲ್ ಕಮಿಟಿ ಅಂದ್ರೆ ಏನು, ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. 2014ರಲ್ಲಿ ದೇಶದ ಸುಪ್ರೀಂ ಕೋರ್ಟ್ ಅಕ್ವಿಟಲ್ ಕಮಿಟಿಗಳನ್ನು ರಚನೆ ಮಾಡಬೇಕಾಗತ್ತೆ ಅನ್ನುವಂಥ ಅಂಶವನ್ನ ತನ್ನ ತೀರ್ಪಿನಲ್ಲಿ ಹೇಳುತ್ತೆ. ಅದರ ನಿರ್ದೇಶನದಂತೆ ಅಕ್ವಿಟಲ್ ಕಮಿಟಿಗಳನ್ನು ರಚನೆ ಮಾಡ್ತಾರೆ. ಅಂದ್ರೆ ಇದು ಪ್ರಕರಣದಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತ ಅಂಶಗಳು. ಕ್ರಿಮಿನಲ್ ಅಪರಾಧಗಳಲ್ಲಿ ನ್ಯಾಯ ಒದಗಿಸುವಲ್ಲಿ ಅಕ್ವಿಟಲ್ ಕಮಿಟಿ ಸಹಕಾರಿಯಾಗತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಯಾವ ಪ್ರಕರಣ ಕ್ರಿಮಿನಲ್ ಪ್ರಕರಣ ನಡೆದು ಅದರಲ್ಲಿ ಅಕ್ಯೂಸ್ಡ್ ಅಕ್ವಿಟಲ್ ಆಯ್ತು ಅಂತ ಹೇಳಿದ್ರೆ ಎಲ್ಲಿ ಲೋಪ ಇದೆ ಅನ್ನುವಂಥದ್ದನ್ನ ಗುರುತಿಸೋದಕ್ಕಾಗಿ, ಪತ್ತೆ ಹಚ್ಚೋದಕ್ಕಾಗಿ ಇಂಥ ಅಕ್ವಿಟಲ್ ಕಮಿಟಿಯನ್ನ ರಚಿಸಬೇಕು ಅಂತೇಳಿ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಪರಾಧಿಗಳು ನಿರ್ದೋಷಿ ಆಗಬಾರದು ಅನ್ನುವಂಥದ್ದು ಇದರ ಉದ್ದೇಶ. ಅಂದ್ರೆ ಇಲ್ಲಿ ಅಪರಾಧ ಎಸಗಿದಂಥವರು ನಿರ್ದೋಷಿಗಳಾಗಿ ತಿರುಗಾಡುವಂಗೆ ಆಗಬಾರ್ದು. ಹೌದು, ನಮ್ಮ ಕಾನೂನು ವ್ಯವಸ್ಥೆಯೊಳಗಡೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥ ಆಶಯವನ್ನು ಹೇಳುತ್ತೆ. ಹಾಗೇನೆ ಸೀರಿಯಸ್ ಕ್ರಿಮಿನಲ್ ಕೇಸಸ್ಗಳಲ್ಲಿ ಅಪರಾಧಿಗಳು ನಿರ್ದೋಷಿಗಳು ಅಂತೇಳಿ ಹೊರಗಡೆ ಓಡಾಡುವ ಕಾರಣ ಆಗಬಹುದಾಗಿರ್ತಕ್ಕಂಥ ಅಂಶಗಳ ಬಗ್ಗೆಯೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು, ಅಂದರೆ ಯಾವ ಪಾರ್ಟ್ನಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈ ಅಕ್ವಿಟಲ್ ಕಮಿಟಿಯ ಮೂಲಕವಾಗಿ ವಿಚಾರ ವಿಮರ್ಶೆಯನ್ನು ಮಾಡಲಾಗುತ್ತೆ. FIRನಲ್ಲಿ ಉಲ್ಲೇಖಿಸಿದ್ದನ್ನು ಸಾಬೀತುಪಡಿಸಲು ಪೊಲೀಸರು ವಿಫಲವಾಗ್ತಿರುವಂತಹ ಕಾರಣಕ್ಕಾಗಿ ಈ ಅಕ್ವಿಟಲ್ ಕಮಿಟಿಗಳನ್ನು ರಚನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಡುತ್ತೆ. ಮತ್ತು
ನಿರಪರಾಧಿಗಳು ಕೂಡ ಜೈಲುವಾಸ ಅನುಭವಿಸುವುದನ್ನು ತಡೆಯೋದಕ್ಕೆ ಇದು ಅನುಕೂಲ ಆಗುತ್ತೆ. ಒಂದು, ನಿರಪರಾಧಿಯನ್ನು ಜೈಲಿಗೆ ಕಳಿಸುವಂಥದ್ದು, ಹಾಗೆಯೇ ಅಪರಾಧಿಯಾಗಿರುವಂತಹ ವ್ಯಕ್ತಿ ಇದರಲ್ಲಿ ನಿರ್ದೋಷಿಯಾಗಿ ಹೊರಗೆ ಹೋಗುವಂತಹ ಸಂಭವಗಳು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಅಂದರೆ ಬೇಸಿಕಲಿ ಇಲ್ಲಿರುವಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಮತ್ತು ಪ್ರಾಸಿಕ್ಯೂಷನ್ನ ದೃಷ್ಟಿಯಿಂದ ನಿರಪರಾಧಿಗಳಿಗೆ ನಷ್ಟ ಪರಿಹಾರ, ತನಿಖಾಧಿಕಾರಿಗಳ ವೈಫಲ್ಯ ಪತ್ತೆಗೆ ಅಕ್ವಿಟಲ್ ಕಮಿಟಿಯನ್ನ ಮಾಡಲಾಗುತ್ತೆ. ತನಿಖಾಧಿಕಾರಿಗಳು ತನಿಖೆಯ ಹಂತದಲ್ಲಿ ಏನಾದರೂ ತಪ್ಪೆಸಗಿದ್ದಾರಾ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಈ ಅಕ್ವಿಟಲ್ ಕಮಿಟಿಯ ಜವಾಬ್ದಾರಿ ಆಗುತ್ತೆ. ಕೇಸ್ ವಿಫಲ ಆಗೋದಕ್ಕೆ ತನಿಖಾಧಿಕಾರಿ ಹೊಣೆಗಾರಿಕೆ ಕಾರಣವಾ ಅನ್ನೋದನ್ನ ಇದರಲ್ಲಿ ಪತ್ತೆ ಹಚ್ಚಲಾಗುತ್ತೆ. ತನಿಖಾಧಿಕಾರಿ ಕಾರಣನ ಅಥವಾ ಪ್ರಾಸಿಕ್ಯೂಟರ್ ಕಾರಣನ, ಅಭಿಯೋಜಕರು ಕಾರಣನ ಅನ್ನುವಂಥದ್ದನ್ನ ಇದರಲ್ಲಿ ಪತ್ತೆ ಹಚ್ಚಲಾಗುತ್ತೆ. ಅಧಿಕಾರಿಗಳ ತಪ್ಪು, ನಿರ್ಲಕ್ಷ್ಯ, ಸಾಕ್ಷಿ ಸಿಗದಿರುವುದನ್ನು ಕೂಡ ತಡೆಯೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು, ಈ ರೀತಿಯಾದಂಥ ಅಂದರೆ ಇಡೀ ಕೇಸನ್ನು ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಪಾರದರ್ಶಕ ತನಿಖೆ ಮಾಡಿ ಅಪರಾಧಿಗೆ ಶಿಕ್ಷೆ ಕೊಡಿಸಿದಾಗ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಬರೋದು ಯಾವಾಗ ಅಂತ ಹೇಳಿದ್ರೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು, ಅಪರಾಧಿಗೆ ಶಿಕ್ಷೆ ಆಗಬೇಕು, ಪಾರದರ್ಶಕ ತನಿಖೆ ನಡಿಬೇಕು. ತನಿಖೆ ನಡೆಯುವಾಗಲೇ ಹಲವಾರು ಪಾಯಿಂಟ್ಗಳಲ್ಲಿ ಇದು ಡೌಟ್ಫುಲ್ ಅಂತೇಳಿ ಇರುವಂತಹ ಪ್ರಸಂಗ ಸೃಷ್ಟಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಕೇಸ್ ಯಾಕೆ ಸಾಬೀತುಪಡಿಸೋದಕ್ಕೆ ಆಗಿಲ್ಲ, ತಪ್ಪುಗಳು ಎಲ್ಲಿ ಆದವು ಎಂಬುದರ ಪರಿಶೀಲನೆಯನ್ನು ಕೂಡ ಮಾಡುವಂಥದ್ದಕ್ಕೆ ಈ ಅಕ್ವಿಟಲ್ ಕಮಿಟಿಯನ್ನ ಮಾಡಬಹುದು. ತನಿಖಾಧಿಕಾರಿಗಳ ತಪ್ಪುಗಳು, ಭ್ರಷ್ಟಾಚಾರದಿಂದ ತನಿಖೆ ಆಯ್ತಾ ಅನ್ನೋದರ ಬಗ್ಗೆಯೂ ಕೂಡ ಇದರಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ, ವಿಚಾರಣೆಯನ್ನ ಮಾಡಿಸಲಾಗುತ್ತೆ ಅಕ್ವಿಟಲ್ ಕಮಿಟಿಯ ಮೂಲಕವಾಗಿ. ಹೀಗಾಗಿನೇ ಸಿಬಿಐ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ತನ್ನ ತೀರ್ಪನ್ನ ಬರೆದ ನಂತರ ಕಡೆಯ ಒಂದು ಪ್ಯಾರಾದಲ್ಲಿ ಅಕ್ವಿಟಲ್ ಕಮಿಟಿಯನ್ನ ರಚಿಸೋದಕ್ಕೆ ಸಲಹೆಯನ್ನ ಕೊಡುತ್ತೆ. ಹಾಗಾದ್ರೆ ಯಾಕೆ ಇಲ್ಲಿ ಬೇಕು? ಪೊಲೀಸರು ತನಿಖೆಯಲ್ಲಿ ವಿಫಲರಾಗಿದ್ದನ್ನು ಪತ್ತೆ ಹಚ್ಚೋದಕ್ಕೆ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. ಹಾಗೆಯೇ ಏಕಪಕ್ಷೀಯ ಭ್ರಷ್ಟಾಚಾರದ ನೆರಳಿರುವುದನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಈ ಕಮಿಟಿ, ಭ್ರಷ್ಟಾಚಾರ ಅಥವಾ ಯಾವುದೇ ಒತ್ತಡ ಇಂಥದ್ದೇನೇ ಇದ್ರೂ ಕೂಡ ಅವುಗಳನ್ನು ಪತ್ತೆ ಹಚ್ಚೋದಕ್ಕೆ, ತನಿಖಾ ದೌರ್ಬಲ್ಯಗಳನ್ನು ನಿಲ್ಲಿಸೋದಕ್ಕೆ ಕಮಿಟಿ ರಚನೆ ಆಗಬೇಕಾಗತ್ತೆ. ತನಿಖೆಯಲ್ಲಿ ದೌರ್ಬಲ್ಯಗಳು, ಯಾಕಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಓತಪ್ರೋತವಾಗಿ ಒಂದು ತನಿಖೆ ಹೋಗಬಾರದು ಅಂತ ಹೇಳಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ತನಿಖಾ ಹಂತದ ಲೋಪದೋಷ, ಪ್ರಕ್ರಿಯೆ ಪಾಲನೆಯಲ್ಲಿ ಲೋಪದೋಷಗಳ ಮರು ತನಿಖೆಯನ್ನು ನಡೆಸುವಂತಹ ಉದ್ದೇಶದಿಂದ ಕೂಡ ಇದು ಅವಶ್ಯಕ ಆಗುತ್ತೆ. ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು, ಶಿಸ್ತು ಕ್ರಮಕ್ಕೆ ಇದು ನಿರ್ಣಾಯಕ ಆಗುತ್ತೆ. ಈ ಕಾರಣಗಳಿಗಾಗಿ ಕೂಡ ಅಕ್ವಿಟಲ್ ಕಮಿಟಿ ಬಹಳ ಮುಖ್ಯ ಆಗುತ್ತೆ. ಅಧಿಕಾರಿಗಳ ಮೇಲೂ ಹೊಣೆಗಾರಿಕೆ ಬೀಳುತ್ತೆ ಅನ್ನುವಂತಹ ಸಂದೇಶ ಇಲ್ಲಿ ಈ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದಾಗ ಯಾರು ತನಿಖೆ ನಡೆಸ್ತಾರಲ್ಲ ಆ ತನಿಖೆ ನಡೆಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಒಂದು ಹೊಣೆಗಾರಿಕೆಯನ್ನ ಫಿಕ್ಸ್ ಮಾಡ್ದಂಗೆ ಆಗುತ್ತೆ. ಆತ ಯಾರದ್ದೇ ಒತ್ತಡ ಇದ್ರೂ ಕೂಡ ಕಾನೂನಿನಲ್ಲಿ ಇರುವಂತಹ ಅಂಶಗಳಿಂದ ಆ ಕಡೆ ಈ ಕಡೆ ಹೋಗೋಗಿಲ್ಲ. ಯಾಕಂದ್ರೆ ಸ್ವಾಬ್ ಅನ್ನ ತೆಗೆದುಕೊಂಡ ನಂತರ ಇವರ ಮ್ಯಾನ್ಯುವಲ್ನಲ್ಲಿ ಬಹಳ ಪ್ರಮುಖವಾಗಿ ಡಾಕ್ಟರ್ಗಳಿಗಿರುವಂತಹ ವೈದ್ಯರ ಮ್ಯಾನ್ಯುವಲ್ನಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಪ್ರೋಟೋಕಾಲ್ ಹಿಂಗಿದೆ, ಇದೇ ಪ್ರೋಟೋಕಾಲ್ ಅನ್ನು ಪಾಲನೆ ಮಾಡಬೇಕು ಅಂತ ಇರುತ್ತೆ. ಆ ಪ್ರೋಟೋಕಾಲ್ ಪಾಲನೆ ಆಗಿಲ್ಲ ಅಂತೇಳಿ ಆದ್ರೆ ಯಾವ ಕಾರಣಕ್ಕಾಗಿ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದೇ ಈ ಪ್ರಕರಣದಲ್ಲೂ ಕೂಡ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ತಪ್ಪುಗಳ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಕೂಡ ಈ ಅಕ್ವಿಟಲ್ ಕಮಿಟಿ ಬೇಕು ಅನ್ನುವಂಥದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನ. ಹಾಗಾದ್ರೆ ಇಲ್ಲಿ ಸೌಜನ್ಯ ಕೇಸ್ನಲ್ಲಿ ಅಕ್ವಿಟಲ್ ಕಮಿಟಿಯ ಒತ್ತಡ ಯಾಕೆ ಅನ್ನುವಂಥ ನಾವಿಲ್ಲಿ ಗಮನಿಸಬೇಕು. ಸೌಜನ್ಯ ಕೇಸ್ನಲ್ಲಿ ಲೋಪಗಳಾಗಿರುವ ಬಗ್ಗೆ ಪದೇ ಪದೇ ಕೂಗುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಮತ್ತು ವೈದ್ಯರು ಸೇರಿ ಹಲವರ ವಿರುದ್ಧ ಆರೋಪ ಇದೆ. ಮತ್ತು ವಿಶೇಷವಾಗಿ ಮೊದಲ ತನಿಖಾಧಿಕಾರಿ ಮತ್ತು ಈ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿರತಕ್ಕಂತಹ ವೈದ್ಯರು ಈ ಪ್ರಕರಣದಲ್ಲಿ ವೈಜ್ಞಾನಿಕ ಸಾಕ್ಷ್ಯ ಸಿಗದಂಗೆ ಅದನ್ನ ಹಾಳ್ಗೆಡವಿದ್ದಾರೆ ಅನ್ನುವಂಥದ್ದು ನೇರವಾಗಿ ಇಲ್ಲಿ ಗೋಚರಿಸ್ತಾ ಇರುವಂತಹ ಅಂಶ. ಅಕ್ವಿಟಲ್ ಕಮಿಟಿ ರಚನೆಗೆ ಸೂಚಿಸಿದ್ದಂತಹ ಸಿಬಿಐ ಕೋರ್ಟ್ ಕೂಡ ಇದೇ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಗೆ ಈ ಪ್ರಕರಣವನ್ನು ಸೂಚಿಸಿದೆ. ಯಾಕಂದ್ರೆ ಈ ಜಡ್ಜ್ಮೆಂಟನ್ನು ಬರೆಯೋದಕ್ಕಿಂತ ಮುಂಚಿತವಾಗಿ, ಅಂದರೆ ಆರ್ಡರ್ ಪಾರ್ಟ್ಗಿಂತ ಮುಂಚಿತವಾಗಿ ತನ್ನ ಅಬ್ಸರ್ವೇಷನ್ನ ಪಾರ್ಟ್ನಲ್ಲಿ ಬಹಳ ಮುಖ್ಯವಾಗಿ ಕೋರ್ಟ್ ಈ ಅಂಶವನ್ನ ಉಲ್ಲೇಖ ಮಾಡಿದೆ. ಯಾವ ಸ್ವರೂಪದಲ್ಲಿ ಈ ಪ್ರಕರಣದಲ್ಲಿ ಗೋಲ್ಡನ್ ಅವರ್ನಲ್ಲಿ ಸರಿಯಾದಂತಹ ತನಿಖೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ಕೂಡ ಪಾಯಿಂಟ್ ಔಟ್ ಮಾಡಿದೆ. 2022 ಜೂನ್ 16ರಂದು ಆದೇಶವನ್ನು ಸಿಬಿಐ ಕೋರ್ಟ್ ಈ ಸಂಬಂಧವಾಗಿ ನೀಡಿದೆ. ಸಾಕ್ಷ್ಯ ಸಂಗ್ರಹದಲ್ಲಿ ತನಿಖಾಧಿಕಾರಿಗಳು ವಿಫಲ ಆಗಿರೋದರ ಬಗ್ಗೆನ ಆರೋಪವನ್ನು ಕೂಡ ಇಲ್ಲಿ ಇರುವಂಥದ್ದು. ತನಿಖಾಧಿಕಾರಿಗಳ ವೈಫಲ್ಯ ಪತ್ತೆಗೆ ಅಕ್ವಿಟಲ್ ಕಮಿಟಿ ರಚನೆಗೆ ಒತ್ತಡವೂ ಕೂಡ ಇರುವಂಥದ್ದು. ಹೀಗಾಗಿ
ಕುಸುಮಾವತಿ ಅವರು ಕೂಡ ಕೇಳ್ತಾ ಇರೋದು ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಹೇಳಿ. ವಿಜೇಂದ್ರ ಅವರು ಕೂಡ ಕೇಳಿರುವಂಥದ್ದು ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಹೇಳಿ, ಅಕ್ವಿಟಲ್ ಕಮಿಟಿಯನ್ನು ರಚಿಸಬೇಕು ಅಂತ ಹೇಳಿ. ಹಾಗಾದರೆ ಅಕ್ವಿಟಲ್ ಕಮಿಟಿ ತನಿಖೆಯಲ್ಲಿನ ಲೋಪದೋಷಗಳ ಬಗ್ಗೆ ಜಡ್ಜ್ಮೆಂಟ್ನಲ್ಲೂ ಕೂಡ ಉಲ್ಲೇಖಗಳು ಇದ್ದಾವೆ. ಈ ಕಾರಣಗಳಿಗೂ ಕೂಡ ಅಕ್ವಿಟಲ್ ಕಮಿಟಿಯನ್ನು ಇಲ್ಲಿ ರಚಿಸಬೇಕು ಅಂತ ಒತ್ತಡ ಇರುವಂಥದ್ದು. ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನು ಮಾಡೇ ಇಲ್ಲ ಅಂತ ಹೇಳಿಲ್ಲ, ಮಾಡಿದೆ. ಆದರೆ ಅದು ಹೆಸರಿಗಷ್ಟೇ ಮಾಡಿದೆ. ಸರ್ಕಾರ ಬಹಳ ತರಾತುರಿಯ ಕೆಲಸಕ್ಕೆಲ್ಲೋ ಹೋಗಿದೆ ಮತ್ತು ಸರ್ಕಾರ ಅದನ್ನು ಮಾಡಿರುವಂತಹ ಸ್ವರೂಪವನ್ನು ಗಮನಿಸಿದಾಗ ಸೌಜನ್ಯ ಕೇಸ್ನಲ್ಲಿ ಈಗಾಗಲೇ ಅಕ್ವಿಟಲ್ ಕಮಿಟಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಪಿ ಹರಿಶೇಖರನ್ ಅವರ ಅಧ್ಯಕ್ಷತೆಯಲ್ಲಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಲಾಯಿತು. ಇವರು 2 ಸಭೆಗಳನ್ನು ಮಾಡಿದ್ದಾರೆ. 2024 ಡಿಸೆಂಬರ್ 30ಕ್ಕೆ ಹರಿಶೇಖರ್ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಅದಾದ ನಂತರ ಜನವರಿ 2ರಂದು ಮತ್ತೊಂದು ಸಭೆಯನ್ನು ಮಾಡಿ ಚರ್ಚೆಯನ್ನು ನಡೆಸಲಾಗಿದೆ ಅಕ್ವಿಟಲ್ ಕಮಿಟಿಯಲ್ಲಿ. ಆದರೆ ಕಮಿಟಿ ರಚನೆ ಮಾಡಿ ಸರ್ಕಾರ ಸುಮ್ಮನಾಗಿದೆ. ಸರ್ಕಾರ ಅಕ್ವಿಟಲ್ ಕಮಿಟಿಯ ಮೂಲಕವಾಗಿ ಏನನ್ನು ಫೈಂಡ್ ಔಟ್ ಮಾಡಿಸಿದೆ ಮತ್ತು ಅಕ್ವಿಟಲ್ ಕಮಿಟಿ ಬಗ್ಗೆ CBIಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅನ್ನೋಂಥ ನೋಡ್ತಾ ಹೋದರೆ CBIಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ಅಂತಿಮವಾಗಿ ಇದರ ತನಿಖೆಯನ್ನು ನಡೆಸಿರುವಂಥದ್ದು CBI ಈ ಪ್ರಕರಣದಲ್ಲಿ CBI ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿರುವಂಥದ್ದು. CBI ಶಿಫಾರಸು ಮಾಡಿದ್ರಷ್ಟೇ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಅದನ್ನು ನೋಡಬೇಕು. ಅಕ್ವಿಟಲ್ ಕಮಿಟಿಗೆ ಸಂಬಂಧಿಸಿದಂತೆ ಹೆಸರಿಗಷ್ಟೇ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡ್ದಂಗೆಯೂ ಕೂಡ ಅನಿಸುತ್ತೆ ಈ ಪ್ರಕರಣವನ್ನು ಗಮನಿಸಿದಾಗ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ರುದ್ರಮುನಿಯವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ರುದ್ರಮುನಿಯವರು ಕೂಡ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿ ಒಂದು ಹಂತದಲ್ಲಿ ಕೆಲಸ ನಿರ್ವಹಿಸಿದಂಥವರು CBIಗಿಂತ ಮುಂಚಿತವಾಗಿ. ಹಾಗೆಯೇ MT ನಾಣೆಯವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಸಂಕೇತ್ ಯಣಗಿಯವರು ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಚರ್ಚೆಯನ್ನು ರುದ್ರಮುನಿಯವರ ಮೂಲಕವಾಗಿಯೇ ಆರಂಭಿಸ್ತೀನಿ. ರುದ್ರಮುನಿಯವರೇ, ತಮ್ಮ ಪ್ರಕಾರ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ BJP ನಾಯಕರುಗಳು ಕೂಡ ನಿನ್ನೆ ಆಗ್ರಹಿಸಿದ್ದಾರೆ, ಮರು ತನಿಖೆ ಆಗಬೇಕು, ಹಾಗೆಯೇ ಇದನ್ನು ಅಕ್ವಿಟಲ್ ಕಮಿಟಿಗೆ ಕೊಡಬೇಕು, ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ತಾವು ಏನು ಹೇಳ್ತೀರಿ? ತಮ್ಮ ಅಬ್ಸರ್ವೇಷನ್ಸ್ ಏನು ಈ ವಿಚಾರದಲ್ಲಿರೋದು? ಅಕ್ವಿಟಲ್ ಕಮಿಟಿ ಇದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕಾದಂತಹ ಒಂದು ಕಮಿಟಿ. ಇದರಲ್ಲಿ ಕೇಸ್ ಅಕ್ಯೂಟ್ ಆಗಲಿಕ್ಕೆ ನಿಜವಾದ ಕಾರಣ, ಈಸ್ ದೇರ್ ಎನಿ ಇಂಟೆನ್ಷನಲ್ ಒಮಿಷನ್ ಆನ್ ದಿ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ who is collecting the evidences and presenting before the court ಅನ್ನೋದೇ ಅಲ್ಲಿ ಗಹನವಾದ ಸಂಗತಿ. ಇದರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ will be conducted. Departmentally they will be dealt if at all it is proved. ಇದರಲ್ಲಿ ಅವರ ಇಂಟೆನ್ಷನಲ್ ಒಮಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ಜನರಲಿ ಹೇಳಿ ಕೇಳ್ತಿದೆ ರುದ್ರಮುನಿಯವರೇ, ಕೇಳ್ತಿದೆ. ಕಂಟಿನ್ಯೂ ಮಾಡಲಾ? ಕಂಟಿನ್ಯೂ ಮಾಡಿ. ಇದರಲ್ಲಿ ಡಿಪಾರ್ಟ್ಮೆಂಟಲ್ ಕಮಿಟಿ ಫಾರ್ಮೇಷನ್ ಮಾಡಬೇಕು ಅನ್ನೋದು ಈ ಎಲ್ಲಾ ಕೇಸುಗಳಲ್ಲಿಯೂ ಸಹ ಅಕ್ಯೂಟಲ್ ಕೇಸುಗಳಲ್ಲಿ ಇಟ್ ಇಸ್ ಎ ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅದರಲ್ಲಿ ನಿಜಾಂಶವನ್ನ ಅರಿಯಿರಿ ಅಂತ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟಲ್ ಕಮಿಟಿ ಅಂಡ್ ದಿ ಟ್ರಯಲ್ ಈಸ್ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಗಡೆ ದಿ ಪ್ರಪಾಂಡೆನ್ಸ್ ಆಫ್ ಎವಿಡೆನ್ಸ್ ಈಸ್ ರಿಕ್ವೈರ್ಡ್, ಬಟ್ during the course of trial all evidences without any reasonable doubts creation ನಾವು ಪ್ರೂವ್ ಮಾಡಬೇಕಾಗುತ್ತೆ ಕೇಸನ್ನು. ನಾವು ಅಂದ್ರೆ ಪ್ರಾಸಿಕ್ಯೂಷನ್ ಪ್ರೂವ್ ದೇರ್ ಕೇಸ್. ಹೀಗೆ ಇವೆರಡು ಫಂಡಮೆಂಟಲ್ ಥಿಂಗ್ಸ್. ಇಲ್ಲಿ ಟ್ರಯಲ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಟ್ರಯಲ್ ಹ್ಯಾಸ್ ಆಲ್ರೆಡಿ ಕಂಪ್ಲೀಟೆಡ್ ಬೈ ದಿ ಲೋಯರ್ ಕೋರ್ಟ್. ಇಷ್ಟಾಗಿದೆ. ಈಗ ಡಿಪಾರ್ಟ್ಮೆಂಟಲ್ ಕಮಿಟಿ ಒಳಗಡೆಗೆ ಅದರಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ DG ಅಥವಾ ADG ರ್ಯಾಂಕ್ ಆಫೀಸರ್ ವಿಲ್ ಬಿ ದಿ ಚೇರ್ಮನ್ ಆಫ್ ದಿ ಡಿಪಾರ್ಟ್ಮೆಂಟಲ್ ಕಮಿಟಿ, ಅಂಡ್ ಫಾರ್ ಅಸಿಸ್ಟಿಂಗ್ ಹಿಮ್ one DOSP or one IPS officer will be the member of the committee. ಆಮೇಲೆ ನಂತರ that public prosecutor will be the next member of the committee. ಆಮೇಲೆ ರೇಂಜ್ ಲೆವೆಲ್ ಅಲ್ಲಿ ಏನಾಗುತ್ತೆ, IGP will be the chairman of the committee and one of the DSP, headquarter DSP of the IG office will be the another member. No doubt the prosecutor will be also be a member. ಆ 3 ಜನ ಸೇರಿ ಒಂದು ಡಿಪಾರ್ಟ್ಮೆಂಟಲ್ ಕಮಿಟಿ ಆಗಿರುತ್ತೆ. ಇಲ್ಲಿ ಚಾರ್ಜಸ್ ಫ್ರೇಮ್ ಮಾಡಬೇಕಾಗ್ತದೆ, ಎಲ್ಲಿ ಹೇಗೆ ಆಗಿದೆ, ಇವ್ರ ಕಾರಣಗಳಿಂದನೇ ಕೇಸು ಅಕ್ಯೂಟ್ ಆಗಿದೆ ಅನ್ನೋದು ಇಂಟೆನ್ಷನಲ್. ನೋಡಿ, ಇಂಟೆನ್ಷನಲ್ ಆರ್ ಎ ನೆಗ್ಲಿಜೆನ್ಸ್, ಇಂಟೆನ್ಷನಲ್ ಆಕ್ಟ್ ಫಾಲೋಡ್ ಬೈ ದಿ ನೆಗ್ಲಿಜೆನ್ಸ್.
of a investigation officer led to acquittal of the case is a clear according to the departmental enquiry. ಇಲ್ಲಿ ಶಿಸ್ತು ನಡವಳಿಕೆಗಳ ಬಗ್ಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ. ಈಗ ಪೊಲೀಸಿಗೆ ನೆಗ್ಲಿಜೆನ್ಸ್ ಆಗಿತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಅಂದ್ರೆ ಕರ್ನಾಟಕ ಡಿಸಿಪ್ಲಿನರಿ ಆಕ್ಟ್ 1965 ಅದರಲ್ಲಿ ರೂಲ್ 6-7 ಈಗೆಲ್ಲ ಬರ್ತದೆ. ಅದರಲ್ಲಿ 6 ಅಲ್ಲಿ ಸೊ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಬಿ ಕಂಡಕ್ಟೆಡ್. ಸೊ ಐ ಹ್ಯಾಸ್ ಅಟೆಂಡ್ ಸೋ ಮೆನಿ ಎನ್ಕ್ವೈರೀಸ್ ಆಲ್ಸೋ. ಸೊ ಅದಕ್ಕೆ ಗೊತ್ತಿರೋದ್ರಿಂದ ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನೋಡಿ, ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಕಾನ್ಸ್ಟಿಟ್ಯೂಷನ್ 311 article has given so much guarantee to a government servant, I mean any public servant. ಹೇಗೆ ಅಂತ ಹೇಳಿದರೆ, ವಿತೌಟ್ ಎನ್ಕ್ವೈರಿ ನೋ ಪರ್ಸನ್ ಹ್ಯಾಸ್ ಟು ಬಿ ಪನಿಷ್ಡ್, ನೋ ಗವರ್ಮೆಂಟ್ ಸರ್ವೆಂಟ್ ಹ್ಯಾಸ್ ಟು ಬಿ ಪನಿಷ್ಡ್. ಹೌದು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ. ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಶಾರ್ಟ್ ಡೆಡ್ ಆದ್ರಲ್ಲ, ಓನ್ ಬಾಡಿ ಗಾರ್ಡ್ಸ್ ಇಂದ, ಆ ಪ್ರಕರಣದಲ್ಲಿಯೂ ಸಹ ಅದು ಹೆಚ್ಚು ಬೆಳಕಿಗೆ ಬಂತು. ಆಗಾಗಲೇ ಇದ್ದ ಆರ್ಟಿಕಲ್ ಏನಾಯ್ತು, ದಟ್ ವಾಸ್ ಎನ್ಶ್ರೈನ್ಡ್ ಅಟ್ ದ ಟೈಮ್. ಆಮೇಲೆ ಫರ್ದರ್ ಏನಾಯ್ತು, ಈಗ ಅದು ಎಲ್ಲ ಇದರಲ್ಲಿಯೂ ಸಹ ಈಗ ಅದು ಗಹನವಾಗಿ ಕಾಣಿಸ್ಕೊಳ್ತಾ ಇದೆ. ಈಗ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತ ಹೇಳಿದರೆ ಇಟ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬೈ ದಿ ಡಿಪಾರ್ಟ್ಮೆಂಟ್. ಅದರಲ್ಲಿ ಪ್ರಪಾಂಡೆನ್ಸ್ ಆಫ್ ಎವಿಡೆನ್ಸ್ ಬೇಕು. ಪ್ರಪಾಂಡೆನ್ಸ್ ಆಫ್ ಎವಿಡೆನ್ಸ್ ಅನಿಸಿದರೆ ಸಾಕು, ಆ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತ ಅನಿಸಿದರೆ ಸಾಕು, ಅದಕ್ಕೆ ಯಾವುದೇ ವಿಧ ಅಂತ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಚಾರ್ಜಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಅದು ವಿಚಾರ ಇದೆ. ಅದು ಪ್ರೂವ್ ಆದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಗಡೆ ಆಫೀಸರ್ ಪ್ರೂವ್ ಆದ್ರೆ, ಅಲ್ಲಿ ಪ್ರೂವ್ ಆಗಂತ ಅಕ್ಯೂಸ್ಡ್ ಇದ್ದಾರಲ್ಲ ಅವರಿಗೆ ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಆರ್ ಸೆಂಟೆನ್ಸ್ ಆಫ್ ಫೈನ್ ವಿಲ್ ನಾಟ್ ಬಿ ಅವಾರ್ಡೆಡ್. ಅಲ್ಲಿ ಓನ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, there will be a possibility of postponement of increment with effect future, or there may be a dismissal from the service. If at all if there is any financial losses to the government caused by the same official, that has to be recovered. ಇವೆಲ್ಲವೂ ಟೈಪ್ ಆಫ್ ಪನಿಷ್ಮೆಂಟ್ಸ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ soon after the retirement of a particular official. Within 4 years, it has to be initiated according to the section 214E of Karnataka service rules. ಈಗ ಆದ್ಮೇಲೆ ಸಹ ಗೌರ್ಮೆಂಟ್ has got no power to hold any ಇದು ಆನ್ ದಿ ಅಫಿಷಿಯಲ್. ಗೊತ್ತಾಯ್ತಲ್ಲ, ಪೆನ್ಷನರ್ ಅವನಿಗೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ 4 ವರ್ಷ ಆದ್ಮೇಲೆ. ರುದ್ರಮಣಿ ಅವರು, ನಿಮ್ಮ ಜೊತೆ ಅದ್ರ ಬಗ್ಗೆ ಡೀಟೇಲ್ಸ್ ಮತ್ತೆ ಬರ್ತೀನಿ. ರುದ್ರಮಣಿ ಅವರು, ಮತ್ತೆ ಮಾತಾಡ್ತೀನಿ ತಮ್ಮ ಜೊತೆಗೆ. ಜಸ್ಟ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗಬೇಕು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಅಕ್ವಿಟಲ್ ಕಮಿಟಿಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಪ್ರತಿಪಕ್ಷದವರು ಕೂಡ ಮಾಡ್ತಾರೆ. ಡಾಕ್ಟರ್ ದಿನೇಶ್ ರಾವ್ ಅವರು, ತಾವೇನು ಹೇಳ್ತೀರಿ? ಈಗ ನಿನ್ನೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಹೇಳಿರ್ತಕ್ಕಂತಹ ಮಾತನ್ನು ಕೂಡ ಗಮನಿಸಿದಾಗ ಅಕ್ವಿಟಲ್ ಕಮಿಟಿಯನ್ನು ಮಾಡಬೇಕು ಅನ್ನುವಂಥ ಅಂಶವನ್ನು ಅವರು ಒತ್ತಾಯ ಮಾಡ್ತಾರೆ, ಮತ್ತು ಪ್ರತಿಪಕ್ಷವು ಕೂಡ ಈ ಒತ್ತಾಯವನ್ನು ಮಾಡುತ್ತೆ, ಅಕ್ವಿಟಲ್ ಕಮಿಟಿಯನ್ನು ಮಾಡಬೇಕು ಅಂತ ಹೇಳಿ. ಯಾಕಂದರೆ ಈ ಜಡ್ಜ್ಮೆಂಟ್ನಲ್ಲೂ ಕೂಡ ಇರುವಂಥದ್ದು ಒಂದು ಸಜೆಷನ್ ಅಂತಿಮವಾಗಿ ಇರುವಂಥದ್ದಂದರೆ ಇದೊಂದು ಫಿಟ್ ಕೇಸು ಅಕ್ವಿಟಲ್ ಕಮಿಟಿ ಮುಂದೆ ರೆಫರ್ ಮಾಡೋದಕ್ಕೆ ಅನ್ನುವಂಥದ್ದನ್ನು ಸೌಜನ್ಯ ಪ್ರಕರಣದಲ್ಲಿ ಜಡ್ಜ್ಮೆಂಟ್ನಲ್ಲೂ ಕೂಡ ಇರುವಂತಹ ಅಂಶದ ಬಗ್ಗೆ ತಾವೇನು ಹೇಳ್ತೀರಿ? ಡಾಕ್ಟರ್ ದಿನೇಶ್ ಅವರೇ, ಕೇಳ್ತಿದ್ಯಾ? ಹರಿಪ್ರಸಾದ್, ಯಾರಿಗಿದು ಪ್ರಶ್ನೆ? ತಮ್ಮ ಹತ್ರ ಕೇಳ್ತಾರಂತ. ಅಕ್ವಿಟಲ್ ಕಮಿಟಿ ನೋಡಿ, ಈಗ ಡೆಫಿನೆಟ್ಲಿ ಈಗ ಯು ಹ್ಯಾವ್ ಸೀನ್ ದ ರೂಲಿಂಗ್ ಫ್ರಮ್ ದ ಸಿಬಿಐ ಕೋರ್ಟ್ ಮತ್ತೆ ಲೋವರ್ ಕೋರ್ಟ್ ಅಲ್ಲಿ ಏನ್ ಬಂದಿದೆ, ಅದರಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್ಲಿ ಮೆನ್ಷನ್ಡ್ ದಟ್ there are lot that there is no evidence to substantiate that ಇವರೇ ಅಕ್ಯೂಸ್ಡ್ ಅಂತ ಹೇಳಲಿಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಒಂದು ಇಟ್ ಇಸ್ ಕ್ಲಿಯರ್ಲಿ ಪಾಯಿಂಟೆಡ್ ಔಟ್. ಮತ್ತೆ ಕೆಲವು ಲೋಪಗಳನ್ನ ಎತ್ತಿ ತೋರಿಸ್ತಿದೆ. ಆ ಲೋಪಗಳು ಎತ್ತಿ ಇಟ್ ಇಸ್ ಆನ್ ರೆಕಾರ್ಡ್. ಸೊ ಇಷ್ಟು ಲೋಪಗಳೆಲ್ಲ ಇದ್ದಾಗ ದಟ್ ಈಸ್ ವೈ ದೇ ಹ್ಯಾವ್ ಸಜೆಸ್ಟೆಡ್ ಇನ್ ಎವ್ರಿ ಕೇಸ್ ನಲ್ಲಿ ಇಲ್ಲ, ದೆರ್ ಇಸ್ ಅನ್ ಕ್ಲಿಯರ್ ಇಂಡಿಕೇಶನ್ ಸಚ್ ಕಮಿಟೀಸ್ ಆಸ್ ಟು ಫಿಲ್ ದ ಗ್ಯಾಪ್ಸ್. ಯಾಕೆ ಇದು ಅಂತ ಹೇಳಿದ್ರೆ ನೋಡಿ, ದೇರ್ ಈಸ್ ಅ ಕ್ರೈಮ್ ಅಂಡ್ ದಟ್ ಈಸ್ ಅ ಹೀನಸ್ ಕ್ರೈಮ್.
ಹೌದು. ಅಂಡ್ ದಟ್ ಹೀನಸ್ ಕ್ರೈಮ್ ಅಲ್ಲಿ ವೆನ್ ಸಂಬಡಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದ ಕ್ರೈಮ್, ಯಾರೋ ಒಬ್ರು ಮಾಡಿರ್ಲೇಬೇಕು. ಈಗ ತೋರ್ಸಿರೋ ಮನುಷ್ಯನ್ಗೂನು ಅಲ್ಲಿರ್ತಕ್ಕಂಥ ಎವಿಡೆನ್ಸ್ಗೂ ಹೋಲಿಕೆನೇ ಇಲ್ಲದೆ ಇದ್ದಾಗ ದಟ್ ಮೀನ್ಸ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್ ಹಿಯರ್. ಒಂದು, ದಟ್ ಈಸ್ ನಂಬರ್ ಒನ್. ಮತ್ತೆ ಈಗ ಯಾರು ಹೂ ಇಸ್ ದ ಅನದರ್ ಅಕ್ಯೂಸ್, ಇವರೇನ ಅಕ್ಯೂಸ್ಡ್ ಆದ್ರೂ ಸಬ್ಸ್ಟಾನ್ಸ್ ಮಾಡ್ಲಿಕ್ಕೆ ಏನಿಲ್ಲ. ಈಗ ಬೇರೆ ಅಕ್ಯೂಸ್ಡ್ ಅಲ್ಲಿ ಇರ್ಲೇಬೇಕಾ? ಬಟ್ ಅದಕ್ಕೆ ಎವಿಡೆನ್ಸಸ್ ಏನು? ವೇರ್ ದರ್ ಇಸ್ ಎ ಗ್ಯಾಪ್. ಈಗ ಎವಿಡೆನ್ಸಸ್ ಇಲ್ಲ, ಈಗ ವಿಟ್ನೆಸಸ್ ಇಲ್ಲ, ಮುಂದೆ ಏನಾದ್ರೂ ಬರಬಹುದಾ? ಬಂದ್ರೆ ದಟ್ ಈಸ್ ವೈ ದೇ ಹ್ಯಾವ್ ಗಿವನ್ ಸಮ್ window period, that some sort of window in the investigations or in the delivery of justice. ಈ ತರ ಒಂದು ಕಮಿಟಿ ಮಾಡೋದ್ರಿಂದ ಡೆಫಿನೆಟ್ಲಿ ಈ ತರ ನೋಡಿ ಹರಿಪ್ರಸಾದ್, ವಿ ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ such heinous crime in the what is the because of failure in the investigation impact on the society. Yes, exactly. ಸೊಸೈಟಿ ನಲ್ಲಿ ಅಲ್ಲಿ ಏನು ಆರ್ಗನೈಸೇಷನ್ಸ್ ಆಗ್ಬಿಡ್ತು, ಒಂದು ಕಾನ್ಸ್ಪಿರಸಿ ಉಟ್ಕೊಳ್ತು, ಒಂದು ಅನಾರ್ಕಿ ಸ್ಟಾರ್ಟ್ ಆಯ್ತು ಬಿಕಾಸ್ ಆಫ್ ಒನ್ ಫೇಲ್ಯೂರ್ ಇನ್ ದ ಇನ್ವೆಸ್ಟಿಗೇಷನ್. Yes. ಅದನ್ನ ತಡೆಗಟ್ಟಲಿಕ್ಕೆ ಡೆಫಿನೆಟ್ಲಿ ಅಟ್ ಲೀಸ್ಟ್ ನೌ ಇಟ್ ಇಸ್ ನೆವರ್ ಟೂ ಲೇಟ್. ಈಗಲಾದ್ರೂ ಮಾಡಿ. ದ ಓನ್ಲಿ ಥಿಂಗ್ ಇಸ್ ಗಿವ್ ದ ಜಸ್ಟಿಸ್ ಟು ದಟ್ ಗರ್ಲ್. ಎಸ್, ನಿಜ ಡಾಕ್ಟರ್ ದಿನೇಶ್ ಅವರೇ ಮಾತಾಡ್ತೀರಿ. ಎಂ ಟಿ ನಾಣೆ ಅವರೇ, ತಮ್ಮ ಪ್ರಕಾರ ಈ ಅಕ್ವಿಟಲ್ ಕಮಿಟಿಯ ವಿಚಾರಕ್ಕೆ ಬಂದಾಗ ಇದು ಓನ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯ ಏನು ವಿಚಾರಗಳಿಗೆ ಅಷ್ಟೇ ಸೀಮಿತ ಆಗುತ್ತೆ? ರುದ್ರಮುನಿಯವರು ಈಗಾಗಲೇ ನಮ್ಮ ಜೊತೆಗೆ ಹೇಳ್ತಾ ಇದ್ರು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಸ್ವರೂಪದಲ್ಲಿನೇ ನಡೆಯುವಂಥ ವಿಚಾರಗಳಿಗೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅಕ್ವಿಟಲ್ ಕಮಿಟಿ? ನೋಡಿ, ವಿಚಾರ ಹೀಗಿದೆ. ಎಕ್ವಿಟಲ್ ಕಮಿಟಿ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವುದೋ ಒಂದು ಮ್ಯಾಟರ್ ಅಲ್ಲಿ ರೆಫರೆನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಕನ್ವಿಷನ್ ಕಮಿಟಿನೂ ಮಾಡ್ಬೋದಲ್ಲ. ಕಮಿಷನ್ ಕಮಿಟಿ ಅಂದ್ರೆ ಗೊತ್ತಾಯ್ತಾ ಏನು ಅಂತ? ಶಿಕ್ಷೆ ಹೇಗಾದ್ರೂ ಮಾಡಿ ಕೊಡಬೇಕು ಅಂತ ಆಗ್ತದೆ. ಎಕ್ವಿಟಲ್ ಕಮಿಟಿ ಅಂದ್ರೆ ಹೇಗಾದ್ರೂ ಬಿಡುಗಡೆ. ಎಕ್ವಿಟಲ್ ಮಾಡಿದ ತಪ್ಪು ಅದನ್ನ ಸರಿಪಡಿಸ್ಬೇಕು ಅಂತ ವಿಚಾರ ಬರ್ತಾ ಇದೆ. ನೋಡಿ, ಇದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಕಾನೂನಲ್ಲಿ CRPC-ಯಲ್ಲಿ ಹಳೆಯ CRPC ಅಮೆಂಡ್ಮೆಂಟ್ ಅಲ್ಲಿ 173(8) ಅಂತ ಕೊಟ್ಟಿದ್ದಾರೆ, ಸಬ್ಸೆಕ್ಷನ್ 8 ಅಂತ. ಯಾಕೆ ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ವಿಚಾರಣೆ ನಡೆಯುವಾಗ, ಅಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದವಾಗಲೂ ಫೈಲ್ ಮಾಡ್ಬೋದು, ವಿಚಾರಣೆ ನಡೀತಿರುವಾಗಲೂ ಫೈಲ್ ಮಾಡಬಹುದು. 173(8) ಅಂದ್ರೆ ಅಡಿಷನಲ್ ಎವಿಡೆನ್ಸ್ ಯಾರಾದ್ರೂ ಇದ್ರೆ ಸಾಕ್ಷಿನೂ ಕೊಡಬಹುದು, ದಸ್ತಗಿರಿನೂ ಮಾಡಬಹುದು, ಅದನ್ನ ಸೇರಿಸಬಹುದು ಅಂತ ಕಾನೂನಲ್ಲಿ ಇದೆ. ಈ ಎಕ್ವಿಟಲ್ ಕಮಿಟಿ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ನೋಡಿ, ಪೊಲೀಸ್ನವರಿಗೆ ಇಂಡಿಪೆಂಡೆಂಟ್ ಆಗಿ ಅದನ್ನ ತನಿಖೆ ಮಾಡಕ್ಕೆ ಕೊಟ್ಟಿದ್ದಾರೆ. ವಿಚಾರಣೆ ತನಿಖೆಗೆ ಈಗಾಗಲೇ ನಾನು ಮಾತಾಡಿ ಹೇಳ್ತಿದ್ದೆ, ವಿಚಾರಣೆಯಲ್ಲಿ ಜನರನ್ನ ದಸ್ತಗಿರಿ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ತನಿಖೆ ಮಾಡುವಾಗ ಅಂದ್ರೆ ಇನ್ವೆಸ್ಟಿಗೇಷನ್ ಅಂಡ್ ಎನ್ಕ್ವೈರಿ ಈಸ್ ಕಾಲ್ಡ್ ತನಿಖೆ. ತನಿಖೆ ಇದು ಅದನ್ನ ವಿಚಾರಣೆಯಲ್ಲಿ ವಿಚಾರಣೆ ಎನ್ಕ್ವೈರಿ ಅಂದರೆ. ತನಿಖೆ ಅಂದರೆ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರತಿಯೊಬ್ಬರನ್ನ ಯಾವ್ದಾವ್ರ ಅವಶ್ಯಕತೆ ಇದೆ ಅವ್ರನ್ನೆಲ್ಲ ದಸ್ತಗಿರಿ ಮಾಡಿ ಮತ್ತೆ ಕ್ರಮ ತಗೊಳ್ಬೇಕು ಅಂತಿದೆ. ಈಗ ಕೇಸ್ನಲ್ಲಿ ಕೆಲವು ಜನ ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ. ಅದಾದ ಮೇಲಿಂದ ವಿಚಾರಣೆ ಅಲ್ಲ, ಅವ್ರನ್ನ ವಿಟ್ನೆಸ್ ಎಕ್ಸಾಮಿನೇಷನ್, ಮೆಟೀರಿಯಲ್ಸ್ ಏನೆಲ್ಲ ಇದೆ ಕಲೆಕ್ಟ್ ಮಾಡಬೇಕು. ಇದು ಬಹಳ ಆಶ್ಚರ್ಯ. ಅಂದರೆ ಎಷ್ಟು ತಿಂಗಳಿಂದ ಎಷ್ಟು ವಾರಗಳಿಂದ ಈ ತನಿಖೆ ಮಾಜರು ಇವೆಲ್ಲ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಒಂದು 78 ಸುಪ್ರೀಂ ಕೋರ್ಟ್ ಒಂದು ಹೇಳ್ತಾರೆ, ಅದು ಒರಿಸ್ಸಾ ಚೀಫ್ ಮಿನಿಸ್ಟರ್ ಕೇಸಲ್ಲಿ ಡೀಲ್ ಮಾಡಬೇಕಾದ್ರೆ ಎನ್ಕ್ವೈರಿ ಆಲ್ಸೋ ಯು ಶುಡ್ ನಾಟ್ ಹರಾಸ್ ಅಂಡ್ ಹ್ಯೂಮಿಲಿಯೇಟ್ ದಿ ವಿಟ್ನೆಸ್ ಆರ್ ಅಕ್ಯೂಸ್ಡ್ ಆಲ್ಸೋ ಅಂತೇಳಿ ಅದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಯಾವುದೋ ಒಂದು ರೆಫರೆನ್ಸ್ ಮಾಡಿದಾಗ ಸುಪ್ರೀಂ ಕೋರ್ಟ್ ವಿಚಾರಣೆ ಕಮಿಟಿ ಮಾಡಬೇಕು ಅಂತ ಇನ್ವೆಸ್ಟಿಗೇಷನ್ ತಕ್ಷಣ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಸಂಬಂಧಪಟ್ಟವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡೋ ಕಾಲದಲ್ಲಿ ಇನ್ನೊಂದು ವಿಚಾರಣೆ ಕಮಿಟಿ ಬಂದು ಅದಕ್ಕೆ ಇಂಟರ್ಫಿಯರ್ ಆದರೆ ಇರೋ ಕೇಸನ್ನು ಹಾಳು ಮಾಡಿದ್ರೆ ಜವಾಬ್ದಾರಿ ಯಾರು? ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನಾವು ಸಾಕಷ್ಟು ನಾನು ಇದು ಕೇಸ್ಗಳನ್ನು ಸೆಕ್ಷನ್ ಕೇಸಲ್ಲಿ ನಡೆಸಿದ್ದೇನೆ. ಅದಕ್ಕಾಗಿ ಅಲ್ಟಿಮೇಟ್ಲಿ ಏನಾಗ್ತದೆ ಅಂದರೆ, ನ್ಯಾಯಾಲಯ ಸಾಕ್ಷಿಗಳ ಕೊಟ್ಟಿರುವ ಹೇಳಿಕೆ ಮತ್ತು ಪೊಲೀಸ್ನವರು ಪ್ರೊಡ್ಯೂಸ್ ಮಾಡಿರೋ ದಾಖಲೆ ಮೇಲೆ ಅದನ್ನು ಇತ್ಯರ್ಥ ಮಾಡಿ ಈ ಕೇಸು ಶಿಕ್ಷೆಗೆ ಅರ್ಹ ಇದೆಯಾ ಇಲ್ಲ ಅಂತ ಇತ್ಯರ್ಥ ಮಾಡಬೇಕು. ಈಗಾಗಲೇ ನೀವು ಹೇಳಿದಾಗೆ 190 ಅಪರಾಧಿ ಎಸ್ಕೇಪ್ ಆಗ್ಬೋದು, ಆದರೆ ನಿರಪರಾಧಿ ಒಬ್ರಿಗೆ ಶಿಕ್ಷೆ ಮಾಡಕೂಡುದು ಅಂತ ಇದೆ ಕಾನೂನು. ಅದು ಸುಪ್ರೀಂ ಕೋರ್ಟ್ ಬೇಕಾದ ಸತಿ ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಬೆಂಚ್ ಇವೆಲ್ಲ. ಕೆಲವು ಸತಿ ಜಡ್ಜ್ಗಳು ಆರ್ಡರ್ ಮಾಡಿದಾಗ ಕೆಲವು ಸತಿ ಇಂಥ ಮೆನ್ಷನ್ ಮಾಡ್ತಾರೆ. ಎಕ್ವಿಟಲ್ ಕಮಿಟಿ ಅಂದ್ರೆ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ.
ಅವರು ಮಾಡುವ ಕೆಲಸ ಏನು ಅಂತ. ಸೊ ದೇ ಇಂಟರ್ಫಿಯರ್ ವಿತ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್ ಆಫೀಸರ್ ಹೂ ಇಸ್ ಆಲ್ರೆಡಿ ಹ್ಯಾಂಡ್ಲಿಂಗ್ ದಿ ಅಂಡ್ ಅದು ಏನಾದರೂ ಬದಲಾವಣೆ ಆದರೆ ನಾಳೆ ಆ ವಿಚಾರಣಾ ಅಧಿಕಾರಿ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಇಂಥ ಮರ್ಡರ್ ಕೇಸ್ ಖಂಡಿತ ಎಂ ಟಿ ಅವರೇ, ಅದೇ ವಿಚಾರಕ್ಕೆ ಬರ್ತೀನಿ ನಾನು. ಮತ್ತೆ ರುದ್ರಮುನಿ ಅವರೇ, ತಮ್ಮ ಪ್ರಕಾರ ಈ ಪ್ರಕರಣಕ್ಕೆ ಬಂದಾಗ, ಸೌಜನ್ಯ ಪ್ರಕರಣಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಈಗ ಮರು ತನಿಖೆಗೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ತಾವು ಈ ಪ್ರಕರಣದಲ್ಲಿ ಯಾವಾಗ CIDಗೆ ವಹಿಸಿದಂತಹ ಅವಧಿಯಲ್ಲಿ ತಾವು ಕೂಡ ಈ ಪ್ರಕರಣದ ತನಿಖೆಯನ್ನು ನಡೆಸಿದಂಥವ್ರು, ನಂತರ ಅದು CBIಗೆ ಹ್ಯಾಂಡ್ ಓವರ್ ಕೂಡ ಆಯಿತು ಈ ಪ್ರಕರಣ. ತಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಆಗಿರುವಂತಹ ಲೋಪದ ಬಗ್ಗೆ, ಯಾಕಂದರೆ ಕೋರ್ಟ್ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥ, ಉಲ್ಲೇಖ ಮಾಡಿರ್ತಕ್ಕಂಥ ಲೋಪ ಎಲ್ಲಿ ಆಗಿದೆ ಅಂತೇಳಿ, ಹಾಗಾದ್ರೆ ಲೋಪ ರುದ್ರಮುನಿ ಅವರೇ ಮಾತಾಡಿ. ಅಲ್ಲ, ಈ ಪ್ರಶ್ನೆ ನನಗ ತಮಗೆ ಕೇಳ್ತಾ ಇರೋದು ರುದ್ರಮುನಿ ಅವರೇ. ಈಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಸ್ ನಾಟ್ ದಿ ಸೊಲ್ಯೂಷನ್. ಈಗ ರಿಯಲ್ ಅಪರಾಧಿ ಅರಿಲಿಕ್ಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಏನು ಆರ್ಡರ್ಸ್ ಆಗುತ್ತೆ ಅದು ಇಟ್ ಇಸ್ ನಾಟ್ ದಿ ಸೊಲ್ಯೂಷನ್, ಇಟ್ ಇಸ್ ನಾಟ್ ದಿ ಅಲ್ಟಿಮೇಟಮ್. ಸೊ ಓನ್ಲಿ ದಿ ಅಪ್ರೋಚಿಂಗ್ ದಿ ನೆಕ್ಸ್ಟ್ ಲೆವೆಲ್ ಆಫ್ ಕೋರ್ಟ್ ಫಾರ್ ಕಂಟಿನ್ಯೂಡ್ ದಿ ಟ್ರಯಲ್, ಫಾರ್ ಕಂಟಿನ್ಯೂಡ್ ಇನ್ವೆಸ್ಟಿಗೇಷನ್. ಅಲ್ಲಿ ಕೋರ್ಟಿಂದ FIR ಆಗಿ ಮತ್ತೆ ಇನ್ವೆಸ್ಟಿಗೇಷನ್ ಆಗಿ, ಆ ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಈ ಕೆಳಗಡೆ ಕೋರ್ಟಲ್ಲಿ ಅಕ್ಯೂಟಲ್ಗೆ ಕಾರಣ ಆದಂತಹ ಅಫಿಷಿಯಲ್ಸ್ ಏನಿದ್ದಾರೆ ಅವರನ್ನು ಸಹ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಹಾಗೆ ಮಾಡಿದಾಗ ಮಾತ್ರ ಅವರಿಗೆ ಕನ್ವಿಕ್ಷನ್ ಅಂದರೆ ಜೈಲು ಅಥವಾ ಫೈನು ಇತ್ಯಾದಿಗೆ ಅವ್ರಿಗೆ ಅರ್ಹತೆ ಸಿಗ್ತದೆ. ಅಲ್ಲಿ ದೇರ್ ವಿಲ್ ಬಿ ಎ ಪ್ರಾಪರ್ ಸೆಕ್ಷನ್, ಚಾರ್ಜ್ ಶೀಟ್ ಅಲ್ಲಿ ಇರ್ತದೆ, ಮತ್ತೆ FIR ಅಲ್ಲಿ ಇರ್ತದೆ, ಮತ್ತೆ ಅದಕ್ಕೆ ಸಾಕ್ಷ್ಯಾಧಾರಗಳು ಇರ್ತವೆ. ಬಟ್ ಈಗ ಸೌಜನ್ಯರ ಅವರು ಬ್ಲಡ್ ರಿಲೇಷನ್ಸ್ ಇದ್ದಾರಲ್ಲ, ಈ 5 ಜನ ಇನ್ಕ್ಲೂಡಿಂಗ್ ಈಗ ಏನು ಕುಸುಮಾವತಿ, ಅವರು ಮದರ್ ಆಫ್ ದ ಡಿಸೀಸ್ಡ್, ಅವರು ಸಹ ಮತ್ತೆ ಅವ್ರ ಗಂಡ ಚಂದಪ್ಪ ಗೌಡ, ಐ ಥಿಂಕ್ ಆಸ್ ಐ ರಿಮೆಂಬರ್, ಮತ್ತೆ ವಿಠಲ, ಇವರೆಲ್ಲರೂ ಸಹ ದೇ ಆರ್ ಆಲ್ ಬ್ಲಡ್ ರಿಲೇಟಿವ್ಸ್ ಟು ದ ಡಿಸೀಸ್ಡ್. ಈಗ ಇವ್ರನ್ನ ವಿಟ್ನೆಸ್ ಆಗಿ ಚಾರ್ಜ್ ಶೀಟ್ ಅಲ್ಲಿ ಸೈಟ್ ಆಗಿತ್ತು. ಅವರು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಅನ್ನ ನೋಡಿ, ಈಗ ಗೊತ್ತಿಲ್ಲ, ನಮಗೆ ಏನು ಗೊತ್ತಿಲ್ಲ, ಪೊಲೀಸ್ನವರು ಸುಮ್ಮನೆ ನಮ್ದು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವುದು ಸಹ ಇಟ್ ಇಸ್ ಎ ಟೈಪ್ ಆಫ್ ಹಾಸ್ಟೈಲ್. ಬಟ್ ಅವ್ರ ಕೋರ್ಟ್ ಅಲ್ಲಿ ಅವ್ರ ಜಡ್ಮೆಂಟ್ ಅಲ್ಲಿ ಅವ್ರದ್ದು ಇದಿದೆಯಲ್ಲ, ಗಿಸ್ಟ್ ನ ವೆರಿಫೈ ಮಾಡಿದಾಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನೋಡಿ ಹೇಗಿದೆ ದುರ್ದೈವ, ಅವನು ಅಪರಾಧಿ ಅಲ್ಲ ಅಂತ ಹೇಳ್ತಾರೆ. ನಾವು ಇವನು ಅಪರಾಧಿ ಅಂತ ಹೇಳಲಿಕ್ಕೆ ಸರ್ಕಮ್ಸ್ಟೆನ್ಷಿಯಲ್, ಇಟ್ ಇಸ್ ಅ ಪ್ಯೂರ್ಲಿ ಅ ಕೇಸ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಒಂದು 2-3 ಸರ್ಕಮ್ಸ್ಟೆನ್ಸಸ್. ಈಗ ರೇಪ್ ಕೇಸಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮಾತ್ರ ಆಗತ್ತಾ? ಅದು ಸೈಂಟಿಫಿಕ್ ಎವಿಡೆನ್ಸ್ಗೆ ಇರುವಂತಹ, ಯಾಕಂದ್ರೆ ಇದು ಬಾಡಿಯನ್ನು ಡಿಕಂಪೋಸ್ಡ್ ಸ್ಟೇಜಲ್ಲಿ ಸಿಗಲಿಲ್ಲ. ಒನ್ ಡೇ ಬಿಫೋರ್ ಅವಳು ಮಿಸ್ಸಿಂಗ್ ಆಗ್ತಾಳೆ, ನೆಕ್ಸ್ಟ್ ಡೇನೇ ಬಾಡಿ ರಿಕವರ್ ಆಗುತ್ತೆ. ಸೊ ಸೈಂಟಿಫಿಕ್ ಎವಿಡೆನ್ಸಸ್ ಲೈಕ್ ರೇಪ್ ಕೇಸಸ್ ಅಲ್ಲಿ ಎವ್ರಿಬಡಿ ನೋಸ್ ಅಂಡ್ ಸ್ವಾಬ್ ಆಲ್ಸೋ ಕಲೆಕ್ಟೆಡ್. ಅಲ್ಲಿ ನೀವು ಹೇಳಿದ್ದು ಸರಿ, ಅದನ್ನ ಸೈಂಟಿಫಿಕ್ ಆಗಿ ಮಾಡಬೇಕಾಗಿದ್ದಂಥವರೇ ಹಾಸ್ಟೈಲ್ ಆಗುವಂತ ರೀತಿಯಾದ ಆ ಇಡೀ ಪ್ರಕರಣವನ್ನ ಕೆಡವಿದೆ ಅಂತ ಹೇಳ್ಕೊಂಡು ಕೋರ್ಟ್ ಕೂಡ ಹೇಳಿದೆ ಅಲ್ಲ. ಹಂಗಿದ್ರೆ ಯಾರನ್ನ ಹೇಳ್ಬೇಕು ನಾವು? ಮನೆಯವರು ಅವ್ರಿಗಿರುವಂತಹ ಡೌಟ್ಗಳ ಬಗ್ಗೆ ನಾವು ಡೌಟ್ ಮಾಡಬೇಕಾ, ಅಥವಾ ಸೈಂಟಿಫಿಕ್ ಆಗಿರುವಂತಹ ಎವಿಡೆನ್ಸಸ್ ಅನ್ನ ಬಿಲ್ಡ್ ಮಾಡಬೇಕಾದಂಥವ್ರು ಮಾಡಿರುವಂಥದ್ದನ್ನ ನಾವು ಹೇಳಬೇಕಾ? ಆಯ್ತು, ಈಗ ಕನ್ಕ್ಲೂಸಿವ್ ಎವಿಡೆನ್ಸ್ ಏನಿದೆ ಫಾರ್ ಕನ್ವಿಕ್ಷನ್ ಆರ್ ಫಾರ್ ಅಕ್ಯೂಟಲ್ ಥಿಂಗ್ಸ್ ಅಲ್ಲಿಗೆ ಬಂದ್ಬಿಡ್ತೇನೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಬೇಸ್ಡ್ ಅಪಾನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಎ ನೆರೇಷನ್ ಮೇ ಬಿ ಕ್ರಿಯೇಟೆಡ್, ಅವನು ಅಪರಾಧಿ ಇದನ್ನೇ ಇದ್ವಿ ಅನ್ನೋದು. ನೆಕ್ಸ್ಟ್ ಪಾರ್ಟ್ ಈಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಬ್ಸರ್ವ್ ಮಾಡಿದಂತಹ ಬಯಾಲಜಿಕಲ್ ಎವಿಡೆನ್ಸಸ್ ಅಂಡ್ ಅದರ್ ಸಪೋರ್ಟಿಂಗ್ ಎವಿಡೆನ್ಸಸ್ ಆರ್ ರಿಕ್ವೈರ್ಡ್ ಟು ಫಿಕ್ಸ್ ದಿ ಅಕ್ಯೂಸ್ಡ್. ಈ ಅಕ್ಯೂಸ್ಡ್ ಅನ್ನ ಆ ಅಫೆನ್ಸಿಗೆ ಫಿಕ್ಸ್ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಹಾಗಾಗಿ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಲ್ಲಿ ಅಕ್ಯೂಸ್ಡ್ ಯಾರು ಅಂತ ಡೌಟ್ಫುಲ್ ಆಗಿ ಗೊತ್ತಾಗುತ್ತೆ. ಕನ್ಫರ್ಮೇಶನ್ ಆಫ್ ಮೆಡಿಕಲ್ ಎವಿಡೆನ್ಸಸ್ ವಿಲ್ ಫಿಕ್ಸ್ ದಿ ಅಕ್ಯೂಸ್ಡ್, ಅಫೆನ್ಸಿಗೆ ತಕ್ಕಾಗಿ ಫಿಕ್ಸ್ ಆಗ್ತಾನೆ. ಈಗ 2
ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಪ್ರಕಾರ ನನ್ನ ತನಿಖೆಯಲ್ಲಿ, ನನ್ನ ಲೆವೆಲ್ ಅಲ್ಲಿ ತನಿಖೆ ಆದಾಗ ಆ ಸೌಜನ್ಯಳದ್ದು ಅಲ್ಲಿ ಶಾಲೆಯಿಂದ ಆ ದಿನ ಲೇಟ್ ಆಗಿ ಬಂದದ್ದು ಇಟ್ ಈಸ್ ಪ್ಯೂರ್ಲಿ ಆಕ್ಸಿಡೆಂಟಲ್. ಹೌದು, ಎವ್ರಿ ಡೇ ಅವಳು ಲೇಟ್ ಇಲ್ಲ, ಅದು ಟೈಮಿಂಗ್ಸ್ ಚೇಂಜ್ ಇದೆ. ಆಮೇಲೆ ಅವಳು ಆ ದಿನ ಬಂದದ್ದು 4 o'clock ಅಲ್ಲಿ ಶಿ ಅಲೈಟೆಡ್ ಅಟ್ ಇದು ಸ್ನಾನಘಟ್ಟ. ಅಲ್ಲಿಂದ ಬಂದು ಅಲ್ಲಿ ಬರ್ತಾಳೆ. ದಟ್ ವಾಸ್ ದ ಡೇ ವೇರ್ ಇನ್ ದಿ ಡ್ರಿಸ್ಲಿಂಗ್ ಆಫ್ ರೈನ್ ವಾಸ್ ಕಂಟಿನ್ಯೂಡ್. ಅಲ್ಲಿ ಸೊ ಪ್ರಿಕಾಷನರಿಲಿ ಅಲ್ಲಿ ಮಲೆನಾಡಲ್ಲಿ ರೈನ್ ಕೋಟು ಮತ್ತೆ ಇದನ್ನ ಸಹಜವಾಗಿ ಛತ್ರಿ ತಗೊಂಡು ಹೋಗಿರ್ತಾರೆ. ಈಗ ಅವಳು ಅದನ್ನ ಛತ್ರಿಯನ್ನ ಓಪನ್ ಮಾಡ್ಕೊಂಡು ಅಲ್ಲಿಂದ ಶಿ ಸ್ಟಾರ್ಟ್ಸ್ ವಾಕಿಂಗ್ ಫ್ರಮ್ ದಟ್ ಪಾಯಿಂಟ್. ಅಲ್ಲಿಂದ ಬರ್ತಾಳೆ. ಅಲ್ಲಿ ಕ್ರಾಸ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆನೆ ಅವಳನ್ನ ನೋಟಿಸ್ ಮಾಡೋದು ಸೌಜನ್ಯಾಳ ಮಾವ ಬೈ ನೇಮ್ ವಿಠಲ್ ಗೌಡ. ವಿಠಲ್ ಗೌಡ, ಬಿಕಾಸ್ ಆಲ್ರೆಡಿ 13 years old. ನಾನು ನೇಮ್ ಅಲ್ಲಿ ಒಂದ್ ಸ್ವಲ್ಪ ಇದಾದ್ರೂ ಕೂಡ ಸಬ್ಜೆಕ್ಟ್ ಟು ರೆಕ್ಟಿಫಿಕೇಟ್. ಸೊ ಈಗ ವಿಠಲ ಗೌಡ ಏನ್ ಹೇಳ್ತಾರೆ, ಅವಳಿಗೆ ವಿಶ್ ಮಾಡ್ತಾರೆ. ಅವಳು ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾಳೆ. ಬಿಕಾಸ್ ಎಂಟೈರ್ ಡೇ ಶಿ ವಾಸ್ ಹಂಗ್ರಿ, ಊಟ ಮಾಡಿರಲ್ಲ, ಹಸಿವಾಗಿರುತ್ತೆ. ಮತ್ತೆ ಮೋರೋವರ್ ಅಲ್ಲಿ ಅವತ್ತು ಏನೋ ಹಬ್ಬ ಇದೆ ಮನೆಯೊಳಗಡೆ, ಮೇ ಬಿ ದಟ್ ಹೊಸ ಹಕ್ಕಿ ಊಟ, ಹೊಸ್ತು ಹಬ್ಬ, ಸ್ವೀಟ್ ಅಂಡ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಅರೇಂಜ್. ಸೊ ಅಲ್ಲಿ ಊಟಕ್ಕೆ ಹೋಗ್ಬೇಕು ಅನ್ನೋ ತವಕದಲ್ಲಿ ಅವಳು ನಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾಳೆ. ಇಟ್ ಇಸ್ ವೆರಿ ನಿಯರ್ ಆಲ್ಸೋ ಅಲ್ಲಿಗೆ. ಆಮೇಲೆ ಹೋಗುವಾಗ ವಿಠಲಗೌಡನಿಂದ ಅವಳು ಸೈಟ್ ಇಂದ ಮಿಸ್ ಆದ ನೆಕ್ಸ್ಟ್ ಇನ್ಸಿಡೆಂಟ್ ಅಲ್ಲಿ ಒಂದು ಶಾಂತಿವನ ಅಂತ, ಶಾಂತಿವನ, ಧರ್ಮಸ್ಥಳದ ಶಾಂತಿ. ಅಲ್ಲಿ ಒಬ್ಬ ವಾಚ್ಮನ್ ಇದ್ದಾನೆ, ಜನಾರ್ದನ್, ಐ ಥಿಂಕ್ ಜನಾರ್ದನ್, ಎಸ್, ದಟ್ ಜನಾರ್ದನ್ ಅವನ ಕೆಲಸ ಒಳಗಡೆ ವಾಚ್ ಮಾಡೋದು ಮತ್ತೆ ಅಷ್ಟೇ ಇರ್ತದೆ. ಎವ್ರಿ ಡೇ ದಟ್ ಗರ್ಲ್ ಅಲ್ಲಿ ಓಡಾಡೋದ್ರಿಂದ ಮೇ ಬಿ ಅಕ್ವೆಂಟೆಡ್ ಟು ಸಮ್ ಎಕ್ಸ್ಟೆಂಟ್. ಆಮೇಲೆ ಅವಳು ವಿಶ್ ಮಾಡ್ತಾನೆ. ಅವನಿಗೂ ಸಹ ಮಳೆ ಬರ್ತಿರ್ತದಲ್ಲ, ಈಸ್ ವಿಶಿಂಗ್. ಅವಳು ಟಾಟಾ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾಳೆ. ಜಸ್ಟ್ ಅಲ್ಲಿಂದ ಒಂದು 20-30 feet ಅವೇ, ಬೇಡ ಒಂದು 50 feet ಡಿಸ್ಟೆನ್ಸ್ ಅಲ್ಲಿಯೇ ಅಲ್ಲಿಂದ ಇದು ಅಫೆನ್ಸ್ ಕಮೆನ್ಸ್ ಆಗುತ್ತೆ. ಅಲ್ಲಿಗೆ ಲಾಸ್ಟ್ ಸೀನ್ ಯಾರು, ಜನಾರ್ದನ. ಅದಾದ ಮೇಲೆ ಇನ್ವೆಸ್ಟಿಗೇಷನ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹರೀಶ್ ಮಡಿವಾಳ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಅವನು ಅಡಿಗೆ ಸಾಲಿನಲ್ಲಿ ಏನು ಅಡಿಗೆ ಭಟ್ಟ ಬಡಿಸೋನು, ಏನು ಅಡಿಗೆ ಇದರಲ್ಲಿ ಕೆಲಸದಲ್ಲಿ ಇರ್ತಾನೆ. ದಟ್ ಒಂದು ಅಡಿಗೆ ಕಾರ್ಯಕ್ರಮ ಅವತ್ತು ಬಡಿಸುವುದು ಅದೆಲ್ಲ ಮುಗಿದುಬಿಟ್ಟು ಅಲ್ಲಿ ಪಕ್ಕದಲ್ಲಿ ಹಳ್ಳಿಗೆ ಅವನು ಬೈಕಲ್ಲಿ ಹೋಗ್ತಿದ್ದಾನೆ. ಮತ್ತೆ ರಾತ್ರಿ ಅಡಿಗೆ ಕಾರ್ಯಕ್ರಮಕ್ಕೆ ಅವನು ಬರಬೇಕಾಗುತ್ತೆ. ಸೊ ದಟ್ ಈ ಲೆಫ್ಟ್ ಧರ್ಮಸ್ಥಳ ಅಂಡ್ ಈ ಪಾಸಿಂಗ್ ಅಲ್ಲಿ ಈ ಸಹ 20-25 feet ಡಿಸ್ಟೆನ್ಸ್ ಅಲ್ಲಿ ಈ ಸೌಜನ್ಯ ಮತ್ತು ಸಂತೋಷರಾವ್ ಅಲ್ಲಿ ಹತ್ರ 20 feet ಡಿಸ್ಟೆನ್ಸ್ ಅಲ್ಲಿ ಇದ್ದದ್ದನ್ನು ನೋಡಿದ್ರೆ ಇಟ್ ಇಸ್ ವೆರಿ ಕ್ಲೋಸ್. ಅದಾಗ್ತದೆ. ಅದಕ್ಕಿಂತ ಮುಂಚೆ ಸೌಜನ್ಯಾಳನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ವಿಠಲಗೌಡ ನೋಡಿದಾಗೆ, ಆಮೇಲೆ ಇಲ್ಲಿ ಜನಾರ್ದನ ನೋಡಿದಾಗೆ, ನಂತರ ಸಂತೋಷರಾವ್ನು ಸಹ ಗೋಪಾಲನ್ ಅವನ ಆಟೋ ಡ್ರೈವರ್ ಆ ಕಡೆಯಿಂದ ಬರುವಾಗ ಅವನು ಸಹ ಎಸ್ ವಿಟ್ನೆಸ್ಡ್ 1 hour ಅಥವಾ ಒಂದು 40-45 minutes ಅರ್ಲಿಯರ್ ಆಗಿ ನೋಡ್ತಾನೆ. ಆಗ ಅವನು ಮಳೆ ಬರ್ತಿದೆ ಅಂತ ಹೇಳಿ ಟೇಕನ್ ಶೆಲ್ಟರ್ ಅಂಡರ್ ದ ಟ್ರೀ. ಅಲ್ಲಿ ಬರುವಾಗ ಅವನು ಅಬ್ಸರ್ವ್ ಮಾಡ್ಲಿಕ್ಕೆ ಹೇಗೆ ಕಾರಣ ಅನ್ನೋನು ನಾವು ಕ್ವಶನ್ ಮಾಡಿದ್ವಿ. ಅವನ್ನ ಕರೆಸಿ ಅವನು ಯಶೋನ್ ದಿಸ್ ಪ್ಲೇಸ್ ಆಲ್ಸೋ ನನಗೂ ತೋರಿಸ್ದ, ಮತ್ತೆ ನನ್ನ ಹಿಂದಿನ ತನಿಖಾಧಿಕಾರಿ ಯಾವ್ದು ಭಾಸ್ಕರ್ ರೈ ಅವ್ರಿಗೆಲ್ಲರಿಗೂ ತೋರಿಸಿದ್ದ, ಅವನು ಆಫೀಸರ್ಸ್ಗೆಲ್ಲ ತೋರಿಸಿದ್ದ. ಯಾಕೆ ನೀನು ನೋಡಿದೆ, ಹೇಗೆ, ವೈ, ವಾಟ್ ಇಸ್ ದ ರೀಸನ್, ಪರ್ಟಿಕ್ಯುಲರ್ಲಿ ಅವ್ನು ಇರೋದನ್ನ ನೋಡಿದೆ. ಅಲ್ಲಿ ರೋಡ್ ಏನಾಗಿದೆ ಅಂತ ಹೇಳಿದ್ರೆ ಇಟ್ಸ್ ಅನ್ಈಕ್ವಲ್ ರೋಡ್. ಮಳೆ ಬರ್ತಿರೋದ್ರಿಂದ ನೀರು ನಿಂತ್ಬಿಡುತ್ತೆ. ನೀರಲ್ಲಿ ವೆಹಿಕಲ್ ಹೋದ್ರೆ ಅಕ್ಕಪಕ್ಕದವರಿಗೆ ಸಿಡಿತದೆ ಅಂತ ಈ ಗಾಟ್ ಡೌನ್ ದಿ ಸ್ಪೀಡ್ ಆಫ್ ದ ವೆಹಿಕಲ್. ಆಮೇಲೆ ನೋಡ್ತಾನೆ, ಅಲ್ಲಿ ಪಕ್ಕದಲ್ಲಿ ಇರ್ತಾನೆ, ಬರ್ತೀರಾ ಅಂತ ಕರೀತಾನೆ. ದಟ್ ಆಟೋ ಡ್ರೈವರ್ ಇಸ್ ಆಲ್ಸೋ ಆಸ್ಕ್ಡ್ ದಿಸ್ ಅಕ್ಯೂಸ್ಡ್ ಸಂತೋಷ್ ರಾವ್, ಬರ್ತೀರಾ ಅಂತ ಕರೀತಾನೆ. ಅವನಿಲ್ಲ ಅಂತ ಸಿಗ್ನಲ್ ಮಾಡ್ತಾನೆ. ಸೊ ದಟ್ ಈಸ್ ಪಾಸ್ಡ್ ಅವೇ. ಅವರಿಬ್ಬರದು ಎವಿಡೆನ್ಸ್ ನಮಗೆ ರೆಕಾರ್ಡ್ ಆಗಿದೆ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಂತರ ಸಂತೋಷ್ ರಾವ್ನ ಅಫೆನ್ಸಿಗೆ ಫಿಕ್ಸ್ ಅಂದ್ರೆ ಲಿಂಕ್ ಮಾಡೋದು ಹೇಗೆ, ಲಿಂಕ್ ಮಾಡಲಿಕ್ಕೆ ನೋಡಿ, ಈಗ ಅಲ್ಲಿ 3 ಥರದ ಅಫೆನ್ಸ್ ಆಗುತ್ತೆ.
ಶಾಲ್ ಐ ಕಂಟಿನ್ಯೂ? ಎಸ್ 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 ಹಿಯರಿಂಗ್ ಇದೆಯಾ ಅಂತ, ಎಸ್ ಎಸ್ ಯಾಕಂದ್ರೆ ಎಸ್ ರೆಸ್ಪಾನ್ಸ್ ಕೇಳ್ತಿದೆ ಕೇಳ್ತಿದೆ ಕೇಳ್ತಿದೆ. ಅಲ್ಲಿಂದ ಕಿಡ್ನಾಪಿಂಗ್, ಅವಳಿಗೆ ಕರ್ದ, ಎತ್ಕೊಂಡು ಹೋದ, ಫೋರ್ಸ್ಫುಲ್ ಆಕ್ಟ್ ಕಮೆನ್ಸ್ ಆಗುತ್ತೆ ಅಲ್ಲಿ, ಯೂಸಿಂಗ್ ದಿ ಕ್ರಿಮಿನಲ್ ಫೋರ್ಸ್. ಅಲ್ಲಿ ಅವಳನ್ನ ಹೆಗಲ ಮೇಲೆ ಹಾಕಿ ಕರ್ಕೊಂಡು ಹೋದ. ಅಲ್ಲಿ ಹೆಗಲ ಮೇಲೆ ಹಾಕೊಂಡಾಗ ಏನು ಪರಿಚಿತ ಗಾಯಗಳು ಇದ್ವು. ದಟ್ ಹ್ಯಾಸ್ ಬೀನ್ ಲೇಟರ್ ಸಪೋರ್ಟೆಡ್ ಬೈ ದಿ ಮೆಡಿಕಲ್ ಎವಿಡೆನ್ಸ್ ಆಲ್ಸೋ. ಮಹಾಬಲ ಶೆಟ್ಟಿ ಅವರ ಮುಖಾಂತರ ಅವನಿಗೆ ಇದು ಪರಿಚಿತ ಇದ್ದದ್ದು ಅಂತ ಸಾಕೆ. ಆಮೇಲೆ ಮುಂದುವರೆದು ಅಲ್ಲಿ ಒಂದು ರೋಡ್ ಕ್ರಾಸ್ ಆಗ್ತಾರೆ. ಕ್ರಾಸ್ ಆದ್ಮೇಲೆ ತೋಡು ಅಂತ ಬರುತ್ತೆ, ನೀರು ಹರಿಯುವ ಜಾಗ. ಅಲ್ಲಿ ಒಂದು ಚಪ್ಪಲಿ ಅವಳದು ಅಲ್ಲಿ ಟ್ರೇಸ್ ಆಗುತ್ತೆ, ಅದು ಸೌಜನ್ಯ ಅವಳದು. ಅಲ್ಲಿ ಮೇ ಬಿ ಡ್ಯೂ ಟು ಸ್ಟ್ರಗಲ್ ಅಲ್ಲಿ ಬಿದ್ದಿರ್ಬೋದು. ಆಮೇಲೆ ಅಲ್ಲಿಂದ ಅವನು ಹೊತ್ಕೊಂಡು ಹೋಗ್ತಾನೆ. ದಟ್ ವಾಸ್ ವೆರಿ ಇದು ಅಪ್ಗ್ರೇಡಿಯಂಟ್ ಪ್ಲೇಸ್. ಅಲ್ಲಿ ಅವನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಬಿಕಾಸ್ ನೋ ಡೌಟ್ ದೇರ್ ವಿಲ್ ಬಿ ಎಕ್ಸ್ಪೆಕ್ಟೇಷನ್ ಆಫ್ ಸ್ಟ್ರಗಲ್ ಬೈ ದ ವಿಕ್ಟಿಮ್. ಸೊ ಅಟ್ ದಟ್ ಟೈಮ್ ಅವಾಗ ಅವನೇ ಮಾಡ್ತಾನೆ, ಶಿ ಸ್ಟಾರ್ಟ್ಸ್ ಡ್ರ್ಯಾಗ್ ಹರ್ ಬೈ ಯೂಸಿಂಗ್ ದಿ ನೆಕ್ ಅಲ್ಲಿ ಅವಳು ಇದಾಕೊಂಡಿರ್ತಾಳೆ ನೋಡಿ, ಸ್ಕೂಲ್ದು ಟ್ಯಾಗ್. ದಟ್ ವಾಸ್ ಎ ಲೈಲಾನ್ ಟ್ಯಾಗ್, ಅದು ಶಾರ್ಪ್ ಇದೆ ಸ್ವಲ್ಪ. ಅದನ್ನ ಹಿಡ್ಕೊಂಡು ಸ್ಟಾರ್ಟ್ಸ್ ಡ್ರ್ಯಾಗಿಂಗ್ ಹರ್. ಡ್ಯೂ ಟು ದಟ್ ಟೂ ಥಿಂಗ್ಸ್ ವರ್ ಹ್ಯಾಪನ್ ಮೆಡಿಕಲಿ ಅಬ್ಸರ್ವೇಷನ್. ಒಂದು ಲಿಗೇಚರ್ ಮಾರ್ಕ್, ಡಿಸ್ಕಂಟಿನ್ಯೂಡ್ ಲಿಗೇಚರ್ ಮಾರ್ಕ್ ಆಫ್ ಅಬೌಟ್ 7 inches ಲೆಂತ್ ಅರೌಂಡ್ ದಿ ನೆಕ್, ಎಸ್ಪೆಷಲಿ in between the lower jaw and the Adam's apple it was happened. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಎಳದವಡೆ ಮತ್ತು ಇಲ್ಲಿ ಲೋಯರ್ ಜಾ ಅಂದ್ರೆ ಇದು ಇಲ್ಲಿ ಆಡಮ್ಸ್ ಆಪಲ್ ಅಂತ ಹೇಳ್ತಾರೆ, ಇಲ್ಲಿ ನೆಕ್ಕಲ್ಲಿ ಮೂಳೆ ಹೊರಗೆ ಬರುತ್ತೆ, ಅದರ ಮಧ್ಯದಲ್ಲಿ ಬರುತ್ತೆ. ಅದರ ಮಧ್ಯದಲ್ಲಿ ಬಂದಾಗ ಅದು ಸಹ ಇಟ್ ಈಸ್ ಎ ಗುಡ್ ಅಬ್ಸರ್ವೇಷನ್. ಈಗ ಅದನ್ನ ಎಳ್ಕೊಂಡು ಹೋಗ್ತಾನೆ, ಅವಳು ಮೇಲ್ಗಡೆ ಎಳ್ಕೊಂಡು ಹೋಗ್ತಾನೆ. ಸೊ ಅಟ್ ಎ ಸೂಟಬಲ್, ಅವನಿಗೆ ಸೂಟಬಲ್ ಅನ್ಸದ ಜಾಗದಲ್ಲಿ ಅವಳನ್ನ ಏನ್ ತಿಳ್ಕೊಂತಾನೆ ಈಗ ಅಂತ ಹೇಳಿದ್ರೆ, ನಮ್ಮ ಅಬ್ಸರ್ವೇಷನ್ ಹೇಳ್ತಿದ್ದೀನಿ ನಾನು, ಇನ್ವೆಸ್ಟಿಗೇಷನ್ ಅಲ್ಲಿ ಅವಳು ಬೈ ದಟ್ ಟೈಮ್ ಈ ನೋಡಿ ಡೆತ್ ವಾಸ್, ತಾವು ಹೇಳೋ ಪ್ರಕಾರ ಆತ ರೇಪ್ ಮಾಡಕ ಮೊದಲೇನೆ ಆಕೆಯನ್ನ ಅಲ್ಲ ಕೊಂದಿದ್ದ. ಹೌದು, ಮೇ ಬಿ ರಾಂಗ್ ಟೈಪ್ ಆಫ್ ಇಂಟರ್ಪ್ರಿಟೇಷನ್ ಅಕಾರ್ಡಿಂಗ್ ಟು ಮೀ ಆಸ್ ಅನ್ ಇನ್ವೆಸ್ಟಿಗೇಷನ್ ಸರ್. ಆಮೇಲೆ ದಟ್ ಮೇ ಬಿ ಅಕ್ಸೆಪ್ಟೆಡ್ ಬೈ ಅವರ್ ಇವರು ಕೋರ್ಟ್ ಅಡ್ವೊಕೇಟ್ಸ್ ಇರ್ತಾರೆ. ಲೇಟರ್ ಐ ವಿಲ್ ಟೆಲ್ ದಿ ಥಿಂಗ್ಸ್. ಅವನನ್ನ ಎಳ್ಕೊಂಡು ಹೋಗ್ತಾನೆ. ಅವಳು ಎಳ್ಕೊಂಡು ಹೋದಾಗ ಅವಳೇನಾಗ್ತಾಳೆ, ಬೈ ದಟ್ ಟೈಮ್ ಶಿ ವಿಲ್ ಬಿ ಇನ್ಆಕ್ಟಿವ್, ಮೇ ಬಿ ಡ್ಯೂ ಟು ಕಾನ್ಶಿಯಸ್ ಆರ್ ಅನ್ಕಾನ್ಶಿಯಸ್ ಆರ್ ಸಬ್ ಕಾನ್ಶಿಯಸ್. ಅಲ್ಲಿ ಅವಳಿಗೆ ಏನು ಇದು ಜ್ಞಾನ ಇರೋದಿಲ್ಲ ಅಂತ ತಿಳ್ಕೊಂಡಾಗ ಇವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಶಿ ಮೇ ಬಿ ಆಕ್ಟಿಂಗ್, ನಾನು ರೇಪ್ ಮಾಡ್ಬಿಡ್ತೀನಿ ಅಂತ ಆಕ್ಟಿಂಗಿಗೆ ಇವಳು ಮಾಡ್ತಿದ್ದಾಳೆ ಅಂತ ಹೇಳಿ ಅವನ್ನ ಏನ್ ಮಾಡ್ತಾನೆ, ಅವಳು ಬಟ್ಟೆಯನ್ನ ಎಲ್ಲ ಕಿತ್ತು. ಮತ್ತೆ ನೋಡಿ, ಅವನು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ಅವಳಿಗೆ 2 ಕೈಗಳನ್ನ ಗಿಡಕ್ಕೆ ಕಟ್ಟಾಕ್ತಾನೆ, ಬೇರೆ ಬೇರೆ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಇಟ್ ಇಸ್ ವೆರಿ ಜಸ್ಟ್ ಅವಳಿಗೆ ಕಾನ್ಶಿಯಸ್ ಇದ್ರೆ ಒಂದ್ಸಾರಿ ಹೇಳಿದ್ರೆ ಆ ಗಿಡ ಸಮೇತನೇ ಕಿತ್ಕೊಂಡ್ ಬಂದ್ಬಿಡ್ತದೆ. ನಾನು ವಿಸಿಟೆಡ್ ದಿ ಸೀನ್ ಆಫ್ ಅಕರೆನ್ಸ್ ಆಫ್ಟರ್ ದಟ್. ಎಲ್ಲಿ ಅವಳಿಗೆ ಇದು ಬ್ಯಾಗ್ ಇದೆಯಲ್ಲ, ಅವಳು ಬ್ಯಾಗ್ ಹಾಕೊಂಡು ಹೋಗಿದ್ದಲ್ಲ, ಆ ಬ್ಯಾಗಿನ ಹ್ಯಾಂಡಲ್ ಇದೆಯಲ್ಲ, ದಟ್ ಇಸ್ ಅ ಲಾಂಗ್ ಹ್ಯಾಂಡಲ್, ಅದು ಟೈಡ್ ಟು ಒನ್ ಹ್ಯಾಂಡ್, ಅಂಡ್ ಅವಳು ವೇಲ್ ಇದೆಯಲ್ಲ, ದಟ್ ಈಸ್ ಟೈಡ್ ಟು ದ ಅನದರ್ ಹ್ಯಾಂಡ್. ಹೀಗೆ ಹಾಕಿ ಅವಳಿಗೆ ಇದು ಮಾಡ್ತಾನೆ. ಸೊ ನೋಡೋ ಅದರಲ್ಲಿ ನಮಗೆ ಅನ್ಸೋದೇನು ಅಂತ ಹೇಳಿದ್ರೆ, ಅವಳು ಕಾನ್ಶಿಯಸ್ ಇದ್ದಿದ್ರೆ ಇದು ರೆಸಿಸ್ಟೆನ್ಸ್ ಜಾಸ್ತಿ ಆಗೋದು ಅಂತ. ಡ್ರ್ಯಾಗಿಂಗಿಗೆ 2 ಅವಳ ಬ್ಯಾಕ್ ಸೈಡ್ ಏನಿದೆ ಅಲ್ಲೆಲ್ಲ ಅಬ್ರೇಷಸ್ ಇದೆ, ಬಟ್ಟೆ ಕಿತ್ತು ಒಳಗಡೆ ಅಬ್ರೇಷಸ್ ಮಾರ್ಕ್ ಸಹ ನೋಟಿಸ್ ಆಗಿದೆ. ಮಣ್ಣು ಸಹ ಅದರಲ್ಲಿ ಸ್ಥಳದಲ್ಲಿ ಮಣ್ಣು ಸಹ ಅದಕ್ಕೆ ಅಂಟ್ಕೊಂಡಿದೆ. ಈಗ ಅಲ್ಲಿ ರೇಪ್ ಅನ್ನೋ ಪ್ರಶ್ನೆ ಬರ್ತದೆ. ದ ಲಾಸ್ಟ್ ಪಾರ್ಟ್ ಈಸ್ ರೇಪ್. ಈಗ ಅಕಾರ್ಡಿಂಗ್ ಟು ದಿ ಮೆಡಿಕಲ್ ಎವಿಡೆನ್ಸ್, ಡಾಕ್ಟರ್ಸ್ ದಟ್ ರಶ್ಮಿ, ಐ ಥಿಂಕ್ ಶಿ ಹಸ್ ಕಲೆಕ್ಟೆಡ್ ವೆಜೈನಲ್ ಸ್ಲ್ಯಾಬ್ ಕಲೆಕ್ಟ್ ಮಾಡಿದ್ದಾರೆ. ಅದು ನಾವು ಇವೆಲ್ಲ ಆದಮೇಲೆ ಅಕ್ಯೂಡ್ ಇನ್ವೆಸ್ಟಿಗೇಷನ್ ಆಸ್ ವೆಲ್ ಆಸ್ ದಿ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಇಟ್ ಕಮ್ ಟು ಮೈ ಟೇಬಲ್ ಅಟ್ ದಟ್ ಟೈಮ್. ಸೊ ದಟ್ ನಾನು ಅವಾಗ ಎಕ್ಸಾಮಿನೇಷನ್ ಆಫ್ ರೆಕಾರ್ಡ್ಸ್ ಅಷ್ಟನ್ನೇ ಮಾಡಬೇಕಾಗ್ತದೆ, ಸೀನ್ ಆಫ್ ಅಕರೆನ್ಸ್ ಮಾಡಬೇಕಾಗ್ತದೆ. ಹೆಚ್ಚಿಗೆ ಎವಿಡೆನ್ಸ್ ಬಂದಿದ್ರೆ ನಾನು ಅದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಈಗ ಬೈ ದಟ್ ಟೈಮ್ ಡಾಕ್ಟರ್ ರಶ್ಮಿ ಅಂಡ್ ಆರ್ ದಿ ಇದು ಏನಾಗಿದೆ ಅಂದ್ರೆ, ರಶ್ಮಿ ಅವರು ಹೇಳ್ತಾರೆ ಎವಿಡೆನ್ಸ್ ಪ್ರಕಾರ, ಇದು ಇಡೀ ಸೀನಿಯರ್ ಡಾಕ್ಟರ್ ಈಸ್ ಆಡಮ್,
It is the duty of a Adam. No, according to me, it is the duty of a Rashmi because she is a jurisdictional hospital doctor. ಅವರಿಗೆ ಅಸಿಸ್ಟೆನ್ಸ್ ಆಗಿ ನೆಕ್ಸ್ಟ್ ಬರುವವರು ಮೇ ಬಿ ಎ ಸೀನಿಯರ್ ಡಾಕ್ಟರ್ ಆರ್ ಮೇ ಬಿ ಎ ಡಾಕ್ಟರ್. ದಟ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಲಾ. ಇಲ್ಲಿ ಅವರು ಸೈನ್ ಹಾಕಿ ಎಸ್ಕೇಪಿಂಗ್ ಮೈಂಡ್ ತೋರಿಸುತ್ತೆ. ಅವ್ರು ಏನ್ ಹೇಳ್ತಾರೆ, ಆಯಮ್ಮ ವೆಜನಲ್ ಸ್ಲ್ಯಾಬ್ ಜೊತೆ ಮಣ್ಣು ಇದೆ ಅನ್ನೋದನ್ನ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಕಂಟಿನ್ಯೂ ಆಗ್ತೇನೆ, ಆಮೇಲೆ ನಾನು ಐ ವಿಲ್ ಇನ್ವೈಟ್ ದಿ ಥಿಂಗ್ಸ್ ಏನಿದೆ ಅನ್ನೋದನ್ನ ಲೆಟ್ ವಿ ಹ್ಯಾವ್ ಡೀಪ್. ಈಗ ಅವಳು ಅದನ್ನು ಎರಡೂ ಮೆಟೀರಿಯಲ್ ಮಡ್ ಮಿಕ್ಸ್ಡ್ ವಿತ್ ದ ವೆಜನಲ್ ಲಿಕ್ವಿಡ್ ಅದನ್ನ ಎರಡೂ ಸಹ ಒಂದೇ ಬಾಟ್ಲಲ್ಲಿ ಶಿ ಹಸ್ ಕಲೆಕ್ಟೆಡ್. ಅದನ್ನ ಡ್ರೈ ಮಾಡಿ ಕಲೆಕ್ಟ್ ಮಾಡಬೇಕಾಗಿತ್ತು, ಅಥವಾ ಅವರು ಮತ್ತೆ ಫಾರ್ಮಾಲ್ಡಿಹೈಡ್ ಆರ್ ಎನಿ ಅದರ್ ಪ್ರಿಸರ್ವೇಟಿವ್ ಮೇ ಬಿ ಯೂಸ್ ಮಾಡಬೇಕಾಗಿತ್ತು. ದಟ್ ಈಸ್ ದೇರ್ ಲುಕ್ಔಟ್. ನಮ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ಒನ್ ಥಿಂಗ್, ಅದನ್ನು ಅವರು ಕಲೆಕ್ಟ್ ಮಾಡಿ ಸೀಲ್ ಮಾಡಿ ಕೊಡ್ತಾರೆ. ಆ ಸೀಲ್ ಅನ್ನ ಸ್ಯಾಂಪಲ್ ಸೀಲ್ ಅನ್ನು ನಮಗೆ ಕೊಟ್ಟಿರ್ತಾರೆ. ಅವನ್ನ ತಲುಪಿಸೋದು FSLಗೆ ತಲುಪಿಸೋದು ನಮ್ಮ ಜವಾಬ್ದಾರಿ. ಪೊಲೀಸ್ ಅಲ್ಲಿ ಏನು ಅದನ್ನ ಹೊಡಿಲಿಕ್ಕೆ ಆಗಲ್ಲ, ನಾವು ಹೊಡಿಯಕ್ಕಾಗಲ್ಲ. ಸೀಲ್ ಹ್ಯಾಸ್ ಟು ಬಿ ಇಂಟ್ಯಾಕ್ಟ್. ಸ್ಯಾಂಪಲ್ ಸೀಲು ಮತ್ತೆ ಮೆಟೀರಿಯಲ್ ಮೇಲೆ ಇರ್ತಕ್ಕಂಥ ಸೀಲು ಇಂಟ್ಯಾಕ್ಟ್ ಆಗಿದ್ದಾಗ ಮಾತ್ರ FSL ಅಥಾರಿಟೀಸ್ ವಿಲ್ ರಿಸೀವ್ ದಿ ಥಿಂಗ್ಸ್. ಅದೇನಾದ್ರು ಬ್ರೇಕ್ ಆಗಿತ್ತು ಅಂದ್ರೆ, ಇಫ್ ದೇರ್ ಈಸ್ ಅ ರೀಸನಬಲ್ ಡೌಟ್ ರಿಗಾರ್ಡಿಂಗ್ ದಿ ಮೆಟೀರಿಯಲ್ ವಿಚ್ ವಾಸ್ ಸೆಂಟ್ ಬೈ ದ ಡಾಕ್ಟರ್ through the police, ಅವರು ದೇ ಕುಡ್ ಹ್ಯಾವ್ ಚಾನ್ಸ್ ಟು ರಿಜೆಕ್ಟ್ ದಿ ಥಿಂಗ್ಸ್. ಅಥವಾ ಇನ್ಸಫಿಷಿಯಂಟ್ ಮೆಟೀರಿಯಲ್ ಕಳಿಸಿದ್ರು ಕೂಡ ದೇ ಕುಡ್ ಹ್ಯಾವ್ ಸೆಂಟ್ ಬ್ಯಾಕ್ ಟು ದ ಪೊಲೀಸ್ ಫಾರ್ ಫರ್ದರ್ ಆಕ್ಷನ್. ಇದು ದಿಸ್ ಈಸ್ ದಿ ಥಿಂಗ್. ಇಲ್ಲಿ ಒಂದು ವೇಳೆ ವೆಜೈನಲ್ ಸ್ಲ್ಯಾಬ್ ನಲ್ಲಿ ಬೂಸ್ಟ್ ಬಂದಿತ್ತು ಅಂತ ಕೋರ್ಟಿಗೆ ಆ ಕನ್ಕ್ಲೂಷನ್ ಬಂದಿತ್ತು, ಆ ರೆಲೆವೆಂಟ್ ಒಂದು ವಿಟ್ನೆಸ್ ಮುಖಾಂತರ ಇನ್ನೊಬ್ಬರು ದಟ್ DNA ಡಾಕ್ಟರ್ ಎಷ್ಟು ಅದು ಅಂತ ಹೇಳಿ ಅವರೇನೋ ಎವಿಡೆನ್ಸ್ ಅಲ್ಲಿ ಹೇಳಿದ್ದಾರೆ. ಅದು ನೋಡಿ, ಅವರು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬೋದಾಗಿತ್ತಲ್ವಾ. ಇಟ್ ಈಸ್ ಅವ್ರು ಹೇಳೋದು ಓನ್ಲಿ ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ಅವರು ಡಾಕ್ಟರ್ ಹಾಗೆ ಹೇಳ್ತಾರೆ, ಯಾರು ದಟ್ DNA ಎಕ್ಸಾಮಿನೇಷನ್ ಡಾಕ್ಟರ್ ಲಕ್ಕಪ್ಪನವರು, ಐ ಥಿಂಕ್ ಲಕ್ಕಪ್ಪನವರು. ಅವರು ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಹೇಳೋದಕ್ಕಿಂತ ಮುಂಚೆ he has got two other good stages. ಒನ್ ಈಸ್ ಆಗ್ಲೇನೆ ಅವರು ನಮ್ಮ ಅಥಾರಿಟೀಸಿಗೆ CID ಅಥಾರಿಟೀಸಿಗೆ ಹೇಳ್ಬೋದಾಗಿತ್ತು, ಅಥವಾ ನೆಕ್ಸ್ಟ್ ಪೊಲೀಸ್ ಅಥಾರಿಟೀಸಿಗೆ ಇನ್ವೆಸ್ಟಿಗೇಷನ್ ಅಥಾರಿಟೀಸಿಗೆ ಹೇಳ್ಬೋದಾಗಿತ್ತು ಒಂದು. ಆಮೇಲೆ ಚೀಫಲ್ಲಿ ಸಹ ಅದನ್ನ ಏನು ಹೇಳಲ್ಲ, ಕ್ರಾಸಲ್ಲಿಯೇ ಅದನ್ನ ಹೇಳುವುದು ಒಂದು ಡೌಟ್ಫುಲ್ ಥಿಂಗ್. ಆದ್ರೆ ನೀವು ಈ ವಿಚಾರದ ಬಗ್ಗೆ ಕೇಳಿಲ್ಲ. ಅದ ರೇಪ್ ವಿಚಾರದಲ್ಲಿ ತಮ್ಮ ಇದೇನು ಅಲ್ಲಿ ಆಗಿತ್ತು ಅಂತಲ ಅಥವಾ ಆಗಿರ್ಲಿಲ್ಲ ಅಂತಲ? ರಶ್ಮಿ ಅವರನ್ನ ನಾನು ಮೀಟ್ ಮಾಡಿದಾಗ ನಾನು ನೋಡಿ, ಇನ್ನು ನಾನು ಐ ಆಮ್ ನಾಟ್ ಅಬೌಟ್ ಡೆಪ್ತಿಗೆ ಹೋಗಿರ್ಲಿಲ್ಲ. ಸೂನ್ ಆಫ್ಟರ್ ಮೈ ಇದು ಅಲ್ಲಿ ಹಾಸ್ಪಿಟ್ಲಿಗೆ ಕೇಳಿಸಿದ ತಕ್ಷಣ ಇಂಟ್ರೊಡ್ಯೂಸ್ ಆಗ್ತಿದ್ದಂಗೆನೆ ಶಿ ಟೋಲ್ಡ್ ವಾಲಂಟರಿಲಿ ದಟ್ ದೇರ್ ವಾಸ್ ನೋ ಇಂಟರ್ಕೋರ್ಸ್ ಅಂತ ಹೇಳಿದ್ರು. ಸೊ ನಾನು ಐ ಕ್ಯಾನ್ ವೆರಿ ವೆಲ್ ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್, ಡಿಫರೆನ್ಸ್ ಬಿಟ್ವೀನ್ ದಿ ಇಂಟರ್ಕೋರ್ಸ್ ಅಂಡ್ ದಿ ರೇಪ್. ಐ ನೋ ದಿ ಥಿಂಗ್ಸ್. ಈಗ ಅದರಲ್ಲಿ ಅವಳಿಗೆ ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ರು ಡಾಕ್ಟರ್. ಹಾಗಾದ್ರೆ ವೈ ದೇರ್ ಇಸ್ ಎ ಮಡ್ ಪಾರ್ಟಿಕಲ್. ಬಟ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅನ್ನೋಂಥದ್ದು ಕೋರ್ಟ್ ಅಲ್ಲಿ ಪ್ರೂವ್ ಆಗಿದೆಯಲ್ಲ ಅಂತ. ಕೋರ್ಟ್ ಅಲ್ಲಿ ಇಟ್ಸ್ ಎ ಕನ್ವಿನ್ಸಿಂಗ್ಲಿ ಪ್ರೂವ್ ಆಗಿರೋದ್ರಿಂದ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅವಳಿಗೆ ಅಂತ. ಅದು ದಟ್ ಇಸ್ ಕಾಲ್ಡ್ ಎಸ್ ಎ ರೇಪ್. ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲ, ರೇಪೇ ಬೇರೆ, ಇಂಟರ್ಕೋರ್ಸೇ ಬೇರೆ. ಕಾಮನ್ ವರ್ಡ್ ಅಲ್ಲಿ ಅತ್ಯಾಚಾರ ಬೇರೆ, ಸಂಭೋಗ ಬೇರೆ. ಸಂಭೋಗನೇ ಬೇರೆ, ಅತ್ಯಾಚಾರವೇ ಬೇರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾನೂನಲ್ಲಿ ಅದೇ ತರ ಇದೆ. ಈಗ ವಿಚಾರ ಏನಂತ ಹೇಳಿದ್ರೆ, ರೇಪಿಗೆ ಎನಿ ಫಾರಿನ್ ಬಾಡಿ, ಎರೆಕ್ಟೆಡ್ ಬಾಡಿ, ಅದರಲ್ಲಿ ಪೆನಿಟ್ರೇಟ್ ಆದರೆ ಮಿಯರ್ ಪೆನಿಟ್ರೇಷನ್ ಇನ್ ಟು ದಿ ಪ್ರೈವೇಟ್ ಆರ್ಗನ್ ಆಫ್ ಎ ಫೀಮೇಲ್ ವಿಲ್ ಕನ್ಕ್ಲೂಡ್ ದಿ ಅಫೆನ್ಸ್ ಆಫ್ ರೇಪ್. But intercourse is not like that. Only male sexual organ participate with the female sexual organ. The resultant things is that is called as a intercourse. Okay. ರುದ್ರಮುನಿ ಅವರೇ ಮಾತಾಡ್ತೀನಿ. ಡಾಕ್ಟರ್ ದಿನೇಶ್ ಅವರೇ, ತಮ್ಮ ಪ್ರಕಾರ? ಹರಿಪ್ರಸಾದ್, ನೋಡಿ, ಈಗ ನಮ್ಮ ಅಧಿಕಾರಿಗಳು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಾನು ಕೆಲವೊಂದು ವಾಟ್ ಯು ಕಾಲ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ತಕೊಂಡ್ರೇನೆ
ಅವ್ರನ್ನ ಕಿಡ್ನಾಪ್ ಮಾಡಿದ್ರು, ಅವ್ರನ್ನ ಎತ್ಕೊಂಡೋಗಿ ಆಮೇಲೆ ಅವರೊಂದು ಟ್ಯಾಗ್ ನೈಲಾನ್ ಇದ್ರಲ್ಲಿ ಕುತ್ತಿಗೆಯಿಂದ ಹೇಳಿದ್ರು. ಆಯ್ತು, ಈಗ ಅವ್ರು ಕಿಡ್ನಾಪ್ ಮಾಡಿ ಅವ್ರನ್ನ ಮೈ ಮೇಲೆ ಎತ್ಕೊಂಡಾಗ ಅವಳು ಕಿರ್ಚಾಡ್ತಾಳೆ, ಇಟ್ ಹ್ಯಾಸ್ ಟು ಡ್ರಾ ಸಮ್ ಅಟೆನ್ಷನ್. ಅದು ಆಗಿಲ್ಲ. ಎರಡನೇದು, ಇವಳನ್ನ ಎತ್ಕೊಂಡು ಇದ್ ಮಾಡ್ಬೇಕಾದ್ರೆ ಇವನ ಶರ್ಟು ಆಮೇಲೆ ಅವಳು ಕೆಳಗ್ ಬಿದ್ದಾಗ ಮಣ್ಣು ಆ ಬಟ್ಟೆಗಳಿಗೆ ಹಾಕ್ಬೇಕು, ಆ ಬಟ್ಟೆಗಳಿಗೆ ಆಗಿಲ್ಲ. ಎರಡನೇದು. ಮೂರನೇದು ನೋಡಿ, ಈಗ ಅವ್ರನ್ನ ಎಳ್ಕೊಂಡು ಬಂದು ಆದಾಗ ಲೈಗೇಚರ್ ಮಾರ್ಕ್ ಇದೆ, ನೋ ಡೌಟ್ ವಿಲ್ ಅಕ್ಸೆಪ್ಟ್ ದಟ್ ಪಾಸಿಬಲ್. ಎಂತ ಸ್ಕೂಲ್ ಟ್ಯಾಗು ವಿ ಡೋಂಟ್ ನೋ ದಟ್ ಕ್ಯಾನ್ ಸಸ್ಟೈನ್ ದ ವೇಟ್ ಅಂಡ್ ರೆಸಿಸ್ಟೆನ್ಸ್. ನೋಡಿ, ಎರಡು ಹಾಕ್ಬೇಕು. ಒಂದು ವೇಟ್ ಆಫ್ ದ ಬಾಡಿ ವಿತ್ ಸ್ಟ್ಯಾಂಡ್ ಮಾಡಬೇಕು ಅದು, ಮತ್ತು ಎರಡನೇದು ರೆಸಿಸ್ಟೆನ್ಸ್. ಒಬ್ಬ ಮನುಷ್ಯನ್ಗೆ ಎಳಿಬೇಕಾದ್ರೆ ಆ ರೆಸಿಸ್ಟೆನ್ಸ್ ನೋಡಿ, ವೇಟ್ ಆಫ್ ದ ಬಾಡಿಗಿಂತ ಜಾಸ್ತಿ ಫೋರ್ಸ್ ಇರ್ತದೆ. ಸೊ ವಿ ಡೋಂಟ್ ನೋ ವಾಟ್ ಇಸ್ ದ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದಟ್ ಪರ್ಟಿಕ್ಯುಲರ್ ಟ್ಯಾಗ್ ಆರ್ ನೈಲಾನ್ ಇದು ವಿಚ್ ಹಸ್ ಬಿನ್ ಯೂಸ್. ಅದು ಬದಿಗಿಡೋಣ. ಎಲ್ಲದಕ್ಕಿಂತ ಕಮಿಂಗ್ ಟು ದ ಡಾಕ್ಟರ್ ಹಸ್ ಕ್ಲಿಯರ್ಲಿ ಮೆನ್ಷನ್ಡ್ vulval and vaginal tears and hymenal tears. So vulval and vaginal tears and hymenal tears, non-existence of semen inside the vagina because of failure to procure or take care of that evidence material, that doesn't exclude the possibility of sexual intercourse. That is what ನನಗೆ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವರು ವೆಜನಲ್ ಸ್ವಾಬ್ ನ ತಕೊಂಡು ಅದನ್ನ ಕರೆಕ್ಟ್ ಆಗಿ ಪ್ರಿಸರ್ವ್ ಮಾಡಲಿಲ್ಲ, ಅದರಿಂದ ಅಲ್ಲಿ ಸೆಮೆನಲ್ ಸ್ಟೇನ್ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ರೇಪ್ ನಡೆದಿಲ್ಲ ಅನ್ನೋದು ಅದು ತಪ್ಪಾಗತ್ತೆ. ಯಾಕೆ ಅಂದ್ರೆ ಅದರ್ ಕೊರಾಬರೇಟಿವ್ ಎವಿಡೆನ್ಸ್ ಇಸ್ ವೆರಿ ಆಬ್ವಿಯಸ್. ಐಮನಲ್ ಟೇರ್ಸ್ ಅಟ್ ಮಲ್ಟಿಪಲ್ ಪ್ಲೇಸಸ್, ವೆಜೈನಲ್ ಟೇರ್ಸ್, ವಲ್ವಲ್ ಟೇರ್ಸ್ ಅನ್ಕೊಳ್ಳೋಣ. ಫಾರಿನ್ ಬಾಡೀಸು ಯೂಸ್ ಮಾಡಿರ್ಬೋದು ಅಂತ. ಫಾರಿನ್ ಬಾಡೀಸ್ ನ ಯೂಸ್ ಮಾಡೋದು, ಹೈಮನಲ್ ಟೇರ್ಸು, ದ ಮಾರ್ಜಿನ್ ಆಫ್ ದ ವೂಂಡ್ಸ್. ಐ ಡೋಂಟ್ ನೋ ಅಬೌಟ್ ದ ಎಕ್ಸ್ಪರ್ಟೀಸ್ ಆಫ್ ದಟ್ ಡಾಕ್ಟರ್, ಬಟ್ ನಮ್ಮಂತವ್ರಿಗೆ ವಿ ವಿಲ್ ಈಸಿಲಿ ಸ್ಪೆಸಿಫೈ ವಾಟ್ ಈಸ್ ದ ಟೈಪ್ ಆಫ್ ಫಾರಿನ್ ಬಾಡಿ ಆಲ್ಸೋ ಯೂಸ್. ಆಮೇಲೆ ಎಲ್ಲದಕ್ಕಿಂತ ಹರಿಪ್ರಸಾದ್, ವಿ ಶುಡ್ ಅಂಡರ್ಸ್ಟ್ಯಾಂಡ್, ಇವ್ರನ್ನ ಯಾರು ಅಕ್ಯೂಸ್ಡ್ ಅಂತ ಹೇಳ್ತಾ ಇದ್ದಾರೆ, ದಟ್ ಪರ್ಸನ್ ವಾಸ್ ಸಫರಿಂಗ್ ಫ್ರಮ್ ಸೋ ಕಾಲ್ಡ್ ಫೈಮೋಸಿಸ್. ಆ ಫೈಮೋಸಿಸ್, ಆ ಜೆನೆಟಲ್ ಆರ್ಗನ್ ಅವನಲ್ಲಿ ಇದ್ದಾಗ, ಇವನ್ ಎರೆಕ್ಷನ್, ಸ್ವಲ್ಪ ಎರೆಕ್ಷನ್ ಆಗಿದ ತಕ್ಷಣ ಅವನಿಗೆ ನೋವು ಸ್ಟಾರ್ಟ್ ಆಗತ್ತೆ. ಅವನು ಪರ್ಫಾರ್ಮ್ ಮಾಡೋದು ಇಟ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಸೊ ದಟ್ ಈಸ್ ವೈ ಸಚ್ ಎ ಗ್ರಾವ್ಸ್ ಇನ್ಕನ್ಸಿಸ್ಟೆನ್ಸಿ ವೆನ್ ಎ ಪರ್ಸನ್ ವಿತ್ ಫೈಮೋಸಿಸ್, ಇಂಟರ್ಕೋರ್ಸ್ ಅಲ್ಲಿ ಎರೆಕ್ಷನ್ ಸಾಧ್ಯ ಇಲ್ಲ, ಅಷ್ಟು ನೋವಾಗತ್ತೆ ಅವನಿಗೆ. ಅಂತದ್ರಲ್ಲಿ ಇಲ್ಲಿ ಇಂಟರ್ಕೋರ್ಸ್ ಒಂದೇ ಅಲ್ಲ, ಸಿ ದ ಟೈಪ್ ಆಫ್ ಇಂಜುರೀಸ್ ವಿಚ್ ಹ್ಯಾಸ್ ಸಸ್ಟೈನ್ಡ್. The type of injuries ಏನಿದೆ, definitely it is unlikely. ನೋಡಿ, why I have been telling you is, we are the experts. We have seen thousands of such cases. Saudiana is a very small case for us. ನಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. For example, I think you know what happened in Delhi case. So, the pattern of injuries, nature of injuries on the genitals, ಅಷ್ಟರಲ್ಲೇ ಗೊತ್ತಾಗಿದೆ ಇದು ಒಬ್ಬರು ಮನುಷ್ಯನಿಂದನೋ ಎರಡು ಮನುಷ್ಯನಿಂದನೋ. ಪ್ಲಸ್ if the object has been used, ಯಾವತ್ತೂ ಮೇಲ್ನೋಟಕ್ಕೆ ಆಬ್ಜೆಕ್ಟ್ ಇರೋದಿಲ್ಲ. It would have gone and penetrated or perforated the uterus or the cervix, which the cervix and uterus ಇಲ್ಲಿ perforate ಆಗಿಲ್ಲ as per the reports. ಅಂದಾಗ it should be a genital organ. ಈಗ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳುವಂತದ್ದರ ಫಾರಿನ್ ಬಾಡಿ ಮೂಲಕವಾಗಿ ಆಗೋಕ್ಕೆ ಚಾನ್ಸಸ್ ಇದೆಯಾ? ಅದೇ ಹರಿಪ್ರಸಾದ್, ನಾನು ಹೇಳ್ತಾ ಇದ್ದೀನಿ, ಫಾರಿನ್ ಬಾಡಿ ಆಗಕ್ಕೆ ಚಾನ್ಸಸ್ ಇದೆ, ಆದ್ರೆ ಈ ಕೇಸಲ್ಲಿ ಇಲ್ಲ. ಕೇಳಿ ಯಾಕೆ ಅಂತ. ಯಾಕೆ ಅಂದ್ರೆ ಫಾರಿನ್ ಬಾಡೀಸ್ ಮೇಲ್ಮೇಲೆ ಯೂಸ್ ಮಾಡೋದಿಲ್ಲ, ಫಾರಿನ್ ಬಾಡೀಸ್ ನ ಇನ್ಸರ್ಟ್ ಮಾಡ್ತಾರೆ ಒಳಗೆ. ಸರ್ವೈಕಲ್ ಟೇರ್ ಇರ್ಬೇಕಾಗಿತ್ತು, ಇಲ್ಲ ಯೂಟ್ರಸ್ ಪರ್ಫೋರೇಟ್ ಆಗ್ಬೇಕಾಗಿತ್ತು, ಇಲ್ಲ ಪೆರಿಟೋನಿಯಲ್ ಒಳಗೆ ಇನ್ಸರ್ಟ್ ಆಗಿ ಇಂಟೆಸ್ಟೈನಲ್ ವರ್ಗೂ ಹೋಗ್ಬೇಕಾಗಿತ್ತು. ಅದು ಆಗಿಲ್ಲ. ದಟ್ ಈಸ್ ವೇರ್ ವಿ ಕಾಲ್ ಇಟ್ ಅಸ್ ಫಾರಿನ್ ಬಾಡಿ ರಪ್ಚರ್. ಬಟ್ ಇಲ್ಲಿ ಏನಂದ್ರೆ ವಲ್ವಲ್ ರಪ್ಚರು, ವೆಜನಲ್ ವಾಲ್ ರಪ್ಚರು, ಹೈಮನಲ್ ರಪ್ಚರು ಅಂತ ಇದೆ. ಇದೆಲ್ಲ ಇಟ್ ಈಸ್ ಅನ್ಲೈಕ್ಲಿ ಟು ಬಿ such foreign bodies. Foreign bodies usually they try to penetrate. ಅದರಿಂದ ಆಗಿರ್ತಕ್ಕಂಥ ಗಾಯಗಳೇ ಬೇರೆ. So this is not just we are telling just based on the pattern described. ನೋಡಿದ್ರೆ ಅಂತೂ ನಾವು ಕನ್ಫರ್ಮ್ ಆಗಿ ಇದೆ ಅಂತಾನೂ ಹೇಳ್ಬೋದಾಯ್ತು. ಬಟ್ ಬೇಸ್ಡ್ ಆನ್ ದ ಡಿಸ್ಕ್ರಿಪ್ಷನ್ ಆಫ್ ದ ಅವೈಲಬಲ್ ಡಾಕ್ಯುಮೆಂಟ್ಸ್ ಅಂಡ್ ಸರ್ವೈಕ್ಸ್ ಇಂಟ್ಯಾಕ್ಟ್ ಇದೆ, ಸರ್ವೈಕಲ್ ಮೆಂಬ್ರೇನ್ ಅದು ಇಂಟ್ಯಾಕ್ಟ್ ಇದೆ,
ಪೋಸ್ಟೀರಿಯರ್ ಕಲ್ಡಾಕ್ಸಾಕ್ ಅಂತೀವಿ ನಾವು, ಅದು ಇಂಟ್ಯಾಕ್ಟ್ ಇದೆ, ಯೂಟ್ರಸ್ ಇಂಟ್ಯಾಕ್ಟ್ ಇದೆ, ಪರ್ಫೊರೇಷನ್ ಆಗಿಲ್ಲ, ಪೆನಿಟ್ರೇಷನ್ ಆಗಿಲ್ಲ, ದಟ್ ಮೀನ್ಸ್ ಫಾರಿನ್ ಬಾಡಿ ಈಸ್ ರೂಲ್ಡ್ ಔಟ್. ಈಗ ಏನಂದ್ರೆ ಇಫ್ ಜಸ್ಟ್ ಬಿಕಾಸ್ ಅಲ್ಲಿ ಸಮೆನಲ್ ಸ್ಟೇನ್ ಸಿಕ್ಕಿಲ್ಲ, ಇದು ಸೆಕ್ಷುವಲ್ ಕೋರ್ಸ್ ಇಲ್ಲ ಅನ್ನೋದು ಐ ಥಿಂಕ್ ದಟ್ ಈಸ್ ಅನ್ಸೈಂಟಿಫಿಕ್ ಅಂಡ್ ಇರ್ರಾಷನಲ್ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ದ ಟೇರ್ ಇಸ್ ದೇರ್ ಆನ್ ದ ವಲ್ವಾ, ಐಮನ್ ಅಂಡ್ ವೆಜೈನಾ. ಇದು ಫಾರಿನ್ ಬಾಡಿನಲ್ಲಿ ಈ ತರ ಟೇರ್ಸ್ ಕಂಡು ಬರೋದಿಲ್ಲ. ಫಾರಿನ್ ಬಾಡೀಸ್ ಅಲ್ಲಿ ಕಂಡು ಬರತಕ್ಕಂತ ಪ್ಯಾಟ್ರನೇ ಬೇರೆ, ಸೊ ಇದರಲ್ಲಿ ಕಂಡು ಬರ್ತಕ್ಕಂಥ ಪ್ಯಾಟರ್ನೇ ಬೇರೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಇವರು ಇದರಲ್ಲಿ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ಡ್ ದ ಕ್ಲೋತ್ಸ್ ಓನ್ ಬೈ ಸಂತೋಷ್ ರಾವ್. ಅವನ ಬಟ್ಟೆಗಳ ಮೇಲೆ ನೋಡಿ, ಇವ್ಗೆ ಎತ್ಕೊಂಡ್ ಬರ್ತಾನೆ, ಕೆಳಗೆ ಇಳಿತಾನೆ, ಕಟ್ಟಾಕ್ತಾನೆ, ಅವಳು ರೆಸಿಸ್ಟೆನ್ಸ್ ತೋರ್ಸೇ ಇರ್ತಾಳೆ, ಕೈ ಕಾಲೆಲ್ಲ ಪರ್ಚಿರ್ತಾಳೆ, ಇಲ್ಲ ಒದ್ದಿರ್ತಾಳೆ, ಏನೋ ಮಾಡಿರ್ತಾಳೆ, ಬಿಡ್ಕೊಂಡು ಪ್ರಯತ್ನ ಮಾಡ್ಲಿಕ್ಕೆ. ದಟ್ಸ್ ಇಸ್ ದ ಇನ್ಸ್ಟಿಂಕ್ಟಿವ್ ಆಕ್ಷನ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್. ಅಂಥದ್ರಲ್ಲಿ ಬಟ್ ಇವನ ಬಟ್ಟೆ ಮೇಲೆ ಒಂದು ಕಲೆ ಇಲ್ಲ, ಮಣ್ಣಿನ ಗುರುತು ಇಲ್ಲ, ಒಂದು ರಕ್ತ ಇಲ್ಲ, ಆಮೇಲೆ ವೆಜನಲ್ ಯಾವ್ದು ಅವ್ರ ಎಪಿಥೀಲಿಯಮ್ ಇವನ ಮೇಲೆ ಇಲ್ಲ, ಒಂದು ಕೂದಲು ಇಲ್ಲ. ದ ಕ್ಲೋತ್ ಈಸ್ ಬೀನ್ ಇಂಪೆಕಬಲಿ ಕ್ಲೀನ್ಡ್. ಕ್ಯಾನ್ ದಟ್ ಬಿ ಪಾಸಿಬಲ್? ಇಷ್ಟೆಲ್ಲ ಮ್ಯಾನಿಪುಲೇಷನ್ ಮಾಡಿ ಈಗ ನಾವೇ ಒಂದು ಹೆಣ್ಣು ಮಗಳಿಗೆ ಎತ್ಕೊಂಡು ಹೋಗ್ಬೇಕು ಅಂದಾಗ ಅಷ್ಟು ಒಂದು 50-60 ಫೀಟು, you just see what happens to your clothes. Although it has not been seen. That is what is, see, what we say is here. Illi, see, I don't know what is Santosh Rao, I don't know who is Saujanya, but I know what is evidence. I know the sequence of events and we can describe and narrate it better based on the scientific facts. ಡಾಕ್ಟರ್ ದಿನೇಶ್ ಅವರು ಜಸ್ಟ್ ಮಾತಾಡ್ತೀನಿ ಸಂಕೇತ್ ಹೆಣ್ಗೆ ಅವ್ರ ಜೊತೆ ಕೂಡ ಮಾತಾಡಬೇಕು. ಯಾಕಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿರುವಂತಹ ಎವಿಡೆನ್ಸಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕಲೆಕ್ಟ್ ಮಾಡುವಂತಹ ಹಂತದಲ್ಲೇ ಲೋಪಗಳಾಗಿದ್ದಾವೆ. ಪ್ರಾಸಿಕ್ಯೂಷನ್ ಈ ಕಾರಣದಿಂದಾಗಿ ಈ ಕೇಸಲ್ಲಿ ಏನು ಕನ್ಕ್ಲೂಸಿವ್ ಆಗಿ ಇದರಲ್ಲಿ ಕೇಸನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಅಬ್ಸರ್ವೇಷನ್ ಕೂಡ ಕೋರ್ಟ್ ಮಾಡಿರುವಂಥದ್ದು. ಹೀಗಾಗಿನೇ ಈಗ ಅಕ್ವಿಟಲ್ ಕಮಿಟಿ ಮಾಡಿದ್ರು ಅಂತೇಳಿ ಆದರೂ ಕೂಡ ಏನು ಫರ್ದರ್ ಏನಾಗುತ್ತೆ? ರೀಇನ್ವೆಸ್ಟಿಗೇಷನ್ ಸಾಧ್ಯ ಆಗುತ್ತಾ? ರೀಇನ್ವೆಸ್ಟಿಗೇಷನ್ ಆಯಿತು ಅಂತೇಳಿ ಆದರೂ ಕೂಡ ಈಗ ಯಾವುದರ ಆಧಾರದ ಮೇಲೆ ರೀಇನ್ವೆಸ್ಟಿಗೇಷನ್ ನಡೆಯುತ್ತೆ? ಸಂಕೇತ ಹೆಣ್ಗೆಯವರೇ ತಾವೇನು ಹೇಳ್ತೀರಿ? ಯಾಕಂದರೆ ಸೌಜನ್ಯ ಪ್ರಕರಣವನ್ನು ಅಕ್ವಿಟಲ್ ಕಮಿಟಿಗೆ ಒಪ್ಪಿಸಬೇಕು ಅನ್ನೋಂಥದ್ರ ಬಗ್ಗೆ ಇರುವಂತಹ ಮನವಿ, ಅವರ ಮನೆಯವರು ಕೂಡ ಕೇಳ್ತಾ ಇರುವಂತಹ ಮನವಿ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ಅಕ್ವಿಟಲ್ ಕಮಿಟಿಗೆ ಒಪ್ಪಿಸಬೇಕು ಅಂತ ಹೇಳಿ. ಈ ಪ್ರಕರಣದ ವಿಚಾರಕ್ಕೆ ಬಂದಾಗ ಇದರಲ್ಲಿ ಬಹಳಷ್ಟು ಲೋಪಗಳಿದ್ದಾವೆ. ತನಿಖೆಯ ಹಂತದಲ್ಲಿ, ತನಿಖೆ ಗೋಲ್ಡನ್ ಅವರಲ್ಲಿರ್ಬೋದು, ನಂತರ ಅದರ ಆಕೆಯ ಮೆಡಿಕಲ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸ್ಗಳ ವಿಚಾರದಲ್ಲಿರ್ಬೋದು, ವೈಜ್ಞಾನಿಕ ಸಾಕ್ಷಿಗಳ ವಿಚಾರದಲ್ಲಿರ್ಬೋದು ಲೋಪಗಳಾಗಿದ್ದಾವೆ ಅನ್ನೋಂಥನ್ನು ಕೋರ್ಟ್ ಕೂಡ ಅಬ್ಸರ್ವ್ ಮಾಡಿದೆ. ಈಗ ನಿಜಕ್ಕೂ ಅಕ್ವಿಟಲ್ ಕಮಿಟಿ ಮುಂದೆ ಬಂದಾಗ ಯಾವ ವಿಚಾರಗಳು ಬರುತ್ತೆ ಅಂತೇಳಿ? ಒಂದು ಪ್ರಕರಣದಲ್ಲಿ ಅಕ್ವಿಟಲ್ ಆಗಬೇಕು ಅಂದ್ರೆ ಹಲವಾರು ಕಾರಣಗಳಿರ್ತಾರೆ. ಹೌದು, ಒಂದು ಲ್ಯಾಕ್ ಆಫ್ ಎವಿಡೆನ್ಸ್ ಆರ್ ಇನ್ಸಫಿಷಿಯಂಟ್ ಎವಿಡೆನ್ಸ್ ಅಂತ ಹೇಳ್ತೀವಿ. Maybe because the key evidence is missing, or evidence is circumstantial or weak, or third, it must be a contradictory evidence. This could be the case where the lack of evidence or insufficient evidence, that is one cause. ಎರಡನೇದು witnesses turning hostile. If the witnesses are not being protected or not being monitored sometimes about their activities, or not being given enough safeguards, they may turn hostile. Tampering of the witnesses ಆಗ್ತದೆ, ಆ ಕಾರಣಕ್ಕೂ ಕೂಡ ಎವಿಡೆನ್ಸ್ ವೀಕ್ ಆಗುತ್ತೆ. Third one could be faulty or botched investigation. Investigation may be weak in some cases, maybe because of improper collection of evidence, or police misconduct, or could be failure to follow proper procedure by the police or investigation officer, or delay in investigation. This collection of evidence does not include only the police officer's duty. It even includes the duty of the doctor, duty of the forensic experts, and such other officers who are connected to the ಸಂಕೇತರಿಗೆ ಜಸ್ಟ್ ತಮ್ಮ ಧ್ವನಿ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಅದಕ್ಕಾಗಿ ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಯಾಕಂದರೆ ಈ ಪ್ರಕರಣದಲ್ಲೂ ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ತಮ್ಮ ಹತ್ರ ಕೇಳುವಂಥದ್ದಿದೆ. ಜಸ್ಟ್ ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಅದಕ್ಕಾಗಿ ಮತ್ತೆ ಮಾತಾಡ್ತೀನಿ. ರುದ್ರಮುನಿಯವರೇ, ತಾವು ಈಗಾಗಲೇ ಡಾಕ್ಟರ್ ದಿನೇಶ್ ರಾವ್ ಅವರು ಹೇಳಿರ್ತಕ್ಕಂತಹ ವಿಚಾರಗಳು, ಯಾಕಂದರೆ ಈ ಪ್ರಕರಣದಲ್ಲಿ ಈಗ ಫಾರಿನ್ ಬಾಡಿ ಮೂಲಕವಾಗಿ ಪೆನಿಟ್ರೇಟ್ ಆಗಿದೆಯಾ ಅನ್ನುವಂತಹ ವಿಚಾರಗಳನ್ನು ಕೂಡ, ಅದರಲ್ಲಿ ಆಗಬಹುದಾಗಿರ್ತಕ್ಕಂತಹ ಗಾಯಗಳು ಮತ್ತು
ಇಲ್ಲಿ ಆಗಿರುವಂತಹ ಗಾಯಗಳು. ಮತ್ತು ವಿಶೇಷವಾಗಿ ಕೋರ್ಟಲ್ಲೂ ಕೂಡ ಇರುವಂತಹ ಒಂದು ಅಬ್ಸರ್ವೇಷನ್ನಲ್ಲಿ ಬಹಳ ಮುಖ್ಯವಾಗಿ ಆ ವ್ಯಕ್ತಿ ಯಾರು ಅಕ್ಯೂಸ್ಡ್ ಅಂತ ಹೇಳಿ ಹೇಳಲಾಗಿದೆ, ಆತನ ಬಟ್ಟೆ ಮೇಲೆ ಒಂದು ಮಣ್ಣಿನ ಕಲೆ ಕೂಡ ಇಲ್ಲ ಅಂತ ಹೇಳಿದರೆ, ಅಷ್ಟು ಮಳೆ ಬಂದಿದ್ದೆ, ಮಣ್ಣು ಒದ್ದೆ ಆಗಿದ್ದೇ ಇರುತ್ತೆ. ಅಕ್ಟೋಬರ್ ತಿಂಗಳು ಅಂತ ಹೇಳಿದ್ರೆ ಅದೇನು ಮೊದಲ ಮಳೆಗಾಲ ಅಲ್ಲ, ಅದು ಮಳೆ ಕಡೆಯ ಹಂತಕ್ಕೆ ತಲುಪ್ತಾ ಇರುವಂತಹ ತಿಂಗಳದು. ಹಾಗಾಗಿ ಮಣ್ಣು ಯಾವ ಸ್ವರೂಪದಲ್ಲಿರುತ್ತೆ ತಮಗೆ ಚೆನ್ನಾಗಿ ಗೊತ್ತಿದೆ, ಕೇಸರಮಯ ಆಗಿರುತ್ತೆ. ಆತನ ಬಟ್ಟೆಯಲ್ಲಿ ಯಾವುದೇ ಮಣ್ಣಿಲ್ಲ, ಮಣ್ಣಿನ ಗುರುತುಗಳೇ ಇಲ್ಲ. ಆತನ ದೇಹದ ಭಾಗಗಳಲ್ಲಿ ಅದಕ್ಕೆ ಬೇಕಾದಂತಹ ಮತ್ತು ಆತ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒನ್ಸ್ ಅಗೇನ್ ಸಬ್ಜೆಕ್ಟ್ ಟು ಕ್ವಶನ್ ಇದ್ದೇ ಇದೆ ಅದರಲ್ಲಿ. ಆದರೆ ಇರುವಂಥದ್ದು ಇಲ್ಲಿ ಫಾರಿನ್ ಬಾಡಿಯಿಂದ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಂಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ಮಾತಾಡ್ಲಾ? ಹಾಂ ನೋಡಿ, ಈಗ ದಿನೇಶ್ ರಾವ್ ವಿಚಾರ ನನಗೆ ಸಂಪೂರ್ಣ ಕೇಳಿಸ್ಕೊಂಡೆ. ವಿಚಾರ ಏನಂತ ಹೇಳಿದ್ರೆ, ನೋಡಿ, ಈಗ ದಟ್ ಇಸ್ ಥಿಯರಿ ಆಫ್ ಎಕ್ಸ್ಚೇಂಜ್. ಇಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಇವಳು ವಿಕ್ಟಿಮ್ದು ಮೇಲೆ ಇರ್ತಕ್ಕಂತಹ ಕೆಲವು ಸೈನ್ಸ್ ಇವನ್ಗೆ ಅಂಟ್ಕೊಳ್ಬಹುದು, ಅಥವಾ ಇವನ್ನ ಅವಳಿಗೆ ಅಂಟ್ಕೊಳ್ಬಹುದು, ಅಥವಾ ಸೀನ್ ಆಫ್ ಅಕರೆನ್ಸ್ ಇಂದ ಇವನಿಗೆ ಅಂಟ್ಕೊಳ್ಬಹುದು. ಎವ್ರಿಥಿಂಗ್ ಇಸ್ ಐ ಅಗ್ರಿ. ಬಟ್ ಇನ್ ದಿಸ್ ಕೇಸ್ ಅಕ್ಯೂಸ್ಡ್, ಐ ಮೀನ್ ದಿ ಸಂತೋಷ್ ರಾವ್, ಸೀನ್ ಆಫ್ ಅಕರೆನ್ಸ್ ಅರೆಸ್ಟ್ ಆಗಲ್ಲ. ಆಫ್ಟರ್ 2 to 3 days later he was arrested at ಬಾಹುಬಲಿ ಬೆಟ್ಟ. ಬೈ ದಟ್ ಟೈಮ್ ಇವರು ಏನು ನಮ್ಮ ದಿನೇಶ್ ರಾವ್ ಅವರು ಹೇಳಿದಂತಹ ಧೂಳು ಇತ್ಯಾದಿ ಏನಿದೆ ಅಂತ ಹೇಳಿದ್ರೆ, ಅದೇ ಡ್ರೆಸ್ ಅನ್ನ ಹಾಕಿಕೊಂಡು ಅದೇ ಡ್ರೆಸ್ ಅನ್ನ ಇದಕ್ಕೆ ಎಕ್ಸಾಮಿನೇಷನ್ಗೆ ಕಳಿಸಿದ್ದರೆ ದಟ್ ಪಾಸಿಬಿಲಿಟಿ ಈಸ್ ಓಕೆ. ಮಳೆ ಬಂದು ಅದು ನೆಂದು ಧೂಳು ಎಲ್ಲ ಹೋಗಿತ್ತು ಅಂದ್ರೆ ನಾವು ಇಟ್ ಈಸ್ ಯು ಕೆನಾಟ್ ಎಕ್ಸ್ಪೆಕ್ಟ್ ದಿ ಸಚ್ ಥಿಂಗ್ಸ್. ಈಗ ನಾನು ಹೇಳಿದಲ್ಲ, ಅದು ಫಾರಿನ್ ಬಾಡಿ ಪೆನಿಟ್ರೇಷನ್ ಆಗಿ, ಇಟ್ ಇಸ್ ನಾಟ್ ಅವರ್ ವರ್ಷನ್, ಇಟ್ ಇಸ್ ನಾಟ್ ದಿ ಪೊಲೀಸ್ ವರ್ಷನ್, ಇಟ್ ಇಸ್ ದ ಡಾಕ್ಟರ್ ರಶ್ಮಿ. ಶಿ ಇಸ್ ಮೆನ್ಷನ್ಡ್ ಇನ್ ದ PM ರಿಪೋರ್ಟ್. 2 fingers ಹೋಗೋಷ್ಟು ಜಾಗ ಇದೆ, ಮತ್ತೆ ಮಡ್ ಪಾರ್ಟಿಕಲ್ಸ್ ವರ್ ಆಲ್ಸೋ ಅದರಲ್ಲಿ ವೆಜೈನಲ್ ವಾಲ್ ಅಂಡ್ ಆಲ್ಸೋ ಡೀಪ್ ಇನ್ಸೈಡ್ ದಿ ವೆಜೈನಾ ಶಿ ಹಸ್ ಟ್ರೇಸ್ಡ್ ಅಂತ ಹೇಳಿ ಅವರೇನೆ, ನಾವು ನೋಡಿ ನಮ್ಮ ಮುಖ ದರ್ಶನ ಆಗೋದಕ್ಕಿಂತ ಮುಂಚೆನೆ ಅವರು ದಿ ಮೆಡಿಕಲ್ PM ರಿಪೋರ್ಟ್. ಆ PM ರಿಪೋರ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಕೇಳಿದ್ದು ಅವ್ರಿಗೆ ಅಷ್ಟೇನೆ. ನಾನು ಇಟ್ ಇಸ್ ನಾಟ್ ಮೈ ಇಂಡಿಪೆಂಡೆಂಟ್ ಡಿಸಿಷನ್ ಏನಿಲ್ಲ. ಅದರಲ್ಲಿ ಅವ್ರು ಬರೆದಿದ್ದಾರೆ 2 fingers ಹೋಗೋವಷ್ಟು ವೆಜೈನಾ ಎಕ್ಸ್ಪೆಂಡ್ ಆಗಿತ್ತು ಅಂತ ಎಲ್ಲ ಅವ್ರು ಬರೆದಿದ್ದಾರೆ. ಮಡ್ ಪಾರ್ಟಿಕಲ್ಸ್ ಎಲ್ಲ ಇತ್ತು, ಅದರಲ್ಲಿ ಬ್ಲೀಡಿಂಗ್ ಇತ್ತು, ಮ್ಯಾಟ್ ಆಗಿತ್ತು. ನೋಡಿ, ದಿಸ್ ಕ್ವಶನ್ ಈಸ್ ವೆರಿ ಅಟ್ರಾಕ್ಟಿಂಗ್. ಮ್ಯಾಟ್ ಆಗಿತ್ತು ಅಂದ್ರೆ ಅಂಟಂಟಾಗಿತ್ತು, ಅವಳದು ವೆಜೈನಲ್ ಹೇರ್ ಅಂಟಂಟಾಗಿತ್ತು, ವೆಜೈನಲ್ ರೀಜನ್ಗೆ ಅಂಟಂಟಾಗಿತ್ತು ಅಂತ. ಬ್ಯಾಕ್ ಟು ಮಹಾಬಲ ಶೆಟ್ಟಿ ಅವರ ಅಕ್ಯೂಟ್ ಎಕ್ಸಾಮಿನೇಷನ್ ರಿಪೋರ್ಟ್. ಅವ್ರು ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಫಿಮೋಸಿಸ್. ಎಸ್, ಬಟ್ ಡಾಕ್ಟರ್ ರಶ್ಮಿ ಅವರು ಇಲ್ಲಿ ನಮ್ಮ ಜೊತೆ ಡಿಸ್ಕಷನ್ ಇಲ್ಲ. ಆದರೆ ಡಾಕ್ಟರ್ ರಶ್ಮಿ ಅವ್ರದ್ದು ಒಂದು ಕೋಟ್ ನಾನು ಮುಂದೆ ಓದ್ತಾ ಇದ್ದೀನಿ ರುದ್ರಮಣಿ ಅವರೇ. ಅವರು ಹೇಳಿರುವಂಥದ್ದು, ಐ ಹ್ಯಾವ್ ನೆವರ್ ಟೋಲ್ಡ್ ಸೊ ಆ್ಯಂಡ್ ಸೊ ದ್ಯಾಟ್ ಆ್ಯಕ್ಚುಯಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ವಾಸ್ ನಾಟ್ ಟೇಕನ್ ಪ್ಲೇಸ್. ಅಂದರೆ ನಾನಂತೂ ಅವ್ರಿಗೆ ಈ ರೀತಿಯಾಗಿ ಆಗಿಲ್ಲ ಅಂತ ನಾನು ಹೇಳೇ ಇಲ್ಲ ಅಂತೇಳಿ ಡಾಕ್ಟರ್ ರಶ್ಮಿ ಅವರು ಹೇಳ್ತಾ ಇದ್ದಾರೆ. ಈಗ ನೀವು ಇಲ್ಲಿ ಡಾಕ್ಟರ್ ರಶ್ಮಿ ಅವರು ಹಿಂಗೆ ಹೇಳಿದರು ಅಂತ ಹೇಳ್ತಿದ್ರಿ, ಬಟ್ ಡಾಕ್ಟರ್ ರಶ್ಮಿ ಅವರ ಒಂದು ಕೋಟನ್ನು ನಾನು ಇಲ್ಲಿ ನಿಮಗೆ ಕೋಟ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಅವರು ಅದರಲ್ಲಿ ಮುಂದುವರೆದು ಹೇಳ್ತಾರೆ, ಐ ಸ್ಟೇಟ್ ದಟ್ ಡಾಕ್ಟರ್ ಆಡಮ್ ವಾಸ್ ಮಚ್ ಮೋರ್ ಸೀನಿಯರ್ than me, and by the time this postmortem was conducted by me jointly with Dr. Adam, my experience in the medical field was only 2 years. ಅವರು ನಾನೆಲ್ಲೂ ಕೂಡ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತೇಳಿ ನಾನು ತನಿಖಾಧಿಕಾರಿಯವರಿಗೆ ಹೇಳಿಲ್ಲ, ಆ ರೀತಿಯಾಗಿ ನಾನು ಎಲ್ಲೂ ಹೇಳಿಲ್ಲ ಅಂತೇಳಿ ಡಾಕ್ಟರ್ ರಶ್ಮಿ ಅವರು ಹೇಳ್ತಾರೆ. ಯಾಕಂದರೆ ತಾವು ಡಾಕ್ಟರ್ ರಶ್ಮಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಯಾಕೆ ರಶ್ಮಿ ಅವ್ರನ್ನ ನಾವಿಲ್ಲಿ ಮಾತನಾಡಿಸ್ತಾ ಇಲ್ಲ. ರಶ್ಮಿ ಅವರು ಹೇಳ್ತಿರೋದು ಹೌದಾ ಅಲ್ಲೋ ಗೊತ್ತಿಲ್ಲ. ಈ ಸ್ಟೇಟ್ಮೆಂಟನ್ನು ಕೂಡ ನಾನು ಇದು ಎಕ್ಸಾಕ್ಟ್ಲಿ ಇದು ಹೌದಾ ಅಲ್ಲ ಅಂತೇಳಿ ನಾನು ಇದನ್ನು ಹೇಳ್ತಾ ಇಲ್ಲ. ಆದರೆ ಇದು ಡಾಕ್ಟರ್ ರಶ್ಮಿ ಅವರ ವರ್ಷನ್ ಕೂಡ ಹೀಗೆ ಇದೆ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು ನಾನು. ಗುಡ್ ಥಿಂಗ್. ಈಗ ಇದ್ರ ಬಗ್ಗೆ ಮುಂದುವರೆದು ಮಾತಾಡ್ತೀನಿ. ಜಸ್ಟ್ ರುದ್ರಮಣಿ ಅವರು ಜಸ್ಟ್ ಒಂದು ನಿಮಿಷ. ಡಾಕ್ಟರ್ ದಿನೇಶ್ ಅವರೇ, ತಾವೇನು ಹೇಳಕ್ ಬಂದ್ರಿ? ಅಲ್ಲ, ಇದು ನಮ್ಮ ಸರ್ ಹೇಳ್ತಿದ್ರು ಅಲ್ಲಿ ದಟ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ರಶ್ಮಿ ಅವರು ಏನ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಇಟ್ ಅಡ್ಮಿಟ್ಸ್ 2 fingers ಅಂತ. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ವೆನ್ ದೆರ್ ಈಸ್ ಅ ಲ್ಯಾಸರೇಷನ್, ಅಂದ್ರೆ ಎಸ್ಪೆಷಲಿ ಆ ವೆಜನಲ್ ವಾಲ್ ಮತ್ತೆ ವಲ್ವಲ್ ಲ್ಯಾಸರೇಷನ್ ಇದ್ದಾಗ, ಆ ಲ್ಯಾಸರೇಷನ್ ಇದ್ದು ಆದ್ಮೇಲೆ ಸತ್ತ ನಂತರ ದಟ್ ಪರ್ಟಿಕ್ಯುಲರ್ ಏರಿಯಾ ವಿಲ್ ಆಲ್ವೇಸ್ ಲುಕ್ ರಿಲ್ಯಾಕ್ಸ್ಡ್.
ಸೊ ಅವಾಗ 2 ಫಿಂಗರ್ ಇನ್ಸರ್ಟ್ ಮಾಡಿದಾಗ ದಟ್ ಈಸ್ ನಾಟ್, ಯಾಕಂದ್ರೆ ಅದಕ್ಕೆ ನಾವು 2 ಫಿಂಗರ್ ಇನ್ಸರ್ಷನ್ ಈಸ್ ಇನ್ ದ ಲೈವ್ ಪೇಷಂಟ್. ಅಂದ್ರೆ ಬದುಕಿದಾಗ ನಾವು 2 ಫಿಂಗರ್ ಅಂಡ್ ಸಿಂಗಲ್ ಫಿಂಗರ್ ಅಂತ ನಾವು ಹೇಳ್ತೇವೆ, ದಟ್ ಟು ಟ್ರೈನ್ ಔಟ್ ದ ಆಸ್ ಡಯಾಮೀಟರ್. ಅಂದ್ರೆ ಇದು ಪ್ಯಾರಸ್ ಅಂಡ್ ನಾನ್ ಪ್ಯಾರಸ್ ವುಮೆನ್ ಅಂಡ್ ಶಿ ಇಸ್ ಯೂಸ್ ಟು ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ನಾಟ್ ಅನ್ನೋದಕ್ಕೆ ಡಿಟರ್ಮಿನ್ ಮಾಡ್ಲಿಕ್ಕೆ ನಾವು ಮಾಡ್ತೇವೆ. ದಟ್ ಇಸ್ ಇನ್ ದ ಲಿವಿಂಗ್ ಇಂಡಿವಿಜುವಲ್. ಬಟ್ ಇಲ್ಲ, ಸತ್ತ ನಂತರ the muscles will be relaxed. At the same time, ಈ ತರ ಲ್ಯಾಸರೇಷನ್ ಆದಾಗ obviously it will admit 2 fingers. So especially with lacerated and post death, the orifice will be relaxed. ಅವಾಗ 2 finger admit ಮಾಡೋದು it is insignificant and it doesn't confirm a foreign body. ಅದು ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಡೆಫಿನೆಟ್ಲಿ ನೀವು ಈಗ ಅದನ್ನ ಎಂಡೋರ್ಸ್ ಮಾಡಿದರೆ that she has never stated. So that I just wanted to confirm. ಎಸ್ ರುದ್ರಮುನಿ ಅವರೇ. ಎಸ್, ಇದಕ್ಕೆ ನಾನು ಸಮಜಾಯಿಸಿ ಏನಂತಂದರೆ, ಅವನು ದಟ್ ವಿಕ್ಟಿಮ್ ಇಮಿಡಿಯೇಟ್ಲಿ ಸತ್ತೋಗಿದ್ದಾಳೆ ಅಂತ ನಾನು ಹೇಳಿಲ್ಲ. ಮೇ ಬಿ ಅನ್ಕಾನ್ಷಿಯಸ್ ಆರ್ ಡ್ಯೂ ಟು ಸಬ್ಕಾನ್ಷಿಯಸ್ ಸ್ಟೇಟ್ ಆಫ್ ಥಿಂಗ್ ಇದ್ದಾಗ ರೆಗರ್ ಮೋಟಿಸ್ ಪ್ರಶ್ನೆ ಬಂದಾಗ, ರೆಗರ್ ಮೋಟಿಸ್ ಎಲ್ಲ ಆಗಿ ಬಾಡಿ ಕೂಲ್ ಆದಾಗ ನಮ್ಮ ದಿನೇಶ್ ಅವರು ಸಾಹೇಬ್ರು ಹೇಳಿದಾಗೆ ದಟ್ ಈಸ್ ನೋ ಡೌಟ್ ಮಸಲ್ಸ್ ರಿಲ್ಯಾಕ್ಸೇಷನ್ ಆಗಿರುತ್ತೆ, 2 ಫಿಂಗರ್ಸ್ ಅದು ಇರೋದಿಲ್ಲ ಅಂತೇಳಿ. ಬಟ್ ದಟ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಲಾ ನಾವು ಹೇಳ್ತಿರೋದು. ಈಗ ರೇಪ್ 376ಗೆ ಈ ಅಟ್ರಾಕ್ಟ್ ಆಗೋಂತಹ ಸಬ್ಸ್ಟೆನ್ಸ್ ನಮಗೆ ಸಿಕ್ತು. ಹೇಗೆ ಅಂತ ಹೇಳಿದರೆ ನೋಡಿ, ಒಳಗೆ ಇದು ಸರ್ಕಮ್ಸ್ಟೆನ್ಷಿಯಲ್ ಅವಳು ಬಾಡಿ ಬಿದ್ದ ಜಾಗದಲ್ಲಿ ಇದ್ದಂತಹ ಮಣ್ಣೇನಿದೆ ವೆಜೈನಾದಲ್ಲಿ, ಡೀಪ್ ಇನ್ಸೈಡ್ ದಿ ವೆಜೈನಾ ಇತ್ತು. ಅದನ್ನು ವೆಜೈನಾ ಸ್ಮಿಯರ್ ಜೊತೆ ಮಿಕ್ಸ್ ಆಗಿತ್ತು. ಅದನ್ನು ನಾವು ಕಲೆಕ್ಟ್ ಮಾಡಿ ಬಾಟ್ಲಲ್ಲಿ ಕಲೆಕ್ಟ್ ಮಾಡಿ ಸೀಲ್ ಮಾಡಿ ಪೊಲೀಸರಿಗೆ ಮುಖಾಂತರ FSLಗೆ ತಲುಪಿಸಿದೀವಿ ಅಂತ ಹೇಳುವುದು. ಹೌ ದಿ ಮಡ್ ಪಾರ್ಟಿಕಲ್ಸ್ ಎಂಟರ್ ಡೀಪ್ ಇನ್ಸೈಡ್ ದಿ ವೆಜೈನಾ ವಿತೌಟ್ ದೀಸ್ ಪ್ರಾಬಬಿಲಿಟೀಸ್ ಅಂತ ನನ್ನ ಒಂದು ರೀಸನಬಲ್ ಡೌಟ್. ಎಸ್ ಇಲ್ಲಿ ಸಂಕೇತ್ ರಣಗಿಯವರೇ, ಈ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಅಂದರೆ ಒಂದು ಬಾಡಿಯನ್ನು, ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಆಫ್ಟರ್ 6 PM ನಂತರ ಮಾಡಬಾರ್ದು ಅನ್ನುವಂಥದ್ದು ನಿಯಮ ಇಲ್ವಾ? ಆ ನಿಯಮದ ಪಾಲನೆ ಮಾಡದೇ ಇರುವಂಥದ್ದು ಕೂಡ ಒಂದು ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಆಗುವಂತಹ ಬಹಳ ದೊಡ್ಡ ಲೋಪ ಆಗೋದಿಲ್ವಾ ಅಂತ. ಸಂಕೇತ್ ರಣಗಿಯವರೇ, ತಮ್ಮ ಪ್ರಶ್ನೆ ಕೇಳಿಲ್ಲ. ಇಲ್ಲಿ ಈ ಪೋಸ್ಟ್ ಮಾರ್ಟಮ್ ವಿಚಾರಗಳಿಗೆ ಬಂದಾಗ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಸಂಜೆ 6 ಗಂಟೆಯ ನಂತರ ಮಾಡಬಾರದು ಅನ್ನುವಂತಹ ನಿಯಮ ಇಲ್ವಾ? ಒಂದು ವೇಳೆ ಅದರ ನಂತರ ಮಾಡಿದ್ರು ಅಂತ ಹೇಳಿದ್ರೆ ಯಾವುದೋ ಕಾರಣಕ್ಕೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ತನಿಖೆಯ ಹಂತದಲ್ಲಿ ಎದುರಾಗುವಂತಹ ಲೋಪ ಅಂತೇಳಿ ಅದನ್ನು ಪರಿಗಣಿಸೋದಕ್ಕೆ ಆಗುತ್ತಾ ಅಂತ? ನೋಡಿ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಕೆಲವೊಂದು ಪ್ರೊಸೀಜರ್ ಇದೆ. ಯಾವ ಟೈಮ್ನಲ್ಲಿ ಮಾಡಬೇಕು, ಯಾರ ಪ್ರೆಸೆನ್ಸ್ನಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಮೆಡಿಕಲ್ ಜರ್ನಲ್ದಲ್ಲಿ ಹೇಳಿದ್ರು ಕೂಡ, in so far as investigation is concerned, in so far as criminal investigation, more particularly about the offense is concerned, certain protocols are there which need to be followed. ಈ ಸಾಯಂಕಾಲ ನಂತರ ಯಾಕೆ ಮಾಡಬಾರ್ದು ಅಂತಂದ್ರೆ ಅವಕ್ಕೊಂದು ಕಾರಣಗಳು ಕೊಟ್ಟಿರ್ತಾರೆ, ಸೈಂಟಿಫಿಕ್ ರೀಸನ್ಸ್. ಹೌದು. ಮತ್ತೆ ಈ ಎಲ್ಲಾ ಕಾರಣಗಳಿಗೂ ಕೂಡ ಕೆಲವೊಂದು ಲೋಪದೋಷ ಇಲ್ಲದೆ ಇದ್ದಲ್ಲಿ, ಅದನ್ನು ಪಾಲಿಸದೇ ಇದ್ದಲ್ಲಿ ಒಂದು ಲೋಪದೋಷ ಮತ್ತು ಗಂಭೀರವಾದ ಲೋಪ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಪೋಸ್ಟ್ ಮಾರ್ಟಮ್ ಆದ್ರೂ ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಾನೂನಿನ ಅನ್ವಯ ಅದನ್ನ ಇಟ್ ಈಸ್ ನಾಟ್ ಅನ್ ಅಡ್ಮಿಸಿಬಲ್ ಆರ್ ಅಕ್ಸೆಪ್ಟಬಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಆರ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಮ್ಯಾನಿಪುಲೇಷನ್ ಆರ್ ಟ್ಯಾಂಪರಿಂಗ್, ಆರ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಇನ್ವಿಸಿಬಿಲಿಟಿ ಆಫ್ಟರ್ ಸರ್ಟನ್ ಟೈಮ್. ಹಾಗಾಗಿ there are very scientific reasons. ಅದು ಸುಮ್ಮನೆ ಪ್ರೋಟೋಕಾಲ್ ಅಂತ ಮಾಡಿರೋದಲ್ಲ, there is a reason for it. ಈಗ ಈ ಫಾಲ್ಟಿ ಇನ್ವೆಸ್ಟಿಗೇಷನ್ ಅಂತ ನಾವು ಹೇಳ್ತಾ ಇದ್ವಿ. ಹೌದು. ಈ ಅಥವಾ ನೀವು ಕಲೆಕ್ಷನ್ ಆಫ್ ಎವಿಡೆನ್ಸ್ ಆಗಲಿ ಅಥವಾ ನೀವು ಪೋಸ್ಟ್ ಮಾರ್ಟಮ್ ಆಗಲಿ, ದಿಸ್ ಆರ್ ಆಲ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಹೌದು. ಇದನ್ನ ದಿಸ್ ಇಸ್ ಆಲ್ಸೋ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಪ್ಸಸ್ ವಿಚ್ ಮೇ ಲೀಡ್ ಟು ಅಕ್ವಿಟಲ್ ಆಫ್ ಎ ಪರ್ಸನ್. ಹೌದು. ಹೀಗೆ ಇಂಪ್ರಾಪರ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಅಂತ ನಾವ್ ಏನ್ ಹೇಳ್ತಾ ಇದ್ವಿ ಅವಾಗ, ಫಾಲ್ಟಿ ಆರ್ ಬಾಸ್ಟ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ, ಇಂಪ್ರಾಪರ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಆರ್ ಇಂಪ್ರಾಪರ್ ಮೆಥಡಾಲಜಿ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ದಿಸ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ಸರ್ಟನ್ ಮೆಡಿಕಲ್ ನೆಗ್ಲಿಜೆನ್ಸ್ ಆರ್ ದಿ ಕಾಂಟ್ರಿಬ್ಯೂಷನ್ ಟು ದಿ ಲ್ಯಾಪ್ಸ್ ಇನ್ ದ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ವಿಚ್ ಮೇ ಆಲ್ಸೋ ಲೀಡ್ ಟು ಅಕ್ವಿಟಲ್ ಆಫ್ ಎ ಪರ್ಸನ್. ಬಟ್ ಈಗ ಪ್ರಶ್ನೆ ಬಂದಿರೋದು ಅಕ್ವಿಟಲ್ ಕಮಿಟಿ ಬಗ್ಗೆ ತಾವು ಪ್ರಶ್ನೆ ಕೇಳಿದ್ರಿ.
ತಮ್ಮ ಗಮನಕ್ಕೆ ಬಂದಂಗೆ ಹ್ಮ್ ಅಕ್ವಿಟಲ್ ಕಮಿಟಿ ಇವೆಲ್ಲ ವಿಚಾರಗಳನ್ನು ನೋಡುತ್ತೆ. ಹ್ಮ್ ಏನಂದ್ರೆ ಮೊದಲೇದು ವೆದರ್ ಇಟ್ ಈಸ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಎವಿಡೆನ್ಸ್, ವೆದರ್ ಇಟ್ ಈಸ್ ಬಿಕಾಸ್ ಆಫ್ ದಿ ವಿಟ್ನೆಸಸ್ ಟರ್ನಿಂಗ್ ಹೋಸ್ಟೈಲ್, ಅಥವಾ ಫಾಲ್ಟಿ ಇನ್ವೆಸ್ಟಿಗೇಷನ್ ಇದೆಯಾ, ಅಥವಾ ಏನಾದರೂ ಲ್ಯಾಬ್ಸ್ ಮಾಡಿದಾರ ಅಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಆಗ್ಲಿ, ಅಥವಾ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಅದ್ರಲ್ಲಿ ಫೋರೆನ್ಸಿಕ್ ಆಗ್ಲಿ ಏನಾರಾಗಿದೆಯಾ, ಅಥವಾ ಬೆನಿಫಿಟ್ ಆಫ್ ಡೌಟ್ ಏನಾದ್ರು ಇದೆಯಾ, ಅಥವಾ ಕಾಂಟ್ರಡಿಕ್ಷನ್ ಇನ್ ದಿ ವಿಟ್ನೆಸ್ ಟೆಸ್ಟಿಮನಿ ಏನಾದ್ರು ಇದೆಯಾ, ಅಥವಾ ಟೆಕ್ನಿಕಲ್ ಆಫ್ ದ ಲೀಗಲ್ ಗ್ರೌಂಡ್ಸ್ ಅಂತ ಹೇಳ್ತೀವಿ, ಡೆಫಿಷಿಯನ್ಸಿ ಇನ್ ಫಾಲೋಯಿಂಗ್ ದ ಪ್ರೊಸೀಜರ್ ಅಂತ ಹೇಳ್ತೀವಿ, ಅಲ್ಲೇನಾದ್ರೂ ಆಗಿದೆಯಾ, ಮತ್ತೆ ಫೇಲ್ಯೂರ್ ಟು ಪ್ರೂವ್ ದ ಸೈಂಟಿಫಿಕ್ ಆರ್ ಸ್ಪೆಸಿಫಿಕ್ ಅಫೆನ್ಸ್, ಸೈಂಟಿಫಿಕ್ ವೇ ಆಫ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಅಫೆನ್ಸ್. ಈಗ ಏನಾಗ್ತದೆ, ಎಷ್ಟೋ ಜನ ದೆರ್ ಆರ್ ಸೈಂಟಿಫಿಕ್ ಎವಿಡೆನ್ಸಸ್ ಅವೈಲೇಬಲ್, ಫೊರೆನ್ಸಿಕ್ ರಿಪೋರ್ಟ್ ಎಲ್ಲ ಇರ್ತವೆ, ಬಟ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇ ನಾಟ್ ಬಿ ಇನ್ ಅ ಪೊಸಿಷನ್ ಟು ಕನ್ವಿನ್ಸ್ ದ ಕೋರ್ಟ್ ಎಫೆಕ್ಟಿವ್ಲಿ, ವಿಚ್ ರಿಕ್ವೈರ್ಸ್ ಸೈಂಟಿಫಿಕ್ ನಾಲೆಜ್. ಹಾಗಿದ್ದಾಗ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇದ್ರ ಬಗ್ಗೆ ಜ್ಞಾನ ಕೊಟ್ಟಿರ್ಬೇಕು ಅಥವಾ ಮಾಹಿತಿ ಕೊಟ್ಟಿರ್ಬೇಕು, ಅದನ್ನ ಸರಿಯಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಮಾತ್ರ ಕೋರ್ಟ್ ಗಮನಕ್ಕೆ ತರಬಹುದು. ಕೋರ್ಟ್ಗೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಗ್ಲಿ ಅಥವಾ ರಿಪೋರ್ಟ್ ಬಗ್ಗೆ ಆಗ್ಲಿ, ಸೈಂಟಿಫಿಕ್ ವೇ ಆಫ್ ಅನಲೈಸಿಂಗ್ ದಿ ಎವಿಡೆನ್ಸ್ ಅನ್ನೋದ್ರ ಬಗ್ಗೆ ಆಗ್ಲಿ ಕೋರ್ಟ್ಗೂ ಕೂಡ ಮಾಹಿತಿ ಇರಲ್ಲ. ಸೊ ದೆರ್ ಆರ್ ಸರ್ಟನ್ ರಿಕ್ವೈರ್ಮೆಂಟ್ಸ್ ಆಫ್ ಟ್ರೈನಿಂಗ್ ಟು ದಿ ಜಡ್ಜಸ್, ಟು ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಲ್ಸೋ, ಅಂಡ್ ಆಲ್ಸೋ ಟು ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು ಅನ್ನೋದಾಗ್ಲಿ, ಯಾವ ರೀತಿ ಅದನ್ನ ಪ್ರಿಸರ್ವ್ ಮಾಡ್ಬೇಕು ಅನ್ನೋದಾಗ್ಲಿ, ಯಾವ ರೀತಿ ಅದನ್ನ ಇನ್ವೆಸ್ಟಿಗೇಷನ್ ದಿಕ್ಕಿನಲ್ಲಿ ಯಾವ ದಿಕ್ಕಿನಲ್ಲಿ ಏನ್ ಮಾಡ್ಬೇಕು ಅನ್ನೋದಾಗ್ಲಿ, ಇದೆಲ್ಲ ಕೂಡ ದೆರ್ ಮೇ ಬಿ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ಫಾಲೋಯಿಂಗ್ ದೀಸ್ ಪ್ರೊಸೀಜರ್ಸ್ ವಿಚ್ ಮೇ ಲೀಡ್ ಟು ಅಕ್ವಿಟಲ್. ಹಾಗಾಗಿ ಅಕ್ವಿಟಲ್ ಕಮಿಟಿ ಅನ್ನೋದು ಏನು ಅಂದ್ರೆ, ಟು ಅನಲೈಸ್ ದಿ ಪರ್ಸೆಂಟೇಜ್ ಆಫ್ ಅಕ್ವಿಟಲ್, ಟು ಅನಲೈಸ್ ದಿ ಕೇಸ್ ಆಫ್ ದಿ ಅಕ್ವಿಟಲ್ ಬೇಸ್ಡ್ ಆನ್ ದ ಲ್ಯಾಪ್ಸಸ್, ಓಕೆ, and to see that those lapses should not be repeated. ಅಂದ್ರೆ ಅದನ್ನ ಪದೇ ಪದೇ ರಿಪೀಟ್ ಆಗದಂಗೆ ಯಾವ ರೀತಿ ಅದನ್ನ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನ ಬಲಪಡಿಸಬಹುದು, ಯಾವ ರೀತಿ ಫಾಲ್ಟಿ ಇನ್ವೆಸ್ಟಿಗೇಷನ್ ಇತ್ತು ಅಂತಂದ್ರೆ ಅದನ್ನ ಬೇಕಾದ್ರೆ ಇಟ್ ಕ್ಯಾನ್ ಆಲ್ಸೋ ರೆಕಮೆಂಡ್ ಇಟ್ ಟು ದ ಗವರ್ಮೆಂಟ್ ಆರ್ ಟು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಫಾರ್ ರೀ ಇನ್ವೆಸ್ಟಿಗೇಷನ್. ಬಟ್ ಎಷ್ಟೋ ಜನ ಮಾತಾಡ್ತಾ ಇದ್ರು, ನಾನು ಕೇಳಿದ್ದು ಇವತ್ತು ಮಾಧ್ಯಮದಲ್ಲಿ ನೋಡಿದ್ದು ಅಂತಂದ್ರೆ, ಈ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅನ್ನ ಈಗ ಒಂದ್ಸರಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಫೈಲ್ ಮಾಡಿ ಅಥವಾ ರಿಪೋರ್ಟ್ ಆಧಾರದ ಮೇಲೆ ಕೋರ್ಟ್ ನಲ್ಲಿ ಅಕ್ವಿಟಲ್ ಆದಾಗ ವಾಟ್ ಈಸ್ ದ ರೋಲ್ ದಿ ಅಕ್ವಿಟಲ್ ಕಮಿಟಿ ಕ್ಯಾನ್ ಪ್ಲೇ ಹಿಯರ್ ಅಂತ ಬಂತು. ಹೌದು, ಅದಕ್ಕೆ ಬಂದಾಗ ನಾನು ಹೇಳ್ತಾ ಇರೋದಿಷ್ಟೇ, ಇಟ್ ಇಸ್ ಓನ್ಲಿ ರೆಕಮೆಂಡೇಟರಿ ಬಾಡಿ ಆರ್ ಅಡ್ವೈಸರಿ ಬಾಡಿ ಟು ದ ಗವರ್ಮೆಂಟ್. ಓಕೆ, ಇಟ್ ನಾಟ್ ಹ್ಯಾವ್ ಎ ಸ್ಟ್ಯಾಚ್ಯುಟರಿ ರಿಕಗ್ನಿಷನ್. ಓಕೆ, ಇದೇ ತರ ಕಾನೂನು ಪ್ರಕಾರ ಇದನ್ನ ಪಾಲಿಸಲೇಬೇಕು ಅನ್ನೋದು ಗವರ್ಮೆಂಟ್ ಮೇಲೆ ಏನಾದ್ರೂ ಬೈಂಡಿಂಗ್ ನೇಚರ್ ಇರಲ್ಲ. ಓಕೆ, ಬಟ್ ಅದನ್ನ ರೆಕಮೆಂಡೇಶನ್ ಅನ್ನ ಪರಿಶೀಲಿಸಿ, ಯಾಕಂದ್ರೆ ಇಟ್ಸ್ ಒಪಿನಿಯನ್ ಆಫ್ ದಿ ಎಕ್ಸ್ಪರ್ಟ್ ಬಾಡಿ ಅಂತ ಹೇಳಿ ಓಕೆ, ಅದನ್ನ ರೆಕಮೆಂಡೇಶನ್ ಪರಿಗಣಿಸಿ ಈ ಸಿಸ್ಟಮ್ ಅನ್ನ ಸುಧಾರಣೆ ಮಾಡೋದಕ್ಕೆ ಸಾಕಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, 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 ಓಕೆ. ಸಮಯದ ಅಭಾವ ಇದೆ. ಸಂಕೇತ ಅವರೇ ಧನ್ಯವಾದ, ತಾವು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕಡೆದಾಗಿ ಇಲ್ಲಿ MT ನಾಣಯ್ಯವರೇ, ತಮ್ಮ ಪ್ರಕಾರ ಇಲ್ಲಿರುವಂತಹ ಲ್ಯಾಬ್ಸಸ್ಗಳ ಬಗ್ಗೆ ಬಹಳಷ್ಟು ಉಲ್ಲೇಖಗಳು ಬರ್ತವೆ. ವಿಶೇಷವಾಗಿ ಬರುವಂಥದ್ದು ಈ ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡುವಂಥ ವಿಚಾರಗಳಿಗೆ ಒಂದು ಭಾಗ ಆದರೆ 6 ಗಂಟೆ ನಂತರ PM ಮಾಡಿರೋದೇ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡಾಕ್ಟರ್ ರಶ್ಮಿಯವರೇ ಅವರ ವಿಟ್ನೆಸ್ ಸ್ಟೇಟ್ಮೆಂಟ್ನಲ್ಲಿ ಅವರು ಮಾಡಿರೋ ಪ್ರಕಾರವೂ ಕೂಡ ಅವರು ಹೇಳ್ತಾರೆ, the body was found, further admitted that it was dark at 6 PM but denied that after sunset PM examination cannot be conducted ಅಂತ ಹೇಳುವಂಥದ್ದು ಅವರು ಅಲ್ಲಿ ಹೇಳ್ಕೊಳ್ತಾರೆ. 6 ಗಂಟೆ ನಂತರವೂ ಕೂಡ ಹಾಗಾದರೆ PM ಮಾಡ್ಬೋದಾ? ಅಲ್ಲಿ ಆರ್ಡಿನರಿ ಮಾಡಬಾರದು. ಕಾರಣ ಏನಂದ್ರೆ ಮೋಸ್ಟ್ ಆಫ್ ದ ಸ್ಟಾಫ್ ಇರುವುದಿಲ್ಲ, ಕೋಆಪರೇಷನ್ ಮಾಡಬೇಕಾಗ್ತದೆ. ಎರಡನೇದು ಡಿಲೇ ಅದ್ರಲ್ಲಿ ಏನು ತೊಂದರೆ ಏನಿಲ್ಲ. ಮಾರನೇ ದಿವಸ ಲೈಟ್ ಬರೀ ಯಾವ್ದು ಎಲೆಕ್ಟ್ರಿಕ್ ಲೈಟ್ ಅಲ್ಲಿ ನೋಡೋದಲ್ಲ, ನಾರ್ಮಲ್ ಲೈಟ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತದೆ. ಆ ರೀತಿ ಮಾಡಿದ್ರೆ ಬಹಳ ಉತ್ತಮ ಇದೆ. ಕಾನೂನು ದೃಷ್ಟಿಯಲ್ಲಿ ಮಾಡ್ಲಿಕ್ಕೆ ಕೂಡುದು ಅಂತ ಏನಿಲ್ಲ, ಬಾರಿಲ್ಲ. ರುದ್ರಮಣಿಯವರ ಕಡೆದಾಗಿ ತಾವೇನು ಹೇಳ್ತೀರಿ, ಯಾವ ಕಾರಣಕ್ಕಾಗಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ರಾತ್ರಿ ಆದ್ಮೇಲೆ ಮಾಡಿದ್ರು ಅಂತ ಹೇಳಿ? ಅಲ್ಲ, ರಾತ್ರಿ ಆದ ಮೇಲೆ ಮಾಡಕೂಡ್ದು ಅಂತ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಇದರಲ್ಲಿ ಓನ್ಲಿ ಈಗ ಸಫಿಶಿಯೆಂಟ್ ಲೈಟ್ ಇಟ್ಕೊಂಡು ಯಾವ ಬೇಕಾದ್ರೂ ಮಾಡ್ಬೋದು. ಈಗ ಜನಗಳು ಏನಾಗುತ್ತೆ ಅಂದ್ರೆ, ಈ ಆಕ್ಸಿಡೆಂಟಲ್ ಕೇಸು ಇದರಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಡೆತ್ ಆಗ್ತವೆ ಅಂತ ಇಟ್ಕೊಳ್ಳೋಣ. ಆಗ ಪೋಸ್ಟ್ ಮಾರ್ಟಮ್ ಡೆಡ್ ಬಾಡಿಗೋಸ್ಕರನೇ ಇಲ್ಲಿ ಕಾಯ್ಬೇಕಾಗ್ತದೆ. ಈ ತರ ಎಲ್ಲ ಸನ್ನಿವೇಶಗಳಲ್ಲಿ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದಿ ಸರ್ಕ್ಯುಲರ್ ಈವನ್ ಆಫ್ಟರ್ 6 o'clock
ಡಾಕ್ಟರ್ಸ್ ಆರ್ ಅಥರೈಸ್ಡ್ ಟು ಕಂಡಕ್ಟ್ ಪೋಸ್ಟ್ ಮಾರ್ಟಮ್ ಅಂತ ಬಟ್ ಹೇಳಿ ರೇರೆಸ್ಟ್ ಆಫ್ ರೇರ್ ಕೇಸ್ಗಳಲ್ಲಿ ಅಥವಾ But ಹೀನಿಯಸ್ the ಕ್ರೈಮ್ಗಳಲ್ಲಿ time, ಸರ್ಟೇನ್ ನಾರ್ಮ್ಸ್ ಅನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಮೊದಲ ಹಂತದಲ್ಲಿನೇ ಏನು ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ವಾ? ಅಂದ್ರೆ ಇದರಲ್ಲಿ ನಾವು ಯಾರು ಈ ಅತ್ಯಾಚಾರಿ ಇದ್ದಾನೆ ಅಥವಾ ಯಾರು ಕೊಲೆಗಾರ ಇದ್ದಾನೆ ಆತನನ್ನು ಪನಿಷ್ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳು ತನಿಖಾಧಿಕಾರಿಗೆ ಮೊದಲ ಹಂತದಲ್ಲಿ ಬಂದಾಗ ಈ ವಿಚಾರಗಳಲ್ಲಿ ಭಾಳ ಪರ್ಟಿಕ್ಯುಲರ್ ಆದಂತಹ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕಾಗಲ್ವಾ? ಅಥವಾ ಎಕ್ಸ್ಪರ್ಟ್ PM ಮಾಡಿಸುವಂಥದ್ದು ಈ ರೀತಿಯಾಗಿ? ಈಗ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಾರೊಬ್ಬರನ್ನು ಸಹ ಅವರು ಪ್ರೊಫೆಷನಲಿ ನಾವು ಡಿಗ್ರೇಡ್ ಮಾಡಲಿಕ್ಕೆ ಆಗಲ್ಲ. ಸೊ ಬಿಕಾಸ್ ಶಿ ಇಸ್ ಅಥರೈಸ್ಡ್ ಟು ಕಂಡಕ್ಟ್ ಎ ಪೋಸ್ಟ್ ಮಾರ್ಟಮ್, ಅವರಿಗೆ ಈ ಎಲ್ಲಾ ಸಾಧಕ ಬಾಧಕಗಳು ಗೊತ್ತಿವೆ ಅಂತ ತಿಳಿದೇನೆ ನಾವು ಕಳಿಸ್ಕೊಟ್ಟಿರ್ತೇವೆ. ಈಗ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು ಅದರಲ್ಲಿ ಇನ್ನು ಡೀಪ್ ಇರ್ತಾರೆ. ಇವರಿಗೆ ಒಂದು ವೇಳೆ ಆ ರೀತಿ ಏನಾದ್ರೂ ಕಷ್ಟ ಅನಿಸಿದ್ದಲ್ಲಿ, ಕನ್ಕ್ಲೂಷನ್ಗೆ ಯಾವುದೇ ಒಪಿನಿಯನ್ಗೆ ಬರ್ಲಿಕ್ಕೆ ಕಷ್ಟ ಅನಿಸಿದ್ದಲ್ಲಿ ರೆಫರ್ ಮಾಡ್ಬೋದಾಗಿತ್ತು, ಅಥವಾ ಫೊರೆನ್ಸಿಕ್ ಕ್ವಾಲಿಫೈಡ್ ಪರ್ಸನ್ಸ್ ನ ಅಲ್ಲಿಗೆ ಕರೆಸ್ಬಿಟ್ಟು ದೇ ಕುಡ್ ಹ್ಯಾವ್ ಟೇಕನ್ ದಿ ಹೆಲ್ಪ್ ವೈಲ್ ಕನ್ಕ್ಲೂಡಿಂಗ್ ದಿ ಪೋಸ್ಟ್ ಮಾರ್ಟಮ್. ಹಾಗೆ ಮಾಡ್ಬೋದಾಗಿತ್ತು. ಹಾಗೆ ಮಾಡುವುದು ಅವರಿಗೆ ಬಿಟ್ಟಂತಹ ವಿಚಾರ. ಅವರು ಹಾಗೆ ಮಾಡಿಲ್ಲ, ಅವರೇನೆ ಒಪಿನಿಯನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಎಲ್ಲೂ ಹೇಳಿಲ್ಲ, ರಿಪೋರ್ಟ್ ಅಲ್ಲಿ ಎಲ್ಲಿ ಹೇಳಿಲ್ಲ. ಆಮೇಲೆ ಇನ್ಸಫಿಷಿಯಂಟ್ ಲೈಟ್ ಇತ್ತು ನನಗೆ ಅಂತ ಮಾಡುವುದು, ಇಟ್ ಇಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಟು ಅರೇಂಜ್ ಲೈಟ್ ಫೆಸಿಲಿಟೀಸ್ ಅಟ್ ದಿ ಪೋಸ್ಟ್ ಮಾರ್ಟಮ್ ರೂಮ್ ಆರ್ ಇನ್ ದಿ ಹಾಸ್ಪಿಟಲ್. ಓಕೆ ರುದ್ರಮುನಿ, ಜಸ್ಟ್ ಸಮಯದ ಅಭಾವ ಇದೆ, ಅದಕ್ಕಾಗಿ ಕಡೆದಾಗಿದ್ದಾರೆ ಡಾಕ್ಟರ್ ದಿನೇಶ್ ರಾವ್ ಅವರೇ. ಹರಿಪ್ರಸಾದ್, ಒಂದು ನೋಡಿ, ರಿಗಾರ್ಡಿಂಗ್ ದ ಕಂಡಕ್ಟ್ ಆಫ್ ಪೋಸ್ಟ್ ಮಾರ್ಟಮ್ ಆಫ್ಟರ್ 6 PM, ನೋಡಿ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಇನ್ ಇಂಡಿಯಾ. ಈ ತರ ಒಂದು ಹಳೆ ಔಟ್ಡೇಟೆಡ್ ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಷನ್ಸ್. ಬಟ್ ಈಗ ದಟ್ ವಿ ಹ್ಯಾವ್ ಓವರ್ಕಮ್. ಯಾಕಂದ್ರೆ ನೋಡಿ, ಈಗ ನಾನು ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀವಿ, ವಿ ಆರ್ ಡೂಯಿಂಗ್ ಡೇ ನೈಟ್ ಪೋಸ್ಟ್ ಮಾರ್ಟಮ್. ಏನ್ ನಮ್ಮ ಡೆಲ್ಲಿನಲ್ಲೂ ನೈಟ್ ಪೋಸ್ಟ್ ಮಾರ್ಟಮ್ ಮಾಡ್ತೇವೆ. ಆಮೇಲೆ ಈಗ ನಾನು ಹೊರದೇಶದಲ್ಲಿ ಇದ್ದಾಗ ವಿ ಡೋಂಟ್ ಯೂಸ್ ನ್ಯಾಚುರಲ್ ಲೈಟ್ ಅಟ್ ಆಲ್. ಸೊ ಅಡಿಕ್ವೇಟ್ ಲೈಟಿಂಗ್ ಇಸ್ ವಾಟ್ ಇಸ್ ಬಟ್ ನಾವು ಅದನ್ನ ನಮ್ಮ ಒಂದು ತಾಲೂಕು ಆಸ್ಪತ್ರೆ ಜೊತೆ ಕಂಪೇರ್ ಮಾಡಕ್ ಆಗತ್ತಾ ಅಂತ ಡಾಕ್ಟರ್? ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ಈಗ ನೀವು ಹೇಳೋ ಏಮ್ಸ್ ಅಥವಾ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗೂ ನಮ್ಮ ಒಂದು PSCಗೂ ಅಲ್ಲ, ಒಂದು ಪೋಸ್ಟ್ ಮಾರ್ಟಮ್ ಸೆಂಟರ್ ಅಂತ ಅದಕ್ಕೆ ಒಂದು ಡೆಸಿಗ್ನೇಟೆಡ್ ಜಾಗ ಇದ್ದಾಗ ದಟ್ particularly confirms that adequate lightings will be there, adequate ventilation should be there, adequate drainage is there. Adinantara illa postmortem room anta ನಾವು ಕರ್ಲಿಕ್ಕೆ ತಾಲೂಕು ಆಗಲಿ wherever it is. Okay. Sophistication and facilities and infrastructure, but minimum things, drainage facility, water facility, lighting and ventilation ಇರಲೇಬೇಕು, irrespective of the place. But ಅದು basic. What another thing, if the doctor is objecting, definitely there is a reason. ಇಲ್ಲಿ ಇರುವಂಥದ್ದು, ಈ ಇಡೀ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿಗೆ ಹೋದ ನಂತರವೂ ಕೂಡ ಕೇವಲ ಈಗ ಆಫೀಸರ್ಸು ಇವರ ವಿಚಾರಗಳ ಬಗ್ಗೆ ಮಾತ್ರ ಒಂದಿಷ್ಟು ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ರೀತಿಯಲ್ಲಿ ಮಾತ್ರ ಇದು ಸೀಮಿತ ಆದರೆ ಸೌಜನ್ಯಗೆ ನ್ಯಾಯ ಹೇಗೆ ಸಿಗುತ್ತೆ ಡಾಕ್ಟರ್ ದಿನೇಶ್ ರಾವ್ ಅವರೇ? ನೋಡಿ, ಅಲ್ಲ, ಸೊ ಐ ಥಿಂಕ್ ಹರಿಪ್ರಸಾದ್ ನೀವು ಹೆಸರು ತಗೊಳ್ತಾ ಇಲ್ಲ, ದಟ್ ಇಸ್ ವೈ ದರ್ ಇಸ್ ಅ ಕನ್ಫ್ಯೂಷನ್. ಓಕೆ, ಸೊ ನೋಡಿ, ಅಕ್ವಿಟಲ್ ಕಮಿಟಿನಲ್ಲಿ ಐ ಥಿಂಕ್ ದರ್ ಈಸ್ ಪ್ರಾವಿಷನ್ ವೇರ್ ದಿ ನ್ಯೂ ಎವಿಡೆನ್ಸಸ್ ಕಮ್, ನ್ಯೂ ವಿಟ್ನೆಸಸ್ ಕಮ್. ಈಗ ನ್ಯೂ ಎವಿಡೆನ್ಸಸ್, ನ್ಯೂ ವಿಟ್ನೆಸಸ್, ದಟ್ ದರ್ ಇಸ್ ಅ ಸ್ಕೋಪ್. ಆಮೇಲೆ ಎಲ್ಲದಕ್ಕಿಂತ, ಸಿ, ವೆನ್ ದ ಆಫೀಸರ್ ಇಸ್ ನಾಟ್ ಪನಿಶ್ಡ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ದ ಎವಿಡೆನ್ಸ್ ಆರ್ ಫೇಲ್ಯೂರ್ ಇನ್ ದ ಇನ್ವೆಸ್ಟಿಗೇಷನ್ which has resulted in such anarchy at that particular place, ಬೇರೆ ಇನ್ಸಿಡೆಂಟ್ಸ್ ಇದೇ ತರ ಆಗುತ್ತೆ. ಈಗ ಪನಿಷ್ ಆದ್ರೆ ಮುಂದೆ ಈ ತರ ಘಟನೆ ನಡೆಯೋದಿಲ್ಲ. ಸೊ ವೈ ಶುಡ್ ನಾಟ್ ಇಟ್ ಹ್ಯಾಪನ್? ದಟ್ ಇಸ್, ಸಿ, ಅವರ್ ಥಿಂಗ್ ಇಸ್, ಸೌಜನ್ಯ ಕೇಸಿಂದ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಮೆಸೇಜ್ ಹೋಗ್ಬೇಕು. ತನಿಖೆನಲ್ಲಿ ಲೋಪ ಆಗಿದ್ರೆ ತನಿಖಾದಾರಿಗೆ ನೀವು ಪನಿಷ್ ಮಾಡಿ, ಇಲ್ಲ ಬೇರೆ ಯಾರಾದ್ರೂ ಇದ್ರೆ ಅವ್ರನ್ನ ಹಿಡೀರಿ. ಇದೇನು ಮಾಡ್ದಲೇ ಇದ್ರೆ ಈ ತರ ಅನಾರ್ಕಿ, ಈ ತರ ಪ್ರೊಟೆಸ್ಟ್, ಈ ತರ ಕಾನ್ಸ್ಪಿರಸಿಸ್ ನಡೀತಾ ಇರುತ್ತೆ. ಸರ್, ದ ರಿಯಲ್ ಅಕ್ಯೂಸ್ ವಿಲ್ ಎಸ್ಕೇಪ್. ಆಮೇಲೆ ಈ ತರ ಒಂದು ಇನ್ಸಿಡೆಂಟ್ಸ್ ರಾಜ್ಯದಲ್ಲಿ ನಡ್ಕೊಂಡು ಬರ್ತಾನೆ ಇರುತ್ತೆ. ನಿಜ ಡಾಕ್ಟರ್ ದಿನೇಶ್ ಅವರೇ, ಕಡೆದಾಗಿ ರುದ್ರಮುನಿ ಅವರೇ, ಕ್ವಿಕ್ ಆಗಿ, ಶಾರ್ಟ್ ಆಗಿ, ರುದ್ರಮುನಿ ಅವರೇ ಸಂಕ್ಷಿಪ್ತವಾಗಿ, ಕ್ವಿಕ್ ಆಗಿ. ದಿನೇಶ್ ಅವರು ಹೇಳಿದ್ದು ಇದರಲ್ಲಿ ಸೋಷಿಯಲಿ ಐ ಆಮ್ ಅಕ್ಸೆಪ್ಟಿಂಗ್, ಬಟ್ ದಿ ಥಿಂಗ್ ಈಸ್, ಇಲ್ಲಿ ವಿಚಾರ ಏನಾಗುತ್ತೆ ಅಂತ ಹೇಳಿದ್ರೆ, intentional omission on the part of investigation while collecting the evidences or presenting the evidences or securing the evidences is correct. Intentionally, if he destroy these things, no doubt he is punishable. Okay. But if it has accidentally happened, even by the
ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಿಲ್ಲದೆ ಆಗಿದ್ದರೆ ದಟ್ ಕಮ್ಸ್ ಅಂಡರ್ ಜನರಲ್ ಎಕ್ಸಂಪ್ಷನ್. ಓಕೆ ಕಡೆದಾಗಿ ಎಂ.ಟಿ. ನಾಣೆ ಅವರೇ, ಲಾಸ್ಟ್ ರಿಯಾಕ್ಷನ್. ಆಲ್ ದ ಕೇಸಸ್ ಈ ಪ್ರಕರಣಕ್ಕೆ ಅದಕ್ಕಾಗಿ ಅಂತ ಕೇಸ್ಗಳಲ್ಲಿ ವಿಚಾರ ಬೇರೆ. ಇದು ಎಕ್ವಿಟಲ್ ಆಗಿದೆ, ಆ ಕಾರಣದಿಂದಾಗಿ ತನಿಖೆ ಮಾಡಿ ಹೊಸ ತನಿಖೆ ಮಾಡುವಂತ ಪರಿಸ್ಥಿತಿ ಬರಲ್ಲ. ಈಗಾಗಲೇ ಇರೋ ಎವಿಡೆನ್ಸ್ ಗಳು ಏನಿದೆ ಅದೇ ಬೇಸಿಸ್. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ ಒನ್ಸ್ ಅಂಡ್ ಫಾರ್ ಆಲ್. ಓಕೆ, ಥ್ಯಾಂಕ್ ಯು. ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ಆಗಬೇಕು, ಫಾರ್ಮ್ ಆಗಬೇಕು, ಅದರ ಮೂಲಕವಾಗಿ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಈಗ BJPಯೂ ಕೂಡ ಮಾಡ್ತಾ ಇರುವಂಥದ್ದು. ಸೌಜನ್ಯ ತಾಯಿ ಕೂಡ ಅದನ್ನೇ ಮಾಡ್ತಾರೆ. ತನಿಖೆಯ ಒತ್ತಾಯವನ್ನು BJP ಈಗ ಮಾಡ್ತಾ ಇದೆ. ಸೌಜನ್ಯ ತಾಯಿ ಮತ್ತು ಸೌಜನ್ಯ ಪರ ಹೋರಾಟಗಾರರು ಈ ಹಿಂದಿನಿಂದಲೂ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋಂಥದ್ದು ಇಲ್ಲಿ ಬಹಳ ಮುಖ್ಯ ಆಗಿರುವಂಥದ್ದು. ನಮಸ್ಕಾರ.